ತತ್ಸತ್. ಎಲ್ಲರಿಗೆ ನಮಸ್ಕಾರ. ಅಷ್ಟಾದಶ ಪುರಾಣ ಪರಿಚಯದಲ್ಲಿ ನಿನ್ನೆ ಸ್ಕಾಂದ ಪುರಾಣವನ್ನು ಒಂದಷ್ಟು ನೋಡಿದ್ವಿ. ಮತ್ತು ಕೆಲವೊಂದು ವಿವರಗಳನ್ನು ಇಂದು ತಿಳಿಸ್ತೀನಿ ಅಂತ ಹೇಳಿದ್ದೆ. ಸ್ಕಾಂದ ಪುರಾಣದ 2 ಆವೃತ್ತಿಗಳು ಲೋಕಪ್ರಸಿದ್ಧವಾಗಿವೆ. ಅದರೊಳಗೆ ಒಂದು ತುಂಬ ವಿಶೇಷವಾದದ್ದು. ನಿನ್ನೆ ನಾನು ಅದನ್ನು ಕುರಿತೇ ಹೇಳಿದ್ದು. ಅದು ಸಪ್ತಖಂಡಾತ್ಮಕವಾದಂತಹ 81,000 ಶ್ಲೋಕಗಳ ಆವೃತ್ತಿ. ಅದು ಮಾಹೇಶ್ವರ ಖಂಡದಿಂದ ಪ್ರಭಾಸ ಖಂಡದವರೆಗೆ ಹಬ್ಬಿಕೊಂಡಿರುವಂಥದ್ದು. ಹಾಗಲ್ಲದೆ ಷಟ್ಸಂಹಿತಾತ್ಮಕವಾದ ಪುರಾಣ ಅಂತ ಕೂಡ ಹೇಳ್ತಾರೆ. ಅದನ್ನು ಉಪಪುರಾಣ ಅಂತ ಕೂಡ ನಾವು ಗಮನಿಸಬಹುದು. ಸನತ್ಕುಮಾರ, ಸೂತ, ಶಂಕರ, ವೈಷ್ಣವ, ಬ್ರಾಹ್ಮ, ಸೌರ ಅನ್ನುವ 6 ಸಂಹಿತೆಗಳಲ್ಲಿ ಇರುವಂಥ ಪುರಾಣ. ಅದು ಇಷ್ಟೇ ಶ್ಲೋಕ ಸಂಖ್ಯೆಗಳನ್ನು ಒಳಗೊಂಡಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಅದಲ್ಲದೆ ಮತ್ತು ಬೇಕಾದಷ್ಟು ಉಪೋಪಖಂಡಗಳಿಂದ ಕೂಡ ಕೂಡಿದೆ ಅಂತನ್ನುವುದು ನಮಗೆ ಗೋಚರವಾಗುತ್ತದೆ. ತೀರ್ಥಖಂಡ, ಕಾಶಿಖಂಡ, ಕ್ಷೇತ್ರಖಂಡ, ಸಹ್ಯಾದ್ರಿಖಂಡ, ಹಿಮಾಚಲ ಖಂಡ, ಮಲಯಾಚಲ ಖಂಡ, ವಿಂಧ್ಯಾದ್ರಿಖಂಡ, ಮೋಕ್ಷಖಂಡ, ಪ್ರಭಾಸಖಂಡ, ಪುಷ್ಕರ, ನಾಗಾರ, ಮತ್ತು ನರ್ಮದಾ, ಶ್ರೀಶೈಲ, ಅವಂತಿ, ಗೌರಿ, ಕುರುಕ್ಷೇತ್ರ, ಕೇದಾರ, ಹರಿದ್ವಾರ, ಸೇತು, ಕಾಳಿ, ವ್ರತೋಪಾಖ್ಯಾನ, ನದಿ, ಧರ್ಮ, ದೇಶ, ವರ್ಷ ಅನ್ನುವಂಥ ಖಂಡಗಳೆಲ್ಲ ಇವುಗಳಲ್ಲಿ ಅಂತರ್ಗತವಾಗಿತ್ತು ಅಂತ ಗೊತ್ತಾಗುತ್ತದೆ. ಅದರೊಳಗೆ ವಿಶೇಷವಾಗಿ ಇವುಗಳು ಶೈವಾಗಮಗಳನ್ನು ಕುರಿತು ಪ್ರಪಂಚಿಸುವಂಥವಾಗಿದ್ದುವು. ಶಿವಪೂಜೆ, ಶಿವಸ್ತೋತ್ರ, ಶಿವನಾಮ ಸಂಕೀರ್ತನ ಮತ್ತು ಶಿವಪೂಜಾ ಪರಿಕರಗಳು ಇವುಗಳನ್ನೆಲ್ಲವನ್ನೂ ಕೂಡ ಒಳಗೊಂಡಿರುವಂಥದ್ದು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಮತ್ತು ಬಹಳಷ್ಟು ವಿಷಯಗಳು ಎರಡರೊಳಗೂ ಒಂದೇ ಆಗಿವೆ. ಈ ಒಂದು ವಿಶಿಷ್ಟವಾದ ಭಿನ್ನ ಪಾಠಾಂತರಗಳನ್ನು ಗಮನಿಸಬೇಕಾಗಿದೆ. ಆಮೇಲೆ ಇದು ಪುರಾಣ ಒಂದು ವಿಶೇಷವಾದ ಅಂಶವನ್ನು ಹೇಳುತ್ತದೆ. ಅದೇನೆಂದರೆ, ಪ್ರತಿದಿನವೂ ಮನುಷ್ಯ ಮಾಡಬೇಕಾದದ್ದು ನವಚಕ್ರಾತ್ಮಕವಾದಂಥ ಒಂದು ಆಚರಣೆ. ನವಾವಶ್ಯಕ ಕರ್ಮಾಣಿ ಕಾರ್ಯಾಣಿ ಪ್ರತಿವಾಸರಂ ಸ್ನಾನಂ ಸಂಧ್ಯಾ ಜಪೋ ಹೋಮಃ ಸ್ವಾಧ್ಯಾಯೋ ದೇವತಾರ್ಚನಂ ವೈಶ್ವದೇವಂ ತಥಾತಿಥ್ಯಂ ನವಮಂ ಪಿತೃತರ್ಪಣಂ ಅಂತ. ಇದು ತುಂಬ ವಿಖ್ಯಾತವಾದ ಶ್ಲೋಕವೂ ಹೌದು. ವಸ್ತುತಃ ಪಂಚಮಹಾಯಾಗಗಳೇ ಇಲ್ಲಿ ಸೇರಿಕೊಂಡಿವೆ ಅಂದರೆ ತಪ್ಪಲ್ಲ. ದಿನವೂ ಒಬ್ಬ ಮನುಷ್ಯ ಸ್ನಾನವನ್ನು ಮಾಡಬೇಕು. ಅಹೋರಾತ್ರಿಗಳ ಸಂಧಿಕಾಲದಲ್ಲಿ ಭಗವದ್ಧ್ಯಾನವನ್ನು ಮಾಡಬೇಕು. ಪ್ರಾಣ ಮತ್ತು ಅಪಾನಗಳನ್ನು ಬೆಸೆಯುವ ಮೂಲಕ ಉಂಟಾಗುವಂತಹ ಪ್ರಾಣಾಪಾನ ಸಮತ್ವದ ಸ್ಥಿತಿಯೇ ಸಂಧಿ ಅಂತ ಕರೀತಾರೆ. ಅಗ್ನಿ ಮತ್ತು ಸೋಮಗಳ ಸಮೀಕರಣವೇ ಸಂಧಿ ಅಂತಾರೆ. ಏನಾತ್ಮ ಪ್ರಜ್ಞೆ ಆತ್ಮಾನಂ ಸಂಧತ್ತೆ ಪರಮಾತ್ಮನಿ ತೇನ ಸಂಧ್ಯಾಧ್ಯಾನಮೇವ ತಸ್ಮಾತ್ ಸಂಧ್ಯಾಭಿವಂದನಂ ಅನ್ನುವಂತೆ ಜೀವ ಬ್ರಹ್ಮೈಕ್ಯ ಸ್ಥಿತಿ ಅಂತ ಗೊತ್ತಾಗುತ್ತದೆ. ಮತ್ತು ಅದರ ಸಾಂಕೇತಿಕ ರೂಪವಾಗಿ ಇಷ್ಟದೇವತಾ ನಾಮ ಸಂಕೀರ್ತನ, ಜಪ, ಹೋಮ ಅನ್ನುವಂಥದ್ದು ಸಸಂಕಲ್ಪವಾಗಿ ದ್ರವ್ಯವನ್ನು ನನ್ನದಲ್ಲ ಅಂತ ತ್ಯಾಗ ಮಾಡುವ ಬುದ್ಧಿಯನ್ನು ಅರ್ಥ ಮಾಡಿಕೊಂಡು ಕಲಿಯುವ ವಿಧಾನ ಹೋಮ. ಸ್ವಾಧ್ಯಾಯ ಅನ್ನುವಲ್ಲಿ ಬ್ರಹ್ಮಯಜ್ಞ ಅಂತ ಏನು ಹೇಳ್ತಾರೆ ಅದೇ ಆಗಿರುವಂತಹ ತಾನು ತನ್ನ ಅರಿವನ್ನು ಹೆಚ್ಚಿಸಿಕೊಳ್ಳುವ, ಮಿಕ್ಕವರಿಗೆ ಅರಿವನ್ನು ಹೆಚ್ಚಿಸುವಂಥ ಕೆಲಸ. ಇನ್ನು ದೇವತಾರ್ಚನೆ ಅನ್ನುವಂಥದ್ದು ದೇವಯಜ್ಞ ಅಂತ ಪ್ರಸಿದ್ಧವಾದದ್ದು. ವೈಶ್ವದೇವ ಅನ್ನುವಲ್ಲಿ ಭೂತಯಜ್ಞ ಅಂತ ನಮಗೆ ಗೊತ್ತಾಗುತ್ತದೆ. ಚರಾಚರ ಜೀವರಾಶಿಗಳು ಸ್ಥಾವರ ಜಂಗಮಾತ್ಮಕವಾದಂಥ ಪ್ರಪಂಚಕ್ಕೆ ನಾವು ಒಂದಿಷ್ಟಾದರೂ ಉಪಕಾರ ಮಾಡುವುದು, ಅವುಗಳ ಬದುಕಿಗೆ ಒಂದು ಸ್ವಲ್ಪವಾದರೂ ಆಸರೆಯನ್ನು ಕೊಡುವಂಥದ್ದು. ಈಗಂತೂ ಬೇಸಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ನೀರಿಗೆ ಕೂಡ ಅಭಾವ ಇರುವಂಥದ್ದು. ಅವುಗಳಿಗೆ ಏನಾದರೂ ಮಾಡೋಕ್ಕಾಗಿದೀತಾ? ಏನಾದರೂ ಸ್ವಲ್ಪ ಉಪಕಾರ ಕರುಣಿಸುವುದಕ್ಕೆ ಸಾಧ್ಯವಾದೀತಾ? ಒಂದು ಗಿಡಕ್ಕೆ ಒಂದು ಬೊಗಸೆ ನೀರು ಹಾಕುವುದಕ್ಕಾಗೀತಾ? ಒಂದು ಕಾಗೆಗೋ ಗುಬ್ಬಿಗೋ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಅವುಗಳು ಕುಡಿಯುವುದಕ್ಕೆ ಅನುಕೂಲವಾಗುವಂತೆ ಮಾಡುವುದು ಸಾಧ್ಯವೇ? ಇನ್ನು ಬೆಂಗಳೂರಿನಲ್ಲಿ ಹಸುಗಳು, ಎಮ್ಮೆಗಳು ಇವುಗಳೆಲ್ಲ ಕಾಣಸಿಗುವುದು ಕಷ್ಟ. ಇದ್ದರೂ ಅವುಗಳಿಗೆ ಯಜಮಾನರಿರ್ತಾರೆ, ಅವರು ನೋಡಿಕೊಳ್ತಾರೆ, ನಡೆಯುತ್ತದೆ. ಆದರೆ ಈ ಪಕ್ಷಿಗಳಿಗೆ, ಬೇರೆ ತಿರ್ಯಕ್ ಜಂತುಗಳಿಗೆ ಈ ರೀತಿಯಾಗಿ ಯೋಚನೆ ಮಾಡುವಂಥದ್ದು, ಅದರಿಂದ ಪ್ರೇರಿತವಾದದ್ದು ವೈಶ್ವದೇವ. ವೈಶ್ವದೇವ ಅನ್ನುವುದು ಒಂದು ವಿಧಿಯಾಗಿ ಬಲಿಹರಣ ಇದ್ದರೂ ಅದರ ಪರಮೋಚ್ಚ ಮೌಲ್ಯ ಇಲ್ಲಿದೆ. ಆತಿಥ್ಯ ಅನ್ನುವಲ್ಲಿ ಮನುಷ್ಯ ಯಜ್ಞವನ್ನು ನೋಡ್ತೀವಿ. ನಮ್ಮಂಥ ಜೊತೆ ಜೀವಿಗಳು ಯಾರಿದ್ದಾರೆ ಮನುಷ್ಯರು, ಅವರಿಗೆ ಸ್ನೇಹ ವಿಶ್ವಾಸಗಳಿಂದ ನಡೆದುಕೊಳ್ಳುವಂಥದ್ದು. ಮತ್ತು ಪಿತೃತರ್ಪಣ ಅನ್ನುವಂಥದ್ರೊಳಗೆ ಪಿತೃಗಳನ್ನು, ಹಿರಿಯರನ್ನು ತೃಪ್ತಿಪಡಿಸುವುದು ಅನ್ನುವ ಪಿತೃಯಜ್ಞವನ್ನು ನೋಡ್ತೀವಿ. ಒಟ್ಟಿನಲ್ಲಿ ಇದು ಎಲ್ಲ ಪುರಾಣಗಳ, ಇತಿಹಾಸಗಳ, ಧರ್ಮಶಾಸ್ತ್ರದ ಪಲ್ಲವಿಯೇ ಆಗಿದೆ. ತಾನು 4 ಜನಕ್ಕೆ ಬೇಕಾಗಿ ಬಾಳಬೇಕು, ತನ್ನ ಬಾಳಿಗೆ ಒಂದು ಅರ್ಥ ಕಂಡುಕೊಳ್ಳಬೇಕು,
ಆ ಅರ್ಥದಿಂದ ತನಗೂ ಶಾಂತಿ, ಪರಿಸರಕ್ಕೂ ಕಾಂತಿ ಲಭಿಸಬೇಕು ಅನ್ನುವಂಥದ್ದು. ಆಮೇಲೆ ಇಲ್ಲಿ ಒಂದು ಕಡೆ ಒಂದು ಒಳ್ಳೆಯ ಸಂದರ್ಭ ಇದೆ. ಧರ್ಮವರ್ಮ ಅನ್ನುವಂಥ ಒಬ್ಬ ರಾಜನಿಗೆ ಒಂದು ಅಶರೀರವಾಣಿ ಕೇಳಸಿಗುತ್ತದೆ. ದ್ವಿಹೇತು ಷಡಧಿಷ್ಠಾನಂ ಷಡಂಗಂಚ ದ್ವಿಪಾಕಯುತ್ ಚತುಷ್ಪ್ರಕಾರಂ ತ್ರಿವಿಧಂ ತ್ರಿನಾಶಂ ದಾನ ಮುಚ್ಯತೆ ಅಂತ ಒಂದು ಅಶರೀರವಾಣಿ ಶ್ಲೋಕ ಕೇಳಿಬರ್ತದೆ. ದಾನಕ್ಕೆ 2 ಕಾರಣ. ದ್ವಿಹೇತು, ಷಡಧಿಷ್ಠಾನಂ 6 ನೆಲೆಗಳು, ಮತ್ತು ಷಡಂಗಂ 6 ಅಂಗಗಳು, ಮತ್ತು ದ್ವಿಪಾಕ ಅಂದರೆ 2 ಪರಿಣಾಮಗಳು, ಚತುಷ್ಪ್ರಕಾರಂ 4 ಪ್ರಕಾರಗಳು, ತ್ರಿವಿಧಂ 3 ಬಗೆ, ತ್ರಿನಾಶಂ 3 ನಾಶ, ಇದೆಲ್ಲ ಸೇರಿರತಕ್ಕಂಥದ್ದು ಒಂದು ದಾನ ಅಂತ. ಇದು ಹೇಗೆ ಅಂತ ಗೊತ್ತಾಗದೆ ಬಹಳ ಕಷ್ಟಪಟ್ಟರಂತೆ. ಆಗ ನಾರದರು ಬಂದು ಅದನ್ನು ಸ್ಪಷ್ಟಪಡಿಸಿದ್ರಂತೆ. ಈ ಒಂದು ಅರ್ಥ ಏನು ಅಂತನ್ನುವಂಥದ್ದನ್ನು ಹೇಳಿದ್ರಂತೆ. ದಾನ ಶ್ರದ್ಧೆ ಮತ್ತು ಶಕ್ತಿ ಇವು ಎರಡಿದ್ದಾಗಲೇ ದಾನಕ್ಕೆ ಆ ಕಾರಣ ಬಂದು ಸೇರಿಕೊಳ್ಳುವಂಥದ್ದು. ಈ ಶ್ರದ್ಧಾಶಕ್ತಿಗಳಿಲ್ಲದೆ ಇದ್ದರೆ ಆಗುವಂಥದ್ದಲ್ಲ ಅಂತ ಹೇಳಿಬಿಟ್ಟಿದ್ವಿ. ತಸ್ಮಾತ್ ಶ್ರದ್ಧಾವತಾ ಪಾತ್ರೆ ದತ್ತಂ ನ್ಯಾಯಾರ್ಜಿತಂ ಹಿಯತ್ ತೇನೈವ ಭಗವಾನ್ ರುದ್ರ ಸ್ವಲ್ಪಕೇನಾಪಿ ತುಷ್ಯತಿ ಅಂತ ಕೊಡುವಂಥ ಶ್ರದ್ಧೆ ಮುಖ್ಯ. ಶ್ರದ್ಧೆಯಾದೇಯಂ ಅಂತ ವೇದವಾಕ್ಯ ಅದನ್ನೇ ಹೇಳಿರುವಂಥದ್ದಾಗಿದೆ. ಮತ್ತು ಶಕ್ತಿ ಅಂದರೆ ತಾನು ತನ್ನ ಶಕ್ತಿಗೆ ಮೀರಿದ್ದನ್ನು, ಶಕ್ತಿಯ ಮಟ್ಟಕ್ಕೆ ಬಾರದ್ದನ್ನು ಕೊಡಬಾರದು ಅಂತ. ಅವರ ಯೋಗ್ಯತೆ ಅಂತಿರುತ್ತಲ್ಲ, ಯೋಗ್ಯತೆಗೆ ಮೀರಿದ್ದಾಗಲೇ, ಯೋಗ್ಯತೆಯ ಕೆಳಗಿನದಾಗಲಿ ಕೊಡಬಾರದು ಅಂತ. ಇದು ಬಹಳ ಮುಖ್ಯವಾದದ್ದು. ಕೆಲವರು ಪ್ರಸಿದ್ಧಿಗಾಗಿಯೋ ಖ್ಯಾತಿ, ಲಾಭ ಇತ್ಯಾದಿ ಕಂಡೂತಿಯಿಂದ ಮೀರಿದ್ದನ್ನು, ಎಣೆ ಮೀರಿದ್ದನ್ನು, ಶಕ್ತಿ ಮೀರಿದ್ದನ್ನು ಕೊಡುವ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ದುರಭಿಸಂಧಿಯಿಂದ, ಲೋಭದಿಂದ ಮತ್ತು ಪೈಶೂನ್ಯದಿಂದ, ಅಂದರೆ ಯಾವುದನ್ನು ಸಣ್ಣತನ, ಜಿಪುಣ ಬುದ್ಧಿ ಅಂತೀವಲ್ಲ, ಅದರಿಂದಾಗಿ ಕೊಡದೇ ಇರ್ತಾರೆ. ಹೀಗಾಗಿ ಎರಡೂ ಕೂಡ ಈ ಅತಿವೃಷ್ಟಿ ಅನಾವೃಷ್ಟಿಯಂತೆ ಅದು ಅಯುಕ್ತವಾದದ್ದು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಯೇ ಒಂದು ವಿವರಗಳು ಬರ್ತವೆ. ಕುಟುಂಬ ಭುಕ್ತ ಭರಣಾಧ್ಯೇಯಂ ಯದತಿರ್ಚ್ಯತೆ ಮದ್ಯಾಸ್ವಾದೋ ವಿಷಂ ಪಶ್ಚಾತ್ ಧಾತುರ್ಧರ್ಮೋ ಅನ್ಯಥಾ ಭವೇತ್ ಶಕ್ತೇ ಪರಜನೇ ದಾತ ಸ್ವಜನೇ ಸುಖಜೀವಿನಿ ಮದ್ಯಪಾನ ವಿಷಾದಸ್ಸ ಧರ್ಮಾಣಾಂ ಪ್ರತಿರೂಪಕಃ ಅಂತ. ಅಂದರೆ ತಾನು ತುಂಬ ಬಡತನದಲ್ಲಿ ಒದ್ದಾಡ್ತಾ ಇದ್ದಾಗ ಸಿರಿವಂತರಿಗೆ ದಾನ ಮಾಡುವುದು ಮದ್ಯಪಾನದ ಪಾತಕಕ್ಕೆ ಸಮಾನ ಅಂತ. ಅಂದರೆ ಪ್ರಾಕ್ಟಿಕಲ್ಲಾಗಿ ಸ್ಕಾಂದ ಪುರಾಣ ಹೇಳ್ತಾ ಇರುವಂಥದ್ದು ಗಮನಿಸಬೇಕು. ಮತ್ತು ತಂದೆ ತಾಯಿಗಳ ಶ್ರಾದ್ದ ಕರ್ಮವನ್ನು ಕೂಡ ಬದುಕಿರುವವರು ಒದ್ದಾಡ್ತಾ ಇದ್ದಾಗ ವೈಭವದಿಂದ ಮಾಡಬಾರದು ಅಂತ ಹೇಳುತ್ತದೆ. ಇವೆಲ್ಲ ಬಹಳ ಲೌಕಿಕವಾಗಿಯೂ ಕೂಡ ವಿವೇಕದಿಂದ ಕೂಡಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಭೃತ್ಯಾನಾಂ ಉಪರೋಧೇನ ಯಕ್ಕರೋತಿ ಔರ್ಧ್ವದೇಹಿಕಂ ತದ್ಭವತ್ಯಸುಖೋದರ್ಕಂ ಜೀವತೋಸ್ಯ ಮೃತಸ್ಯ ಚ. ತನ್ನ ಕೆಲಸಗಾರರಿಗೆ ಒಂದಿಷ್ಟು ನೆಮ್ಮದಿ ಇಲ್ಲದೇ ಇದ್ದಾಗ ತನ್ನ ತಂದೆ ತಾಯಿಗಳಿಗೆ ಜೋರಾಗಿ ಪಿಂಡ ಪ್ರದಾನ ಮಾಡುವುದರೊಳಗೆ ಯಾವ ಅರ್ಥ ಇಲ್ಲ ಅಂತ ಹೇಳಿದೆ. ಈ ಎಂಪ್ಲಾಯಿ ರಿಲೇಷನ್ಶಿಪ್ಪು ಎಷ್ಟು ಉದಾರ ಮನೋಹರವಾದದ್ದಾಗಿತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಸಾಮಾನ್ಯಂ ಯಾಚಿತಂ ನ್ಯಾಸಂ ಆದಿರ್ದಾನಂ ಚ ತದ್ವನಂ ಅನ್ವಾಹಿತಂ ಚ ನಿಕ್ಷಿಪ್ತಂ ಸರ್ವಸ್ವಂ ಚ ಅನ್ವಯೇ ಸತಿ ಆಪತ್ಸ್ವಪಿ ನದೇಯಾನಿ ನವವಸ್ತೂನಿ ಪಂಡಿತೈ ಯೋದದಾತಿ ಸಮೂಢಾತ್ಮ ಪ್ರಾಯಶ್ಚಿತ್ತಿ ಭವೇನ್ನರಃ. 9 ವಸ್ತುಗಳನ್ನು ದಾನ ಮಾಡಬಾರದು ಅಂತ ಹೇಳ್ತಾರೆ. ಅದು ಯಾವುದು ಅಂತಂದರೆ ಎಲ್ಲರ ಅಧಿಕಾರಕ್ಕೆ ಸೇರಿದಂಥ ವಸ್ತುವನ್ನು ದಾನ ಮಾಡಬಾರ್ದು ಅಂತ ಮೊದಲನೇದು. ಅಂದರೆ ಕೆರೆ ನೀರು ಅದನ್ನು ನಾನು ಇನ್ನೊಬ್ಬರಿಗೆ ದಾನ ಅಂತ ಕೊಡಬಾರ್ದು, ಎಲ್ಲರೂ ತೊಗೊಂಡು ಹೋಗಬೇಕಾದದ್ದು. ಪಬ್ಲಿಕ್ ಪ್ರಾಪರ್ಟಿನ ದಾನ ಮಾಡುವಂತೆ ಇಲ್ಲ, ಅದು ಒಂದು. ಮತ್ತು ಇನ್ನೊಬ್ಬರಿಂದ ಬೇಡಿ ಕಾಡಿ ತಂದದ್ದನ್ನು ತಾನು ದೊಡ್ಡ ವಿಶೇಷ ಅನ್ನುವಂತೆ ದಾನ ಮಾಡುವಂಥದ್ದು ಅದು ಯುಕ್ತವಲ್ಲ. ತಾನು ಸಂಪಾದಿಸಬೇಕು. ಮತ್ತು ಯಾರೋ ಇವನಲ್ಲಿ ಅಡವಾಗಿಟ್ಟು ಹೋಗಿರ್ತಾರೆ, ಅದನ್ನು ದಾನ ಮಾಡುವಂಥದ್ದು ಅಂದರೆ ನ್ಯಾಸ. ಮತ್ತು ಯಾವುದೋ ಒಂದು ಕರಾರಿನ ಮೇಲೆ, ಒಪ್ಪಂದದ ಮೇಲೆ, ಲಿಟಿಗೇಷನ್ನಿನ ಮೇಲೆ, ಡಿಸ್ಪ್ಯೂಟಿನ ಮೇಲೆ ಇರತಕ್ಕಂಥ ಒಂದು ವಸ್ತುವನ್ನು ದಾನ ಮಾಡಬಾರದು ಅಂತ. ಮತ್ತು ತನ್ನ ಬಾಧ್ಯರು ಯಾರಿದ್ದಾರೆ, ತನಗೆ ಡಿಪೆಂಡೆಂಟ್ಸ್ ಯಾರಿದ್ದಾರೆ, ಅವರ ಅಭಿಪ್ರಾಯಗಳಿಗೆ ಕವಡೆಯಷ್ಟು ಬೆಲೆ ಕೊಡದೆ ಕೊಡುವಂಥ ದಾನ. ಮತ್ತು ಯಾವುದು ದಾನ ಸ್ವೀಕೃತದಲ್ಲಿ ತುಂಬ ಉಂಟೋ ಅದನ್ನೇ ಮತ್ತೆ ಕೊಡ್ತೀನಿ ಅನ್ನುವಂಥದ್ದು. ಮತ್ತು ಲೋಕವನ್ನು ವಂಚಿಸಿ ತೆಗೆದುಕೊಂಡು ಬಂದದ್ದು, ಚೌರ್ಯ ಇತ್ಯಾದಿಗಳಿಂದ ಬಂದಂಥದ್ದು. ಮತ್ತು
ಮನೆಯ ಸದಸ್ಯರು ಮತ್ತೊಬ್ಬರದು, ತಾನು ತನ್ನದು ಅಂತ ಭಾವಿಸಿಕೊಂಡು ಕೊಡುವಂಥದ್ದು. ಇಂಥದ್ದೆಲ್ಲವನ್ನು ಯಾವ ಆಪತ್ಕಾಲದಲ್ಲಿಯೂ ದಾನವಾಗಿ ಕೊಡಬಾರದು ಅಂತ. ಇನ್ನು ನಾವು ಎರಡು ಹೇತು ನೋಡಿದ್ದಾಯಿತು, ಶಕ್ತಿ ಮತ್ತು ಶ್ರದ್ಧೆಯನ್ನು. ಅಧಿಷ್ಠಾನ ಯಾವುದು ಅಂತಂದರೆ ಧರ್ಮ, ಅರ್ಥ, ಕಾಮ, ಲಜ್ಜಾ, ಭಯ, ಹರ್ಷ ಇವು ದಾನದ ನೆಲೆಗಳು ಅಂತ ಹೇಳಿಬಿಟ್ಟು. ಧರ್ಮಮರ್ಥಂಚ ಕಾಮಂಚ ವ್ರೀಡಾಹರ್ಷ ಭಯಾನಿಚ ಅಧಿಷ್ಠಾನಾನಿ ದಾನಾನಾಂ ಷಡೇತಾನಿ ಪ್ರಚಕ್ಷತೆ ಅಂತ. ಅಂದರೆ ದಾನದಲ್ಲಿ ಒಂದು ಧರ್ಮ ಇರಬೇಕು, ಒಂದು ಅರ್ಥ, ಒಂದು ಸಂಪತ್ತಿನ ಎಕ್ಸ್ಚೇಂಜ್ ಅನ್ನೋದಿರಬೇಕು, ಮತ್ತು ಒಂದು ಬಯಕೆ, ಒಂದು ಪ್ರೀತಿ ಇರಬೇಕು, ಮತ್ತು ಹ್ರಿಯಾದೇಯಂ ಅಂತ ವೇದ ಹೇಳುತ್ತದೆ. ತಾನು ಕೊಡುವುದು ಅಲ್ಪ ಅನ್ನುವ ಒಂದು ಸಂಕೋಚದಿಂದ ಕೊಡಬೇಕು. ಭಿಯಾದೇಯಂ ಭಯದಿಂದ ಕೊಡಬೇಕು. ನಾನು ಕೊಡುವುದು ಒಳ್ಳೆಯದಕ್ಕೆ ಅಂದ್ಕೊಂಡ್ರೂ ಅವನು ಎಲ್ಲಿ ದುರುಪಯೋಗ ಮಾಡಿಕೊಂಡು ಅವನು ಹಾಳಾದಾನೋ ಅನ್ನುವ ಎಚ್ಚರದಿಂದ ಕೊಡಬೇಕು. ಅಪಾತ್ರ ದಾನ ಕೊಡುವುದು ಅಥವಾ ಅಸದ್ದಾನ ಕೊಡುವುದು ಇತ್ಯಾದಿಗಳು ಹೇಗೋ ಅದೇ ರೀತಿಯಾಗಿ ಅವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕೊಟ್ಬಿಡ್ತೀವಿ. ಈಗ ಚಿಕ್ಕ ಮಕ್ಕಳಿಗೆ ದೊಡ್ಡ ಇಂಟರ್ನೆಟ್ ಕನೆಕ್ಷನ್ ಮಾಡಿಕೊಟ್ಟಂತೆ ಈ ರೀತಿ ಆದದ್ದು. ಇನ್ನು ಹರ್ಷ, ಅದು ದಾನದ ನೆಲೆ. ಅಂದರೆ ಸಂತೋಷ, ತನಗೂ ಸಂತೋಷ, ಬೇರೆಯವ್ರಿಗೂ ಸಂತೋಷ, ಇವುಗಳು ಅಂತ. ಮತ್ತು ಇವುಗಳಿಗೆಲ್ಲಕ್ಕೂ ಕೂಡ ವಿವರಣೆಯನ್ನು ಕೊಟ್ಟುಕೊಂಡು ಬರ್ತಾರೆ. ಆಮೇಲೆ 6 ಅಂಗಗಳು ದಾನದ್ದು ಯಾವುದು? ತ್ರಿಶುಕ್ಲ ಶುಕ್ಲ ವೃತ್ತಿಶ್ಚ ಘೃಣಾಲು ಸಂಯತೇಂದ್ರಿಯ ವಿಮುಕ್ತೋ ಯೋನಿದೋಷೇಭ್ಯೋ ಬ್ರಾಹ್ಮಣ ಪಾತ್ರ ಮುಚ್ಯತೆ ಅಂತಂದರೆ ಈ 6 ಅಂಗಗಳು ಸ್ವೀಕರ್ತೃ ಯಾವನು ಯಾವ ರೀತಿಯಾಗಿರ್ತಾನೆ ಅದನ್ನು ಹೇಳ್ತಾ ಇದ್ದಾನೆ. ಕಪಟಿಯಾಗಿರಬಾರ್ದು, ಅವನು ಶ್ರದ್ಧೆ ಇಲ್ಲದವನಾಗಿರಬಾರ್ದು, ದುಷ್ಟನಾದವನಾಗಿರಬಾರ್ದು, ದುರ್ವ್ಯಸನಗಳಿಗೆ ತುತ್ತಾದವನಾಗಿರಬಾರ್ದು, ಮತ್ತು ಮಿಥ್ಯಾವಾದಿ ಆಗಿರಬಾರ್ದು, ಮತ್ತು ತಮೋಗುಣ ಪ್ರಧಾನನಾಗಿರಬಾರ್ದು. ಇಂಥವರು ಅಧಮರಾಗುತ್ತಾರೆ. ಇವರನ್ನು ವಿನಾಯಿಸಿದಂಥದ್ದು ಯಾರಲ್ಲಿ ಕಾಪಟ್ಯ ಇಲ್ಲದೆ ರುಜುತ್ವ ಇದೆಯೋ, ಶ್ರದ್ಧೆ ಇದೆಯೋ, ಸಜ್ಜನಿಕೆ ಇದೆಯೋ, ವ್ಯಸನ ರಾಹಿತ್ಯ ಉಂಟೋ, ಸತ್ಯವಾದಿಗಳಾಗಿದ್ದಾರೋ ಮತ್ತು ಸತ್ವಗುಣ ಪ್ರಧಾನರಾಗಿದ್ದಾರೋ ಅವರನ್ನು ನಾವು ತೆಗೆದುಕೊಂಡು ನೋಡಬೇಕು ಅಂತ. ಇನ್ನು ದ್ವಿಪಾಕಯುಕ್ ಅಂತಂದರೆ 2 ಪರಿಣಾಮವನ್ನು ಉಂಟು ಮಾಡುವುದು ಅಂತಂದರೆ ಇಹದಲ್ಲಿ ಕೀರ್ತಿ ಗೌರವ, ಪರದಲ್ಲಿ ಪುಣ್ಯವನ್ನು ಸಂಪಾದಿಸಿಕೊಡ್ತಕ್ಕಂಥದ್ದಾಗಿರೋದ್ರಿಂದ ದಾನಕ್ಕೆ ಈ 2 ಪಾಕ ಉಂಟು. ಇನ್ನು ಚತುಷ್ಪ್ರಕಾರ ಅಂತ 4 ಪ್ರಕಾರ ಉಂಟು ಅಂತನ್ನೋದ್ರೊಳಗೆ ಅದು ಹೇಳ್ತಾರೆ ಧ್ರುವ, ತ್ರಿಕ, ಕಾಮ್ಯ, ನೈಮಿತ್ತಿಕ ಅಂತ 4 ವಿಧ. ಧ್ರುವಂ ಆಹ ತ್ರಿಕಂ ಕಾಮ್ಯಂ ನೈಮಿತ್ತಿಕಮಿತಿ ಕ್ರಮಾತ್ ವೈದಿಕೋ ದಾನ ಮಾರ್ಗೋಯಂ ಚತುರ್ಧ ವರ್ಣ್ಯತೆ ದ್ವಿಜೈಹಿ ಅಂತ ಹೇಳಿ, ಮೊದಲಿಗೆ ಧ್ರುವ ಅಂತಂದರೆ ಶಾಶ್ವತವಾದಂತಹ ಸಕಲ ಕಲ್ಯಾಣಕಾರಕವಾದಂಥದ್ದು, ಜ್ಞಾನ, ಜೀವರಕ್ಷಣೆ, ಪ್ರಾಣ ಪ್ರದಾನ ಇತ್ಯಾದಿಗಳನ್ನು ಮಾಡುವಂಥದ್ದು ದಾನದ ಮಹಾಲಕ್ಷಣ ಅಂತ. ಅವನಿಗೆ ಬದುಕಿಡೀ, ಅವನ ತಲೆಮಾರಿಗಿಡೀ ಒಂದು ಪ್ರಜ್ಞೆ ಉಂಟಾಗುವಂತೆ, ಶಾಂತಿ ಉಂಟಾಗುವಂತೆ, ಸೌಖ್ಯ ಉಂಟಾಗುವಂತೆ ಮಾಡುವಂಥ ದಾನ, ಅದು ಮುಖ್ಯವಾದದ್ದು ಧ್ರುವ ಅಂತ. ಇನ್ನು ತ್ರಿಕ ಅಂತನ್ನುವಂಥದ್ದು ಯಾವುದು ಅಂದರೆ ಅನುದಿನಕ್ಕೂ ಬೇಕಾಗುವಂಥ, ಜನಗಳಿಗೆ ಪೂರಕವಾಗುವಂಥದ್ದು, ಜನಗಳಿಗೆ ಸಹಕಾರಿಯಾಗುವಂಥದ್ದು ಯಾವುದುಂಟು? ಕೂಪ, ಆರಾಮ, ತಡಾಗಾದಿ ಸರ್ವಕಾಮ ಫಲಪ್ರದಂ ತದಾಹು ತ್ರಿಕಮಿತ್ಯೇವ ದೀಯತೆ ದಿನೇ ದಿನೇ. ದಿನದಿನವೂ ಪ್ರಯೋಜನವಾಗುವಂಥದ್ದು ಯಾವುದು ಕೊಡಬಲ್ಲೋದು ಆಗ್ತಾರೋ ಅದು ಅಂತ. ಮತ್ತು ಕಾಮ್ಯದಾನ ಯಾವುದು ಅಂದರೆ ತಾನು ಏನೋ ಒಂದು ಒಳ್ಳೆಯದಾಗಬೇಕು ತನಗೆ ಅಂತಂದುಕೊಂಡು ಬಯಕೆಯಿಂದ ಕೊಡ್ತಕ್ಕಂಥದ್ದು. ಅಪತ್ಯ ವಿಜಯೇಶ್ವರ್ಯ ಸ್ತ್ರೀಬಲಾರ್ಥಂ ಚ ದೀಯತೆ ಇಚ್ಛಾಸಂಸ್ಥಂ ಚ ಯದ್ದಾನಂ ಕಾಮ್ಯಮಿತ್ಯಭಿಧೀಯತೆ. ತನಗೆ ಒಳ್ಳೆಯದಾಗಲಿ, ತನಗಿಂಥದ್ದಾಗಲಿ. ಈಗ ಉದಾಹರಣೆಗೆ ವಿವಾಹ ಆಗಬೇಕು ಅಂತ ಇರ್ತಕ್ಕಂಥವರು ಯಾವುದೋ ಒಬ್ಬ ಕನ್ಯೆಗೆ, ವಿವಾಹ ಯೋಗ್ಯಳಾದ ಕನ್ಯೆಗೆ ವಿವಾಹಕ್ಕೆ ಬೇಕಾದ ಅನುಕೂಲ ಮಾಡಿಕೊಟ್ರೆ ಇವರ ಮನೆಯಲ್ಲಿ ಒಳ್ಳೆಯ ವಿವಾಹ ಆಗುತ್ತದೆ ಇತ್ಯಾದಿಯಾಗೆಲ್ಲ ಹೇಳ್ತೀವಲ್ಲ, ಇದು ಒಂದು ಕಾಮ್ಯ, ಇದು ಒಂದು ಕೂಡ ಅಂಗವಾಗಿದೆ ಅಂತ ಗೊತ್ತಾಗುತ್ತದೆ. ಇನ್ನು ನೈಮಿತ್ತಿಕ ಅಂತಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಗ್ರಹಣ ಬಂತು, ಸಂಕ್ರಮಣ ಬಂತು, ಪಿತೃಶ್ರಾದ್ದ ಬಂತು, ಜನ್ಮ ದಿವಸ ಬಂತು, ವಿವಾಹ, ಉಪನಯನ ಇತ್ಯಾದಿಗಳು ಬಂದವು, ಮಹಾಪರ್ವಗಳು ಬಂದವು. ಆ ಎಲ್ಲ ಕಾರಣದಲ್ಲಿ ಕಾಲಾಪೇಕ್ಷಂ ಕ್ರಿಯಾಪೇಕ್ಷಂ ಗುಣಾಪೇಕ್ಷಂ ಇತಿ ಸ್ಮೃತಂ ತ್ರಿಧಾ ನೈಮಿತ್ತಿಕಂ ಪ್ರೋಕ್ತಂ ಸದಾ ಹೋಮ ವಿವರ್ಜಿತಂ ಅಂತ ಹೀಗೆಲ್ಲ ಬರುವಂಥದ್ದು ಅಂತ ಗೊತ್ತಾಗುತ್ತದೆ. ಇನ್ನು 3 ವಿಧ ಉಂಟು ದಾನಕ್ಕೆ ಅಂತಂದರೆ ಉತ್ತಮ, ಮಧ್ಯಮ, ಅಧಮ ಅಂತ ಉಂಟು ಅಂತ ಹೇಳ್ತಾರೆ. ಅಲ್ಲಿ ಉತ್ತಮ ದಾನ, ಮಧ್ಯಮ ದಾನ, ಅಧಮ ದಾನ ಅಂತ ಕೊಡ್ತಾರೆ. ಈ ದುರ್ದಾನ ಅಂತ ಯಾವುದುಂಟು?
ಎಳ್ಳನ್ನು ದಾನ ಕೊಡೋದು, ತುಲಾಪುರುಷ ದಾನ ಕೊಡೋದು, ತಿಲಪುರುಷ ದಾನ ಕೊಡೋದು ಇತ್ಯಾದಿಗಳೆಲ್ಲ ಕೂಡ ಅದು ದುರ್ದಾನವಾದಂಥದ್ದು. ಹಾಗಲ್ಲದೆ ಉತ್ತಮವಾದಂಥ ದಾನಗಳು, ಮಧ್ಯಮವಾದಂಥ ದಾನಗಳು ಅಂತ ಸಾಮಾನ್ಯವಾಗಿ ಗೊತ್ತಾಗುವಂತೆ ಸತ್ವವನ್ನು ಯಾವುವು ಪ್ರಧಾನವಾಗಿ ಪೋಷಿಸುತ್ತವೋ ಅವು ಉತ್ತಮ ದಾನ, ರಜಸ್ಸನ್ನು ಪೋಷಿಸ್ತಕ್ಕಂಥವು ಮಧ್ಯಮ ದಾನ, ತಮಸ್ಸನ್ನು ಪೋಷಿಸ್ತಕ್ಕಂಥವು ಅಧಮ ದಾನ ಅಂತ ಆಗಿದೆ. ಆಮೇಲೆ ಇನ್ನೊಂದನ್ನು ಹೇಳ್ತಾರೆ, ಅದನ್ನು ದೇವ ಮಾನುಷ ಆಸುರ ಅಂತ ಆ ರೀತಿಯಾದ ವಿಭಾಗವನ್ನು ಕೂಡ ಮಾಡ್ತಾರೆ. ಮತ್ತು ತ್ರಿನಾಶ ಅಂತಂದರೆ ಯಾವುದು? ದಾನ ಕೊಟ್ಟ ಮೇಲೆ ಯದ್ದತ್ವಾ ತಪ್ಯತೆ ಪಶ್ಚಾತ್ ಪಾತ್ರೇಭ್ಯೋ ಪಾತ್ರ ಏವಚ ಅಶ್ರದ್ಧೆಯಾಚ ಯದ್ದಾನಂ ದಾನನಾಶಸ್ತ್ರಯೋ ಮತಃ ಅಂತ. ಕೊಟ್ಟ ಮೇಲೆ ಕೊಟ್ಟನಲ್ಲ ಕೊಟ್ಟು ಕೆಟ್ಟೆ ಅಂತ ಸಂಕಟ ಪಡ್ತಕ್ಕಂಥದ್ದು, ಮತ್ತು ಅಯೋಗ್ಯರಿಗೆ ಉತ್ಸಾಹದಿಂದ ಕೊಡುವಂಥದ್ದು, ಮತ್ತು ಶ್ರದ್ಧೆ ಆದರ ಇತ್ಯಾದಿಗಳು ಇಲ್ಲದೆ ಕೊಡುವಂಥವು, ಇವು ದಾನದ ಮಹಾತ್ಮ್ಯವನ್ನು ಸತ್ವವನ್ನು ಕುಂದಿಸುತ್ತವೆ ಅಂತ. ಅಂದರೆ ಈ ಒಂದು ಪ್ರಕರಣ ಸುಮ್ಮನೆ ನಾನು ತೆಗೆದುಕೊಂಡು ಹೇಳಿದ್ದಕ್ಕೆ ಮುಖ್ಯ ಕಾರಣ, ಪುರಾಣಗಳು ದಾನವನ್ನು, ಶ್ರಾದ್ದವನ್ನು ಮತ್ತು ಪೂಜಾ ತಂತ್ರಗಳನ್ನು, ವ್ರತ ಕಲ್ಪ ಇವುಗಳನ್ನೆಲ್ಲ ವಿಸ್ತೃತವಾಗಿ ಹೇಳುತ್ತವೆ. ಅಂತಂದರೆ ಯಾವ ಡೀಟೇಲ್ನಲ್ಲಿ ಹೇಳುತ್ತವೆ, ಯಾವ್ಯಾವ ಬಗೆಯಲ್ಲಿ ಹೇಳುತ್ತವೆ ಅನ್ನೋದನ್ನು ನಿರೂಪಣ ಮಾಡೋದಕ್ಕೆ. ಅವುಗಳು ಈ ಮಟ್ಟದ ಸೂಕ್ಷ್ಮಕ್ಕೆ ಹೋಗುತ್ತವೆ ಅಂದರೆ ನಮ್ಮ ಪೂರ್ವಿಕರು ಇವುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಗಮನಿಸಿದ್ರು ಅಂತ ಗೊತ್ತಾಗುತ್ತದೆ. ಆ ಡೀಟೇಲಿಂಗ್ ಒಂದು ಪ್ರಶಾಂತವಾದ ಸಮಾಹಿತವಾದ ಮನಸ್ಸಿಗೆ ಬರುತ್ತದೆ. ಆ ವಿವರಗಳಲ್ಲಿ ಸ್ವಾರಸ್ಯ ಕಾಣಿಸಬೇಕು ಅಂತಂದರೆ ಇಷ್ಟೆಲ್ಲ ಗಮನಿಸಿಕೊಂಡು ಮಾಡ್ತಾರಾ, ಮಾಡಿದರೆ ಒಳ್ಳೆಯದು ಅಂತ. ಆಗದೇ ಇದ್ದರೂ ಪರವಾಗಿಲ್ಲ, ಏನಾದರೂ ಯಾವ ರೀತಿಯಲ್ಲಾದರೂ ಕೊಡ್ರಿ ಅಂತಲೂ ಕೊನೆಗೆ ಒಂದು ಕ್ಲಾಸ್ ಹೇಳ್ತಾರೆ. ಅಂದರೆ ಬೆಸ್ಟು, ಆ್ಯಾವರೇಜು, ಮೀಡಿಯೋಕರ್, ವರ್ಸ್ಟ್ ಅಂತಂತ ಎಲ್ಲ ಹೇಳ್ತೀವಲ್ಲ, ಪ್ರತಿಯೊಂದು ಹಂತಗಳನ್ನು, ಪ್ರತಿಯೊಂದು ವಿಭಾಗಗಳನ್ನು ತೋರ್ಪಡಿಸುತ್ತವೆ. ಮತ್ತು ಏನೇ ಆಗಲಿ ಕೊಟ್ಟರೆ ಉಂಟಪ್ಪ ಒಳ್ಳೆಯದು ಅಂತ ಅನ್ನುವ ಮಾತನ್ನು ಹೇಳ್ತಾರೆ. ಈ ಮಟ್ಟಕ್ಕೆ ಔದಾರ್ಯವನ್ನು, ಸಹಾನುಭೂತಿಯನ್ನು ಕೂಡ ಕಾಣ್ತೀವಿ ಅನ್ನುವಂಥದ್ದು ನಾವು ವಿಶೇಷವಾಗಿ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ನೋಡುವಂಥ ಒಂದು ಸಂಗತಿ. ಅದು ಇಲ್ಲಿ ಪುರಾಣಗಳಲ್ಲಿ ಇದೆ ಅನ್ನೋದು ಸಂತೋಷದ ವಿಚಾರ. ನಿನ್ನೆ ನಾನು ಅನೇಕ ಆಖ್ಯಾನಗಳಿವೆ ಅಂತ ಹೇಳಿದ್ದೆ. ಅದರೊಳಗೆ ಮಾರ್ಕಂಡೇಯ ಇತ್ಯಾದಿ ಪ್ರಸಿದ್ಧವಾದಂಥದ್ದು ದಕ್ಷಿಣಾಮೂರ್ತಿ, ಅಂದರೆ ಶಿವನ ಅನೇಕ ಸ್ವರೂಪಗಳಲ್ಲಿ ಒಂದಾದ ಜ್ಞಾನ ಸ್ವರೂಪ, ಅದನ್ನು ಕುರಿತು ಹೇಳುವಂಥದ್ದಾಗಿದೆ. ಆತ ದೇವರ್ಷಿಗಳಿಗೆ, ನಿತ್ಯಸೂರಿಗಳಿಗೆ, ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಇವರುಗಳಿಗೆ, ಬ್ರಹ್ಮರ್ಷಿಗಳಿಗೆ, ಸಪ್ತರ್ಷಿಗಳಿಗೆ, ಇವರೆಲ್ಲರಿಗೂ ಕೂಡ ತತ್ವವನ್ನು ಮೌನದ ಮೂಲಕವಾಗಿಯೇ ಬೋಧಿಸಿದ ಅಂತನ್ನುವುದು ಬಹಳ ವಿಖ್ಯಾತವಾದಂಥದ್ದು ದಕ್ಷಿಣಾಮೂರ್ತಿ ತತ್ವ. ನಮ್ಮಲ್ಲಿ ಶೈವ, ವೈಷ್ಣವ, ಶಾಕ್ತ ಅಂತ ತ್ರಿಧಾರೆಯಾಗಿ ಭಗವತ್ ತತ್ವ ಹರಿದಿದೆ. ಅಲ್ಲಿ ಶೈವ ತತ್ವದಲ್ಲಿ ಜ್ಞಾನಪಾರಮ್ಯದ ದೇವತೆ ಮೇಧಾ ದಕ್ಷಿಣಾಮೂರ್ತಿ ಅಥವಾ ದಕ್ಷಿಣಾಮೂರ್ತಿ, ವೈಷ್ಣವ ತತ್ವದಲ್ಲಿ ಹಯಗ್ರೀವ, ಹಯವದನ, ಮತ್ತು ಶಾಕ್ತರಲ್ಲಿ ಲಲಿತಾ ತ್ರಿಪುರ ಸುಂದರಿ ಅಥವಾ ಮಹಾಸರಸ್ವತಿ ಅಂತ ಇವರುಗಳನ್ನು ಸಾಮಾನ್ಯವಾಗಿ ಜ್ಞಾನಾಧಿದೇವತೆಗಳು ಅಂತ ಕರೀತಾರೆ. ಅದರೊಳಗೆ ದಕ್ಷಿಣಾಮೂರ್ತಿಯಲ್ಲಿ ಕಂಡುಬರುವ ಸಂಕೇತ ಸ್ವಾರಸ್ಯ ಮಿಕ್ಕಿ 12 ಪ್ರಕಾರಗಳಿಗಿಂತ ತುಂಬ ರಮಣೀಯವಾದದ್ದು. ಅಲ್ಲಿ ಆತ ತರುಣ, ಚಿಕ್ಕ ವಯಸ್ಸಿನವನು, ವಟವೃಕ್ಷದ ಕೆಳಗೆ ಕೂತಿದ್ದಾನೆ. ವಯಸ್ಸಾದವರು ಶಿಷ್ಯರು, ಆದರೆ ತಾನು ಮಾತ್ರ ತರುಣ. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಧ್ಯಾನ ಶ್ಲೋಕವೇ ಹೇಳುತ್ತದೆ. ಚಿತ್ರಂ ವಟತರೋರ್ಮೂಲೆ ವೃದ್ಧಾ ಶಿಷ್ಯಾ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅನ್ನುವಲ್ಲಿ ಜ್ಞಾನ ಮುದಿಯಲ್ಲ, ನಿತ್ಯ ಯೌವನ ಮೂರ್ತಿ. ಅಂದರೆ ಕ್ರಿಯಾತ್ಮಕತೆ ಯಾರಿಗೆ ಉಂಟು ಅವನು ಮಾಡುವ ಉಪದೇಶಕ್ಕೆ ಹೆಚ್ಚಿನ ಬೆಲೆ. ಪಾಪ ಮುಪ್ಪಿನ ಮುದುಕರಾದವರು, ವಯಸ್ಸಾದವರಿಗೆ ಮಾಡಿ ಮುಗಿದಿರುತ್ತದೆ. ಈಗ ಅವರು ಏನಿದ್ರೂ ಜ್ಞಾಪಕ ಮಾತ್ರವಾಗಿ ಹೇಳಬಲ್ಲರೇ ಹೊರತು ಕಾರಕ ಮಾತ್ರವಾಗಿರೋಲ್ಲ. ಜ್ಞಾನ ತುಂಬ ಕಾರಕವಾದದ್ದು, ಆಗಲೇ ಅದು ಆನಂದದ ಮಟ್ಟಕ್ಕೆ ಏರುತ್ತದೆ. ಹಾಗಲ್ಲವಾದರೆ ಅದು ಕೇವಲ ಶಾಸ್ತ್ರದ ಮಟ್ಟಕ್ಕೆ ಇಳಿಯುತ್ತದೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶಂಕರರು ಹೇಳ್ತಾರೆ, ಶಾಸ್ತ್ರಂ ಕೇವಲಂ ಜ್ಞಾಪಕಮಿತಿ ಸ್ಥಿತಿ ಅಂತ. ಎಲ್ಲ ಶಾಸ್ತ್ರವು ಮೆಮರಿ ಪೆಗ್, ಪೀಸ್ ಆಫ್ ಇನ್ಫಾರ್ಮೇಷನ್ ಅಂತ. ಅದು ಕ್ರಿಯಾತ್ಮಕವಾದಾಗ ಎಕ್ಸ್ಪೀರಿಯನ್ಷಿಯಲ್ ಅಂತ ಆಗುತ್ತದೆ. ಆಗ ಅದರಿಂದ ಆನಂದ ಉಂಟಾಗುತ್ತದೆ. ನಿಜವಾದ ಜ್ಞಾನದಿಂದ ಆನಂದ, ಒಳ್ಳೆಯದಲ್ಲದ ಜ್ಞಾನದಿಂದ ಸುಖ ದುಃಖಗಳು. ಸುಖ ಎಲ್ಲಿವರೆಗೆ? ಸ್ವಾರ್ಥ ಸಾಧಿತವಾಗುವವರೆಗೆ. ಸ್ವಾರ್ಥ ಸಾಧಿತವಾಗಲಿಲ್ಲ ಅಂದ ತಕ್ಷಣವೇ ಅದು ದುಃಖದಲ್ಲಿ ಪರ್ಯವಸಾನವಾಗುತ್ತದೆ ಅಂತನೋ ಮಾತು ನಮಗೆ ಗೊತ್ತಾಗುತ್ತದೆ. ಈ ಅರ್ಥದಲ್ಲಿ ನಿತ್ಯ ತಾರುಣ್ಯ ಮೂರ್ತಿ ಅಂತ ಮಾಡಿದ್ದು. ಮತ್ತು ಆತ ಮೌನವನ್ನು ಭಾಷೆಯಾಗಿ ಬಳಸ್ತಾನೆ ಅಂತ. ಅಂದರೆ ಅನುಭವ, ಆನಂದ ವಾಚ್ಯವಲ್ಲ ಅಂತ. ರಸ, ಆಸ್ವಾದ ಎಂದಿಗೂ ವಾಚ್ಯವಲ್ಲ.
ಅದು ಅನುಭವಕ್ಕೇ ಬರಬೇಕಾದದ್ದು. ಅದನ್ನು ತೋರ್ಪಡಿಸುವಂತೆ ಅಂದರೆ ಇದನ್ನು ಹೀಗೆ ಅಂತ ಹೇಳಿದೊಡನೆಯೇ ಇತಿಕರಣ ಅಂದರೆ ಇಷ್ಟು ಅಂತ ಚೌಕಟ್ಟು ಹಾಕದಂತೆ ಆಗುತ್ತದೆ. ಅನುಭವದ ಅನಂತತೆ, ಅಮೇಯತೆ, ಅನಿರ್ವಾಚ್ಯತೆ ಹೊರಟು ಹೋಗುತ್ತದೆ ಅನ್ನುವುದಲ್ಲಿ ತಾತ್ಪರ್ಯ. ಮತ್ತು ಆತ ಒಂದು ಕೈಯಲ್ಲಿ ಚಿನ್ಮುದ್ರೆ, ಮತ್ತೊಂದು ಕೈಯಲ್ಲಿ ಎರಡೇ ತಾಲಪತ್ರಗಳ ಗ್ರಂಥ ಹಿಡಿದಿದ್ದಾನೆ ಅಂತ. ಎರಡು ತಾಲಪತ್ರಗಳು ಪರ ಮತ್ತು ಅಪರ ವಿದ್ಯೆಗಳು. ಯಾವುದನ್ನು ನಾವು ಸೆಕ್ಯುಲರ್ ಆ್ಯಂಡ್ ರಿಲಿಜಿಯಸ್ ಸೈನ್ಸಸ್ ಅಂತ ಕರಿತೀವಿ, ಅದು ಸರಿಯಲ್ಲ. ಸ್ಥೂಲವಾಗಿ ಪರಮಾರ್ಥತಃ ಹೇಳಬೇಕು ಅಂತಂದರೆ ಯಾವುದನ್ನು ನಾವು ಐಡಿಯಲಿಸ್ಟಿಕ್ ಮತ್ತು ಇನ್ಯಾವುದನ್ನು ಮೆಟೀರಿಯಲಿಸ್ಟಿಕ್ ಅಂತೀವಿ, ಆದರ್ಶ ವಿದ್ಯೆ, ಮತ್ತು ಯಾವುದನ್ನು ನಾವು ವಾಸ್ತವ ವಿದ್ಯೆ, ರಿಯಲಿಸಮ್ ಮತ್ತು ಐಡಿಯಲಿಸಮ್ ಅಂತ ಕರಿತೀವಿ, ಆ ಎರಡರ ಸಂಕೇತವಾಗಿ ಪರ ಅಪರ ವಿದ್ಯೆಗಳು ಅಂತ ಮುಂಡಕಾದಿ ಉಪನಿಷತ್ತುಗಳಲ್ಲಿ ಹೇಳಿರುವಂಥದ್ದನ್ನು ಸಾಂಕೇತಿಕವಾಗಿ ತೋರಿಸುವಂತೆ ಎರಡು ಹಾಳೆಗಳ ಗ್ರಂಥ. ಮತ್ತು ಇನ್ನೊಂದು ಕೈಯಲ್ಲಿ ಚಿನ್ಮುದ್ರೆ, ಅದು ಹಂಸಾಸ್ಯ ಹಸ್ತ ಅಂತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ತಂತ್ರಶಾಸ್ತ್ರದಲ್ಲಿ ಅದು ಮುದ್ರಾ ಅಂತ ಆಗುತ್ತದೆ. ಹಿಂದೆ ಆ ಮುದ್ರೆ, ತಂತ್ರ, ಆಮೇಲೆ ಹಸ್ತ, ನಾಟ್ಯ ಇತ್ಯಾದಿಗಳಿರುವ ವ್ಯತ್ಯಾಸ, ಸ್ವಾರಸ್ಯಗಳನ್ನು ನಾನು ಹೇಳಿದ್ದೆ. ಆದ ಕಾರಣ ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಮುದ್ರೆ ಒಳಗೆ ಸರಿಯುವುದಕ್ಕಾಗಿ, ಮುದಂ ರಾತಿ ಇತಿ ಮುದ್ರಾ, ಟು ಸೀಲ್ ಆ್ಯಂಡ್ ಗೋ ಇನ್ವರ್ಡ್. ಹಸ್ತ ಅನ್ನುವುದು ಎಲ್ಲ ಕಡೆಗೆ ತೋರ್ಪಡಿಸುವಂಥದ್ದು, ಹೊರಗೆ ಬರುವಂಥದ್ದು, ಟು ಕಮ್ಯುನಿಕೇಟ್, ಟು ಡಿಸ್ಟ್ರಿಬ್ಯೂಟ್, ಟು ಬಿಕಮ್ ಎಕ್ಸ್ಟ್ರಾವರ್ಟ್ ಅಂತ. ಇಂಟ್ರಾವರ್ಟ್ ಆಗೋದಕ್ಕೆ ಮುದ್ರೆ, ಎಕ್ಸ್ಟ್ರಾವರ್ಟ್ ಆಗೋದಕ್ಕೆ ಹಸ್ತ ಅಂತ. ಆ ಚಿನ್ಮುದ್ರ ಹಸ್ತವಲ್ಲ, ಅದು ಮುದ್ರ. ಅಲ್ಲಿ ಮೂರು ಬೆರಳುಗಳು ಪಕ್ಕಕ್ಕೆ ಇದ್ದು ತೋರು ಬೆರಳು ಮತ್ತು ಹೆಬ್ಬೆರಳು ಸೇರುವಂಥದ್ದು ಅಂತ ಮಾಡಿರೋದ್ರಿಂದ ನಮಗೆ ಗೊತ್ತಾಗುತ್ತದೆ ಈ ತ್ರಿಪುಟಿಯನ್ನು ಮೀರಿದಂಥದ್ದು ಜೀವ ಬ್ರಹ್ಮ, ಇದರ ಅಭೇದವನ್ನು ತೋರ್ಪಡಿಸುವುದು ಅಂತಂದರೆ ಎಲ್ಲವೂ ಬ್ರಹ್ಮಮೇವಾದದ್ದು ಅಂತ ತೋರ್ಪಡಿಸುವುದು. ಆ ಬ್ರಹ್ಮ ಅನ್ನೋದು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾದದ್ದು ಅಂತ ಮೂರು ಬೆರಳುಗಳನ್ನು ಪ್ರತ್ಯೇಕ ಮಾಡಿದ್ದು. ದೃಷ್ಟಿ ಅಂದರೆ ನೋಡುವಂಥವನು ಯಾರು, ದ್ರಷ್ಟೃ ಯಾವನಿದ್ದಾನೆ ಅವನು, ಮತ್ತು ನೋಡಲ್ಪಡುವ ವಸ್ತು ಯಾವುದಿದೆ ಅದು ದೃಶ್ಯ, ಮತ್ತು ನೋಡುವಿಕೆಯ ದರ್ಶನ, ಇದನ್ನು ಮೀರಿದಂಥದ್ದು, ದೃಗ್ದೃಶ್ಯ ದರ್ಶನಗಳನ್ನು ಮೀರಿದಂಥದ್ದು ಅಂತ ತೋರ್ಪಡಿಸುವಂತೆ ಆ ಚಿನ್ಮುದ್ರೆ ಉಂಟು ಅಂತ. ಹೀಗೆಲ್ಲ ಅದಕ್ಕೆ ಸಂಕೇತಗಳನ್ನು ಹೇಳಿದ್ದಾರೆ. ಮತ್ತು ಇನ್ನು ಎರಡು ಕೈಗಳಲ್ಲಿ ನಾವು ಕಾಣುವಂಥದ್ದು ಡಮರುಗವನ್ನು ಧರಿಸಿರ್ತಾನೆ ಸಕಲ ವರ್ಣವ್ಯೂಹ ಸಮಾಮ್ನಾಯವಾಗಿ, ಮತ್ತೊಂದರೊಳಗೆ ಅಗ್ನಿಯನ್ನು ಧರಿಸಿರ್ತಾನೆ ಸಕಲ ಕರ್ಮ ದಹನ ಲಕ್ಷಣವಾಗಿ. ಜ್ಞಾನಾಗ್ನಿಯಿಂದ ಕರ್ಮ ದಹನ ಮಾಡಿ ಕರ್ಮದ ಮೂಲಕವೇ ನಮಗೆ ಜನ್ಮಾದಿಗಳು ಪುನರಾವೃತ್ತಿ, ರೀಸೈಕ್ಲಿಂಗ್ ಆಫ್ ಲೈಫ್ ಅಂತ ಉಂಟು. ಆ ಕರ್ಮದ ಬಂಧನ ಛೇದ ಮಾಡುವಂತೆ ಜ್ಞಾನಾಗ್ನಿ ಅಂತ ಹೀಗೆಲ್ಲ ಹೇಳಿದ್ದಾರೆ. ಆ ವಿವರಗಳನ್ನೆಲ್ಲ ನಾವು ಕಾಣ್ತೀವಿ. ಮತ್ತು ದೇವಾಲಯಗಳಲ್ಲಿ ನಡೆಯುವಂಥ ಉತ್ಸವಗಳು, ಪ್ರಾತಃ ಕಾಲದ ಸುಪ್ರಭಾತ ಸೇವೆಯಿಂದ ರಾತ್ರಿಯ ಶಯನೋತ್ಸವದವರೆಗೆ ಬರುವಂಥ ಉತ್ಸವಗಳು, ಪ್ರಾಕಾರಾದಿ ನಿರ್ಮಾಣಗಳು, ಇವುಗಳನ್ನೆಲ್ಲವನ್ನೂ ಕೂಡ ಸಾಕಷ್ಟು ಹೇಳುತ್ತದೆ. ನಾನು ಹಿಂದೆಯೇ ಆಗ್ನೇಯ ಮತ್ತು ವಾಯವ್ಯ ಹಾಗೂ ಮತ್ಸ್ಯಾದಿ ಪುರಾಣಗಳಲ್ಲಿ, ಗರುಡ ಪುರಾಣಗಳಲ್ಲಿ ಈ ರೀತಿಯಾದ ವಿಷಯಗಳು ಏನು ಬರುತ್ತವೆ ಅವುಗಳನ್ನೆಲ್ಲ ನಾನು ವಿಸ್ತರಿಸಿದ ಕಾರಣ ಮತ್ತೆ ಹೋಗ್ತಾ ಇಲ್ಲ. ಆಮೇಲೆ ವೃಕ್ಷಾರ್ಚನೆಯ ಪುಣ್ಯ ಎಂಥದ್ದು, ಆ ವೃಕ್ಷವನ್ನು ಆರಾಧನೆ ಮಾಡುವುದಕ್ಕಾಗಿ ವಿಷ್ಣು ಪಾರ್ವತಿ ಮೊದಲಾದವರು ಕೊಟ್ಟ ಸಹಕಾರ ಎಂಥದ್ದು, ಶಿವನ ತಾಂಡವ ಸ್ವರೂಪ ಏನು, ಈ ಎಲ್ಲ ಕಥೆಗಳು ಬರ್ತವೆ. ನಾನು ಲಿಂಗ ಆದಿ ಪುರಾಣಗಳಲ್ಲಿ ಹಿಂದೆ ದಾರುಕಾವನ ಪ್ರಕರಣದಲ್ಲಿ ಶಿವತಾಂಡವ ಆನಂದ ತಾಂಡವದ ಬಗೆಗೆ ಹೇಳಿದ್ದೆ. ಆ ಆನಂದ ತಾಂಡವದ ಪರಮಾರ್ಥ ಒಂದು ಸಣ್ಣ ಮಾತಿನಲ್ಲಿ ಹೇಳುವುದಿದ್ದರೆ, ಅತ್ಯಂತ ಸಂತೋಷದ ನಿರ್ಭರತೆಯ ಸಂಕೇತ ನೃತ್ಯ. ನಮಗೆ ಸಂತೋಷವಾದದ್ದು ಸಾಮರ್ಥ್ಯವೂ ಇದ್ದಾಗ ನೃತ್ಯ ರೂಪದಲ್ಲಿ ಬರುತ್ತದೆ. ನಮಗನ್ಸುತ್ತೆ ಗಾಳಿಯಲ್ಲಿ ತೇಲ್ತಾ ಇದ್ದೀವ ಅನ್ನೋ ಥರ ಅನಿಸುತ್ತದೆ ಅಂತ. ನಮಗೆ ಒಳ್ಳೆಯ ಉತ್ಸಾಹ ಬಂದಾಗ ಉಲ್ಲಾಸದ ಮಾತುಗಳನ್ನು ಆಡ್ತೀವಿ, ಮುಖ ಪ್ರಫುಲ್ಲವಾಗುತ್ತದೆ, ಮೈಕೈ ಕಾಲು ಹಗುರವಾಗುತ್ತದೆ ಅಂತ. ಅದು ಮತ್ತೂ ಹಗುರವಾದಾಗ ನರ್ತನದ ಆಯಾಮಕ್ಕೆ ಬರ್ತದೆ. ಮಕ್ಕಳಲ್ಲಿ ನಾವು ನೋಡ್ತೀವಿ, ಅವರ ದೇಹದಲ್ಲಿ ಆ ಪಟುತ್ವ ಇದೆಯಲ್ಲ, ಅಜಿಲಿಟಿ ಇದೆಯಲ್ಲ, ಆ ಅಜೈಲ್ ಬಾಡಿ ಅದು ಏನು ಬೇಕಾದರೂ ಕುಣಿತ ಮಾಡುವಂತೆ ಮಾಡುತ್ತದೆ. ಒಂದು ಹಸುವಿಗಾಗೋದಿಲ್ಲ, ಎಳೆಗರುವಿಗಾಗುತ್ತದೆ. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಅಂದರೆ ಪ್ರಸನ್ನತೆ, ಪಟುತ್ವ ಇವೆರಡೂ ಸೇರಿದಾಗ ನರ್ತನ. ಮತ್ತು ಇದು ದೇಹ ಮನಸ್ಸುಗಳ ಎರಡಿಗೂ ಇರತಕ್ಕಂಥ ಹೊಂದಾಣಿಕೆಗೆ ಸಂಬಂಧಪಟ್ಟದ್ದು. ಆ ಆನಂದದ ಸಂಪೂರ್ಣ ಆವಿರ್ಭಾವ ನರ್ತನದ ಸಂಕೇತ. ಈ ಕಾರಣದಿಂದಲೇ ಶಿವನ ನರ್ತನ ಪ್ರಸಿದ್ಧವಾದದ್ದು. ಸಪ್ತ ತಾಂಡವಗಳನ್ನು ವಿಶೇಷವಾಗಿ ಆಗಮಗಳಲ್ಲಿ ಹೇಳಿದ್ದಾರೆ. ಹಾಗಲ್ಲದೆ ದ್ವಾದಶ ತಾಂಡವ, ಷೋಡಶ ತಾಂಡವ ಇತ್ಯಾದಿಯಾಗಿ ವಿಸ್ತರಿಸಿಕೊಂಡು ಹೋದಂಥದ್ದು ಉಂಟು. ತಮಿಳಿನ ಹಲವು ಗ್ರಂಥಗಳಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಶಿವ ಎಂತೆಂಥ ತಾಂಡವ ಮಾಡಿದ. ತಾಂಡವ ಅಂದರೆ ಆರ್ಭಟದ ಕುಣಿತ ಅಂತ ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ವಸ್ತುತಃ
ಯಾವುದೇ ಬಗೆಯ ನೃತ್ಯವನ್ನು ತಾಂಡವ ಅಂತ ಕರೀತಾ ಇದ್ದಿದ್ದು. ನಾಟ್ಯಶಾಸ್ತ್ರದ 4ನೇ ಅಧ್ಯಾಯ ತಾಂಡವ ಲಕ್ಷಣಾಧ್ಯಾಯ ಅಂತ. ಅಲ್ಲಿ ಕರ್ಣ ಮತ್ತು ಅಂಗಹಾರಗಳ ಮೂಲಕವಾಗಿ ಮಹಾದೇವ ಮಾಡಿದ ನಾಟ್ಯವನ್ನು ತಂಡುವಿನಿಂದ ಭರತಮುನಿ ಗ್ರಹಿಸಿಕೊಂಡು ತನ್ನ ನಾಟ್ಯವೇದಕ್ಕೆ ಸೇರಿಸಿಕೊಂಡ ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲಿನ ದಿವಸಗಳಲ್ಲಿ ಅಬ್ಬರದ ಕುಣಿತಕ್ಕೆ ತಾಂಡವ ಅಂತ, ಮೃದುವಾದದ್ದಕ್ಕೆ ಲಾಸ್ಯ ಅಂತ ಬಂತು. ಆದರೆ ಪ್ರಾಚೀನ ಗ್ರಂಥಗಳಲ್ಲಿ ತಾಂಡವ ಸಾಮಾನ್ಯವಾದ ನರ್ತನ, ಅದು ಸುಕುಮಾರವೂ ಆಗಬಹುದು ಮತ್ತು ಉದ್ಧತ ಆರ್ಭಟದಿಂದಲೂ ಕೂಡಿರಬಹುದು ಅಂತ ಬಂತು. ಅದರೊಳಗೆ ಅನೇಕ ಪ್ರಕಾರಗಳಲ್ಲಿ ಗಜಾಸುರ ಸಂಹಾರ ತಾಂಡವ, ಭಿಕ್ಷಾಟನ ತಾಂಡವ ಮತ್ತು ಪ್ರಳಯ ತಾಂಡವ, ತ್ರಿಪುರಾಸುರ ಸಂಹಾರ ತಾಂಡವ ಇತ್ಯಾದಿಯಾಗಿರುವಲ್ಲಿ ಆನಂದ ತಾಂಡವ ಅಥವಾ ನಾದಾಂತ ತಾಂಡವ ಅಥವಾ ಕನಕಸಭಾ ತಾಂಡವ ಅಂತ ಕರೆಯುವುದು ಬಹಳ ಶ್ರೇಷ್ಠವಾದದ್ದು ಅಂತ. ಇದು ಪತಂಜಲಿ, ವ್ಯಾಘ್ರಪಾದ ಮೊದಲಾದ ಋಷಿಗಳಿಗೆ ಸಂತೋಷವಾಗಲಿ ಅಂತ ಮಹಾದೇವ ಮಾಡಿದಂಥದ್ದು ಅಂತ. ಕೇವಲ ತನ್ನ ಆನಂದಕ್ಕೆ ಮಾಡಿದ್ದು. ಸಂಧ್ಯಾ ತಾಂಡವ ಅಂತ ಅನುದಿನವೂ ಸಾಯಂಕಾಲ ಮಾಡ್ತಾ ಇರ್ತಾನೆ ತಾಂಡವವನ್ನು ಅಂತ ಕರೀತಾರೆ. ಇದು ವಿಶೇಷವಾಗಿ ಆ ಚಿದಂಬರದ ನಟರಾಜನನ್ನು ವಿವಕ್ಷಿತ ಮಾಡಿಕೊಂಡು ಹೇಳಿರುವಂಥದ್ದು. ಅಂದರೆ ಅತ್ಯುತ್ಕಟವಾದ ಆನಂದದ ಅಭಿವ್ಯಕ್ತಿ ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ. ಆ ಚಿದಂಬರದ ನಟರಾಜನನ ಸಂಕೇತವನ್ನು ಬಹಳ ವಿಶೇಷಿಸಿ ಹೇಳಿದ್ದಾರೆ. ನಾನು ಆ ವಿಸ್ತಾರಗಳಿಗೆ ಹೋಗ್ತಾ ಇಲ್ಲ. ಆಸ್ತೆ ಇರತಕ್ಕಂಥವರು ಶಿವರಾಮ ಮೂರ್ತಿಯವರಾಗಲಿ ಆನಂದ ಕುಮಾರಸ್ವಾಮಿಯವರಾಗಲಿ ಇದನ್ನು ಕುರಿತೇ ಬರೆದಂಥ ಪುಸ್ತಕಗಳನ್ನು ನೋಡಬಹುದು. ಶಿವನ ಪಂಚಕೃತ್ಯಗಳು ಅಂತ ಯಾವುದುಂಟು, ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ, ಇವುಗಳ ಸಂಕೇತ ಈ ತಾಂಡವ ಅಂತ. ಅಂದರೆ ಲೀಲೆಯ ಸಂಕೇತ ಅಂತ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ ಅಂತ DVG ಕಗ್ಗದಲ್ಲಿ ಹೇಳಿದರಲ್ಲ ಅದು. ಪೂತಿ ನರಸಿಂಹಾಚಾರ್ಯರು ಗಣೇಶ ದರ್ಶನ ಅಂತ ಒಂದು ಕವನ ಸಂಕಲನ ಮಾಡಿದ್ದಾರೆ. ಅಲ್ಲಿ ಗಣೇಶ ದರ್ಶನ ಅನ್ನುವ ಕವನ ಸಂಕಲನದ ಶೀರ್ಷಿಕೆಯಲ್ಲಿಯೇ ಶಿವನ ತಾಂಡವದ ಬಹಳ ಸೊಗಸಾದ ಒಂದು ಸಾಂಕೇತಿಕ ಮಾಧುರ್ಯ ಇದೆ. ಸೃಷ್ಟಿ, ಸ್ಥಿತಿ, ಲಯಗಳು ನಮಗೆ ಗೊತ್ತು, ಅದರಿಂದಲೇ ಈ ಜಗತ್ತು ನಡೀತಾ ಇರೋದು. ಆದರೆ ತಿರೋಧಾನ ಮತ್ತು ಅನುಗ್ರಹ ಅಂತಂದರೆ ಏನು? ತಿರೋಧಾನ ಅಂದರೆ ಈ ಜಗತ್ತು ಪರಮಾರ್ಥ ಅನ್ನುವ ಭ್ರಮೆ ನಮಗೆ ಬರುವಂತೆ ಮಾಡುವುದು, ತಾನು ಮಿಕ್ಕವರಿಗೆ ಕಾಣದಂತೆ ಆಗುವುದು, ಆತ್ಮತತ್ವ ಕಾಣದಂತೆ ಮರೆಯಾಗಿ ಕೇವಲ ಜಗತ್ತತ್ವ, ದೇಹತತ್ವ ಮಾತ್ರ ಉಳ್ಕೊಳ್ಳುವುದು ತಿರೋಧಾನ. ಅವೆಲ್ಲವೂ ಕೂಡ ಕರಗಿ ಆತ್ಮತತ್ವಕ್ಕೆ ಮತ್ತೆ ನಾವು ಬರುವಂತೆ ಆಗುವುದು ಅನುಗ್ರಹ ಅಂತ. ಹೀಗೆ ತಿರೋಧಾನ ಅಂದರೆ ಬಂಧನ, ಅನುಗ್ರಹ ಅಂದರೆ ಮೋಕ್ಷ ಅಂತ ಗೊತ್ತಾಗುತ್ತದೆ. ಅದು ಶಿವತಾಂಡವದ ಲಕ್ಷಣ. ನಿನ್ನೆ ದಿವಸ ನಾನು ಭದ್ರಾಯುವಿನ ಕಥೆಯನ್ನು ಹೇಳಿದ್ದೆ. ಆ ಭದ್ರಾಯುವಿಗೆ ಶಿವಕವಚ ಅಂತ ಒಂದು ಕವಚ ಉಪದಿಷ್ಟವಾಗುತ್ತದೆ ಶಿವಯೋಗಿಗಳಿಂದ. ಈ ಶಿವಕವಚದಿಂದಾಗಿ ಅವನು ಅಜೇಯನಾಗ್ತಾನೆ, ಶತ್ರು ಸಂಹಾರ ಮಾಡ್ತಾನೆ, ಸಾಯುಜ್ಯ ಗಳಿಸ್ತಾನೆ ಅಂತೆಲ್ಲ ಬರುತ್ತದೆ. ಜೊತೆಗೆ ಅವನು ಉಮಾಮಹೇಶ್ವರ ವ್ರತವನ್ನು ಮಾಡದ ಅಂತ. ಈಗಲೂ ಉಮಾಮಹೇಶ್ವರ ವ್ರತವನ್ನು ಎಷ್ಟೋ ಜನ ಮಾಡುವಂಥ ರೂಢಿ ಉಂಟು. ನಮ್ಮ ಪುರಾಣಗಳಲ್ಲಿ ಅನೇಕ ವಿಧವಾದ ಸ್ತೋತ್ರಗಳು ಬರುತ್ತವೆ. ಆ ಸ್ತೋತ್ರಗಳಲ್ಲಿ ಹಲವು ಪ್ರಕಾರಗಳಿವೆ. ಅಂಥದ್ರೊಳಗೆ ಒಂದು ಅಂತಂದರೆ ಕವಚ. ನಾರಾಯಣ ಕವಚ, ಶಿವಕವಚ, ದೇವಿ ಕವಚ, ಸ್ಕಂದ ಕವಚ, ಹನುಮತ್ ಕವಚ, ಶ್ರೀರಾಮ ಕವಚ, ಈ ರೀತಿಯಾಗಿ 10 ಕವಚ ಸ್ತೋತ್ರಗಳಿವೆ. ಅಂದರೆ ನಮಗೆ ರಕ್ಷಣೆಯಾಗಲಿ ಅಂತ. ಹಿಂದೆ ತ್ವಷ್ಟೃ ಪ್ರಜಾಪತಿ ದೇವತೆಗಳಿಗೆ ಪುರೋಹಿತನಾಗಿ ತನ್ನ ಮಗನನ್ನು ಕಳಿಸಿಕೊಡ್ತಾನೆ. ಆ ಮಗನೇ ವಿಶ್ವರೂಪಾಚಾರ್ಯ, ತ್ರಿಶಿರಸ್ಕ ಅಂತಲೂ ಕರೀತಾರೆ. ಬೃಹಸ್ಪತಿ ಮುನಿಸಿಕೊಂಡು ಹೋದಾಗ ವಿಶ್ವರೂಪಾಚಾರ್ಯ ದೇವತೆಗಳಿಗೆ ಪುರೋಹಿತನಾಗಿ ಬಂದ. ಆಗ ದೇವತೆಗಳಿಗೆ ಅಸುರಬಾಧೆ ಇಲ್ಲದೇ ಇರಲಿ ಅಂತ ನಾರಾಯಣ ಕವಚವನ್ನು ಕೊಟ್ಟ ಅನ್ನುವ ಉಲ್ಲೇಖ ಬರುತ್ತದೆ. ಭಾಗವತದಲ್ಲಿ ಬರುತ್ತದೆ, ವಿಷ್ಣು ಪುರಾಣದಲ್ಲಿ ಬರುತ್ತದೆ, ಇನ್ನು 10 ಪುರಾಣಗಳಲ್ಲಿ ಇರುವಂಥ ಇದು ಪ್ರಕರಣ. ಇದೇ ರೀತಿಯಲ್ಲಿ ಇಲ್ಲಿ ಶಿವಕವಚದ ಉಲ್ಲೇಖ ಇದೆ. ಹಾಗೆ ಮತ್ತೊಂದು ಜಾತಿಯ ಸ್ತೋತ್ರಗಳಿವೆ, ಹೃದಯ ಸ್ತೋತ್ರಗಳು ಅಂತ. ಈಗ ಲಕ್ಷ್ಮೀನಾರಾಯಣ ಹೃದಯ, ಕೇಶವ ಹೃದಯ, ಶಂಕರ ಹೃದಯ, ಈ ರೀತಿಯಾಗಿ ಹೃದಯ ಸ್ತೋತ್ರಗಳು ಅಂತ ಒಂದಷ್ಟಿವೆ. ಹಾಗಲ್ಲದೆ ಕೀಲಕ, ಅರ್ಗಳ ಇತ್ಯಾದಿ ಸ್ತೋತ್ರಗಳು ಉಂಟು. ಅದು ವಿಶೇಷವಾಗಿ ದೇವಿ ಸ್ತೋತ್ರಗಳಾಗಿವೆ. ಅಂದರೆ ಕೀಲಕ ಅಂತಂದರೆ ಬೀಗ, ಅರ್ಗಳ ಅಂದರೆ ಅಗುಳಿ, ತೊಂದರೆಗಳು ಆಗದಂತೆ ಆ ತೊಂದರೆಗಳ ಬಾಗಿಲನ್ನು ಮುಚ್ಚುವಂಥದ್ದು, ಅದಕ್ಕೆ ಅಗುಳಿ ಹಾಕುವಂಥದ್ದು, ಅದಕ್ಕೆ ಬೀಗ ಹಾಕುವಂಥದ್ದು, ಈ ರೀತಿಯಾದ ಅರ್ಥದಲ್ಲಿ ಇರುವಂಥವು ಅವು. ಹಾಗಲ್ಲದೆ ಇನ್ನು ಕೆಲವು ಮಹಾತ್ಮ್ಯಕ್ಕೆ ಸಂಬಂಧಪಟ್ಟಂಥ ಸ್ತೋತ್ರಗಳು ಉಂಟು. ಜೊತೆಗೆ ಗೀತಾ ರಚನೆಗಳು ಉಂಟು. ಭಗವದ್ಗೀತೆ ಪ್ರಸಿದ್ಧವಾದದ್ದು, ಅನುಗೀತೆ ಮಹಾಭಾರತದ ಅಶ್ವಮೇಧ ಪರ್ವದಲ್ಲಿ ಬರುವಂಥದ್ದು, ಉದ್ಧವಗೀತೆ ಭಾಗವತದಲ್ಲಿ ಬರುವಂಥದ್ದು, ಹೀಗೆ ಹಲವಾರು ಪ್ರಸಿದ್ಧ ಗೀತೆಗಳಿವೆ. ಮಹಾಭಾರತದಲ್ಲಿಯೇ ಪಾಂಡವಗೀತ, ಮಂಕಿಗೀತ ಮೊದಲಾಗಿ ಬೇರೆ ಬೇರೆ ಗೀತೆಗಳು ಕಾಣಸಿಗುತ್ತವೆ. ಕಾಮಗೀತ,
ಭಾಗವತದಲ್ಲಿ ಅವಧೂತ ಗೀತ ಅಂತ ಒಂದು ಬರುತ್ತದೆ. ಅದಲ್ಲದೆ ಅಷ್ಟಾವಕ್ರ ಗೀತಾದಿಗಳು ಬಹಳ ಪ್ರಸಿದ್ಧ. ಹೀಗಲ್ಲದೆ ಪುರಾಣಗಳಲ್ಲಿ ಶಿವಗೀತ, ರಾಮಗೀತ, ಗಣೇಶಗೀತ, ವಿಷ್ಣುಗೀತ, ರುದ್ರಗೀತ, ಉಮಾಗೀತ, ರಾಮಗೀತ ಅಂತ ಬಗೆ ಬಗೆಯ ಗೀತೆಗಳು ಉಂಟು. ಸುಮಾರು 40ಕ್ಕೂ ಹೆಚ್ಚು ಗೀತೆಗಳು ಸಿಗುತ್ತವೆ. ಇವುಗಳೆಲ್ಲ ಪುರಾಣ ಸಾಹಿತ್ಯದಲ್ಲಿ ಕಂಡುಬರುವಂಥ ವಿವಿಧ ಸ್ತೋತ್ರಗಳು ಮತ್ತು ಅಧ್ಯಾತ್ಮ ಸ್ತೋತ್ರಗಳು ಅಂತಲೂ ಕರೆಯಬಹುದು. ಅಗಸ್ತ್ಯರ ಕಥೆಯನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಅಗಸ್ತ್ಯರು ಕಾಶಿ ಕ್ಷೇತ್ರವಾಸಿಗಳಾಗಿದ್ದರು. ಮೇರು ಪರ್ವತದ ಮೇಲಿನ ಅಸೂಯೆಯಿಂದ ವಿಂಧ್ಯ ಆಕಾಶಚಿತ್ರಕ್ಕೆ ಬೆಳೆದಾಗ ಅವರನ್ನು ದೇವತೆಗಳೆಲ್ಲ ಕೇಳಿಕೊಂಡು ದಕ್ಷಿಣಕ್ಕೆ ಬಂದದ್ದು ಮತ್ತು ದಕ್ಷಿಣದಲ್ಲಿದ್ದ ಅವರನ್ನು ಅನುಗ್ರಹ ಮಾಡೋದಕ್ಕೆ ಶಿವ ದಕ್ಷಿಣದ ಅನೇಕ ಕಡೆಗಳಲ್ಲಿ ಬಂದು ಅವರಿಗೆ ದರ್ಶನ ಕೊಟ್ಟಿದ್ದು ಇತ್ಯಾದಿ ಎಲ್ಲ ಕಥೆಗಳು ಬರ್ತವೆ. ಮತ್ತು ಜ್ಯೋತಿರ್ಲಿಂಗಗಳು, 12 ಜ್ಯೋತಿರ್ಲಿಂಗಗಳು ಯಾವುದುಂಟು, ಕೃಷ್ಣೇಶ್ವರ ಇರ್ಬೋದು, ಓಂಕಾರೇಶ್ವರ ಇರ್ಬೋದು, ತ್ರ್ಯಂಬಕೇಶ್ವರ ಇರ್ಬೋದು, ಮಲ್ಲಿಕಾರ್ಜುನ ಇರ್ಬೋದು, ನಾಗೇಶ್ವರ ಇರ್ಬೋದು, ದಾರುಕಾವನದ ದಾರುಕೇಶ್ವರ ಇರ್ಬೋದು, ಕೇದಾರೇಶ್ವರ, ವಿಶ್ವೇಶ್ವರ, ಮಹಾಕಾಲೇಶ್ವರ, ರಾಮೇಶ್ವರ, ಹೀಗೆ 12 ಜ್ಯೋತಿರ್ಲಿಂಗಗಳು ಉಂಟಲ್ಲ. ಆ ಜ್ಯೋತಿರ್ಲಿಂಗಗಳ ಪ್ರಸ್ತಾವ ಕೂಡ ಯಾದೃಚ್ಛಿಕವಾಗಿ ಅಲ್ಲಲ್ಲಿ ಬರುತ್ತದೆ. ಇದಕ್ಕೆ ಪಾಠ ವ್ಯತ್ಯಾಸಗಳು ಕೂಡ ನಾವು ಕಾಣೋದಕ್ಕೆ ಸಾಧ್ಯ. ಕಾಶಿಯನ್ನೇ ವ್ಯಾಸ ಶಾಪ ಕೊಡೋದಕ್ಕೆ ಹೊರಟಂಥ ಸಂದರ್ಭವನ್ನು ಕೂಡ ನೋಡಿದ್ವಲ್ಲ. ಆಗ ವ್ಯಾಸರಿಗೆ ಶಿವ ಅನುಗ್ರಹ ಮಾಡ್ತಾನೆ. ವ್ಯಾಸಕಾಶಿಯಲ್ಲಿ ವ್ಯಾಸೇಶ್ವರ ಅಂತ ನಿಲ್ತಾನೆ. ಕಾಶಿಯನ್ನು ಬಿಟ್ಟು ಹೋಗೋದಕ್ಕೆ ವ್ಯಾಸರಿಗೆ ಇಷ್ಟ ಬರೋದಿಲ್ಲ. ಆದರೆ ಕಾಶಿಯನ್ನು ಬಿಟ್ಟು ಹೋಗಬೇಕು ಅಂತ ಶಿವ ಆಗ್ರಹ ಮಾಡ್ತಾ ಇದ್ದಾನೆ. ಅವ್ರು ಯಾತಕ್ಕೆ ಅಂದರೆ ಮಾಭೂತ್ ತ್ರೈಪೂರುಷಿ ವಿದ್ಯಾ, ಮಾಭೂತ್ ತ್ರೈಪೂರುಷಂ ಧನಂ, ಮಾಭೂತ್ ತ್ರೈಪೂರುಷಿ ಮುಕ್ತಿ, ಕಾಶ್ಯಾಂ ನಿವಸತಾಂ ನೃಣಾಂ ಅಂತ ಶಾಪ ಕೊಡಬೇಕು ಅಂತಿದ್ರು. 3 ತಲೆಮಾರು ಕಾಲದ ಕಾಶಿಯಲ್ಲಿ ಯಾರಿಗೂ ವಿದ್ಯೆ ಬೇಡ, ಯಾರಿಗೂ ಧನ ಬೇಡ, ಯಾರಿಗೂ ಮೋಕ್ಷ ಬೇಡ, ಎಲ್ಲ ಎಕ್ಕುಟ್ಟು ಹೋಗಲಿ ಅಂತ ಶಾಪ ಕೊಡೋದಕ್ಕೆ ನೋಡಿದ್ರು ಅಂತ ಕಥೆ ನಾವು ನೋಡಿದ್ದೀವಿ. ಆದರೆ ನಮ್ಮಗಳಿಗೆ ವ್ಯಾಸರಂಥ ಮಹಾನುಭಾವರು, ಜ್ಞಾನಿಗಳಿಗೆ ಈ ರೀತಿಯಾದಂಥ ಒಂದು ಸಂದರ್ಭ ಬರುವುದೇ ಈ ಥರದ್ದು ಅಂತ ಪುರಾಣಗಳಲ್ಲಿ ಎಷ್ಟೋ ಬಾರಿ ತರ್ಕಾತೀತವಾಗಿ ಇಂಥದ್ದೆಲ್ಲ ನಡೆಯುತ್ತದೆ. ಆದರೆ ತಾತ್ಪರ್ಯತಃ ಏನಂದರೆ, ಹಸಿವು ಯಾರನ್ನೂ ಕಂಗೆಡಿಸುತ್ತದೆ, ಬಬುಕ್ಷಿತ ಕಿಂ ನಕರೋತಿ ಪಾಪಂ ಅನ್ನುವ ಮಾತೇ ಉಂಟಲ್ಲ. ಆಮೇಲೆ ವ್ಯಾಸರು ಕಾಶಿಯ ಪೂರ್ವ ದಿಕ್ಕಿನ ದಡಕ್ಕೆ ಬಂದರು, ಗಂಗಾ ನದಿಯ ಪೂರ್ವ ತಟಕ್ಕೆ. ಅಲ್ಲಿ ವ್ಯಾಸೇಶ್ವರ ಅಂತ ಶಿವ ಅನುಗ್ರಹ ಮಾಡಿದ. ಆದರೂ ಅವರು ಪ್ರದೋಷಗಳಲ್ಲಿ ಬರ್ತಾಯಿದ್ರು ಮತ್ತು ಮಾಸ ಶಿವರಾತ್ರಿಗಳಲ್ಲಿ ಬರ್ತಾಯಿದ್ರು. ಅದಲ್ಲದೆ ಶಿವನ ವಿಶೇಷವಾದ ದಿವಸವಾದಂಥ ಮಹಾಶಿವರಾತ್ರಿ ಎಂದು ಕಾಶಿಗೆ ಬರ್ತಾರೆ ಅಂತ. ಅದರಿಂದಲೇ ಇಂದೂ ಕೂಡ ಕಾಶಿಯಲ್ಲಿ ವಿಶ್ವಾಸ ಉಂಟು. ಈ ವಿಶಿಷ್ಟವಾದ ದಿವಸಗಳಲ್ಲಿ ಎಂದು ವ್ಯಾಸರು ಬರ್ತಾರೆ. ಹಾಗೆ ಬರುವಂಥ ಹೊತ್ತು ಅಂತ ಉಂಟು. ಪ್ರದೋಷ ಅಂದರೆ ಸಂಜೆ ಅಂತ ಗೊತ್ತಾಗುತ್ತೆ. ಶಿವರಾತ್ರಿ ಮತ್ತು ಮಾಸ ಶಿವರಾತ್ರಿಗಳಲ್ಲಿ 4 ಜಾವದ ಪೂಜೆಗಳಲ್ಲಿ ಆಗ ವ್ಯಾಸಾಸನ ಅಂತ ಪ್ರತ್ಯೇಕ ಆಸನವನ್ನು ಹಾಕ್ತಾರೆ. ವ್ಯಾಸ ದರ್ಶನ ಆಗುತ್ತದೆ ಅನ್ನುವಂಥದ್ದೆಲ್ಲ ಶ್ರದ್ಧೆ ಉಂಟು. ಹೀಗೆ ಸ್ಕಾಂದ ಪುರಾಣದಲ್ಲಿ ಅನೇಕ ಸಂಗತಿಗಳು ಇವೆ. ಮುಖ್ಯವಾಗಿ ಸ್ಕಂದನನ್ನು ಕುರಿತು ಹೆಚ್ಚಿನ ಮಾಹಿತಿ ಅಂತ ಇಲ್ಲದೇ ಇದ್ದರೂ ಕೂಡ ಇರುವಂಥದ್ದೆಲ್ಲ ಬಂದಿದೆ ಅಂತ ಅನ್ನೋದ್ರೊಳಗೆ ಸಂದೇಹವಿಲ್ಲ. ಸ್ಕಂದ ಒಂದು ವಿಲಕ್ಷಣವಾದ, ವಿನೂತನವಾದ, ವಿಶಿಷ್ಟವಾದ ತತ್ವ, ಅಗ್ನಿತತ್ವ. ಅಗ್ನಿಯ ಮಗ ಸ್ಕಂದ ಅಂತ ಅಗ್ನಿಭೂಹು ಅಂತಲೇ ಕರೀತಾರೆ. ವೇದಗಳಲ್ಲಿ ಅಗ್ನಿ ಅಂತ ಕರೆಯುವವನೇ ಸ್ಕಂದರೂಪಿಯಾಗಿದ್ದಾನೆ, ಶಿವರೂಪಿಯಾಗಿದ್ದಾನೆ ಅಂತ. ಮತ್ತು ಅಗ್ನಿ ಇಂದ್ರರಿಗೆ ಇರುವ ಸಾಹಚರ್ಯ, ಇಂದ್ರಾಗ್ನಿಗಳಿಗಿರುವ ಸಾಹಚರ್ಯವನ್ನು ತೋರ್ಪಡಿಸುವಂತೆ ಈತ ದೇವಸೇನೆಯ ಅಧಿಷ್ಠಾನ ಆಗಿದೆ ಇವನಿಗೆ, ಅಂದರೆ ದೇವಸೇನಾಪತಿ ಅಂತ ಆಗಿದ್ದಾನೆ ಅಂತ ಗೊತ್ತಾಗುತ್ತದೆ. ಈತನನ್ನು ವೇದಗಳಲ್ಲಿ ಅಗ್ನಿಯನ್ನು ಕವಿ ಅಂತ ಕರೀತಾರೆ. ಕವಿ ಅಂದರೆ ಜ್ಞಾನಿ ಅಂತ. ಸ್ಕಂದನನ್ನು ಸುಬ್ರಹ್ಮಣ್ಯ ಅಂತ ಕರೀತಾರೆ. ಮತ್ತು ಇವನು ಎಲ್ಲರಿಗೂ ಮುಂದೆ ನಿಂತಹ ಸೇನಾಪತಿ, ಪುರೋಧಾಹ. ಅಗ್ನಿಯೂ ಹಾಗೆ ಪುರೋಹಿತ. ಅಗ್ನಿಮೀಳೆ ಪುರೋಹಿತಂ ಅಂತಲೇ ವೇದ ಆರಂಭವಾಗುವಂಥದ್ದು. ಕೃತ್ತಿಕಾ ಪುತ್ರ ಅಂತ ಕರೀತಾರೆ. ಕೃತ್ತಿಕಾ ನಕ್ಷತ್ರದಲ್ಲಿ ಅಜ್ಞಾಧಾನ ಮಾಡಬೇಕು ಅಂತ ಹೇಳ್ತಾರೆ. ಅಗ್ನಿರ್ನಃಪಾತು ಕೃತ್ತಿಕಾ ಅಂತಲೇ ನಕ್ಷತ್ರಿಷ್ಟಿ ಯಜುರ್ವೇದದಲ್ಲಿ ಆರಂಭವಾಗುವಂಥದ್ದು. ಹೀಗೆ ಶಿವಶಕ್ತಿ ಕೋಣಗಳನ್ನು, ಷಟ್ಕೋಣಗಳನ್ನು ಸಂಕೇತಿಸುವಂಥದ್ದು ಆ ಕೃತ್ತಿಕಾ ನಕ್ಷತ್ರ ಪುಂಜ. 3 ಬಿಂದುಗಳು ಅಧೋಮುಖವಾಗಿ ಬಂದ ಅಧಸ್ತ್ರಿಕೋಣ, ಊರ್ಧ್ವಮುಖವಾಗಿ ಬಂದ ಊರ್ಧ್ವ ತ್ರಿಕೋಣ, ಅದೆರಡೂ ಸೇರಿ ಶಿವಶಕ್ತಿ ತ್ರಿಕೋಣ ಅಂತ. ಮೇಲ್ಮುಖವಾದ ತ್ರಿಕೋಣ, ಕೆಳಮುಖವಾದ ತ್ರಿಕೋಣ ಎರಡೂ ಸೇರಿದ ಶಿವಶಕ್ತಿ ಸಮೈಕ್ಯದ ಸಂಕೇತ ಕೃತ್ತಿಕಾ ನಕ್ಷತ್ರ ಪುಂಜ. ಅಲ್ಲಿ ಆ ಕ್ಷಣದಲ್ಲಿ ಅಲ್ಲಿ ಹುಟ್ಟಿದವನು, ಆ ನಕ್ಷತ್ರದಲ್ಲಿ ಹುಟ್ಟಿದವನು ಕಾರ್ತಿಕೇಯ ಅಂತಾಗಿದ್ದಾನೆ ಅಂತ. ವಿಶಾಖ, ಅಗ್ನಿಗೆ 2 ತಲೆ, ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಸಂಕೇತವಾಗಿ. ವಿಶಾಖ 2 ಕವಲುಗಳಾದ ನಕ್ಷತ್ರ ಪುಂಜ. ಸ್ಕಂದ ಅದೇ ರೀತಿಯಾಗಿ
ಒಂದು ಕಡೆಗೆ ಕ್ಷಾತ್ರವನ್ನು ದೇವಸೇನಾಧಿಪತಿಯಾಗಿ, ಇನ್ನೊಂದು ಕಡೆ ಬ್ರಾಹ್ಮವನ್ನು ಸುಬ್ರಹ್ಮಣ್ಯನಾಗಿ ಜ್ಞಾನೈಕ ಪಾರಮ್ಯದಿಂದ ಪ್ರತಿಪಾದಿಸ್ತಾನೆ ಅಂತ. ಅದರಿಂದಲೇ ಇಲ್ಲಿ ಒಂದು ಸ್ತೋತ್ರ ಬರುತ್ತದೆ. ಆಗ್ನೇಯಂ ಕೃತ್ತಿಕಾಪುತ್ರಂ ಐಂದಂ ಕೇಚಿತ್ ಅಧೀಯತೆ ಕೇಚಿತ್ ಪಾಶುಪತಂ ರೌದ್ರಂ ಯೋಸಿಸೋಸಿ ನಮೋಸ್ತುತೆ ಅಂತ. ನಿನ್ನನ್ನು ಕೆಲವರು ಅಗ್ನಿಪುತ್ರ ಅಂತಾರೆ, ಇನ್ನು ಕೆಲವರು ಕಾರ್ತಿಕೇಯ ಕೃತ್ತಿಕಾಪುತ್ರ ಅಂತಾರೆ, ಇನ್ನು ಕೆಲವರು ಇಂದ್ರ ಸಂಬಂಧಿ ಆದವನು ಅಂತಾರೆ, ಇನ್ನು ಕೆಲವರು ಪಶುಪತಿ ಅಂದರೆ ಪಶುಗಳನ್ನು ಪಾಶದಿಂದ ಬಿಡಿಸ್ತಕ್ಕಂಥ ಮಹಾದೇವನ ಮಗ ಅಂತಾರೆ, ಇನ್ನು ಕೆಲವರು ಸಾಕ್ಷಾತ್ ರುದ್ರಸ್ವರೂಪಿ ರೋದಯತಿ ದ್ರಾವಯತಿ ರೋದನನ್ ದ್ರಾವಯತಿ ಅಂತೆಲ್ಲ ನಮ್ಮ ದುಃಖವನ್ನು ಹೋಗಲಾಡಿಸುವವನು, ಹಾಗಲ್ಲದೆ ಇದ್ದಲ್ಲಿ ಅಜ್ಞಾನ ಇದ್ದಲ್ಲಿ ನಮ್ಮ ದುಃಖವನ್ನು ಮತ್ತಷ್ಟು ಉಂಟು ಮಾಡುವವನು, ಹೀಗಿರ್ತಕ್ಕಂಥವನು ಅಂತ ಹಲವು ಬಗೆಯಲ್ಲಿ ಹೇಳ್ತಾರೆ. ನಿನ್ನನ್ನು ನೀನು ಯಾರೇ ಆಗಿದ್ದರೂ ಯೋಸಿ ಸೋಸಿ ಅಂಥವನು, ಎಂಥವನಾಗಿದ್ದರೂ ನಿನಗೆ ಯಾವುದೇ ಪ್ರಕಾರದ ಬಾಂಧವ್ಯ ನಿನಗಿದ್ದರೂ ನಿನಗೆ ನಮ್ಮ ನಮಸ್ಕಾರ ಅಂತ ಕರೀತಾರೆ. ಹೀಗೆ ಸ್ಕಾಂದದಲ್ಲಿ ಸ್ಕಂದನ ಮಾಹಾತ್ಮ್ಯವೂ ಒಂದಷ್ಟು ಬರುತ್ತದೆ ಎನ್ನುವಲ್ಲಿಗೆ ನಾವು ಮತ್ತೆ ಬಹಳಷ್ಟು ಜನಕ್ಕೆ ಕುತೂಹಲ ಇರಬಹುದಾದ ಒಂದು ಪುರಾಣ, ಅದು ಭವಿಷ್ಯ ಪುರಾಣಕ್ಕೆ ನಾವು ಹೋಗ್ತೀವಿ. ಭವಿಷ್ಯ ಯಾರಿಗೂ ಇಷ್ಟ. ಭವಿಷ್ಯ ಮಾತ್ರವಲ್ಲದೆ ಭವಿಷ್ಯೋತ್ತರ ಪುರಾಣ ಅಂತಲೂ ಒಂದು ಭಾಗ ಇದರೊಳಗೆ ಸೇರಿಬಿಟ್ಟಿದೆ. ಆಧುನಿಕ ವಿದ್ವಾಂಸರು ಈ ಪುರಾಣದಲ್ಲಿ ಎಷ್ಟೋ ಅರ್ವಾಚೀನ ಸಂಗತಿಗಳು 19ನೇ ಶತಮಾನದವರೆಗೂ ಬೆಳೀತಾ ಬಂದಿವೆ ಅಂತಂತಾರೆ. ನಿಮಗೆ ಆ ವಿಷಯ ನಿರೂಪಣೆ ಮಾಡ್ತಾ ಗೊತ್ತಾಗುತ್ತದೆ. ಆದರೆ ತಾತ್ಪರ್ಯತಃ ಇಷ್ಟು ಹೇಳಬಹುದು, ನಮ್ಮ ಪುರಾಣಗಳು ಭವಿಷ್ಯವನ್ನು ಹೇಳಿವೆ. ಪುರಾಣ ಅಂತಂದರೆ ಪ್ರಾಚೀನವಾದದ್ದು, ಪುರಾಭವಮಿತಿ ಪುರಾಣಂ ಅಂತ. ಇದು ನವೀನವನ್ನು ಇನ್ನು ಆಗಾಮಿಯನ್ನು ಕೂಡ ಹೇಳ್ತಾ ಇದೆ ಅನ್ನುವುದು ಒಂದು ಸ್ವಾರಸ್ಯ. ಮತ್ತು ಇದರ ಶ್ಲೋಕ ಸಂಖ್ಯೆ ಬಗ್ಗೆಗೂ ಬೇಕಾದಷ್ಟು ಚರ್ಚೆ ಇದೆ. 6000ದಿಂದ 14,000ವರೆಗೆ ಇದರನ್ನು ಕುರಿತು ಬೇರೆ ಬೇರೆ ಆವೃತ್ತಿಗಳಲ್ಲಿ ಸಿಗುತ್ತವೆ. ನಾನು ವಿಸ್ತೃತವಾದ ಆವೃತ್ತಿಯ 14,000 ಶ್ಲೋಕಗಳ ಪಾಠವನ್ನೇ ಹಿಡಿದು ಹೇಳ್ತಾ ಇದ್ದೀನಿ. ಇಲ್ಲಿ ಒಟ್ಟು 5 ಪರ್ವಗಳನ್ನು ನೋಡ್ತೀವಿ. ಕೆಲವು ಕಡೆಗೆ 5 ಸಿಗದೆ 3 ಇದೆ. ಆದರೂ ಅಂತರ್ಗತವಾಗಿ ಎಲ್ಲ ಉಳಿದಂಥದ್ದು ಅಂತ ಗೊತ್ತಾಗುತ್ತದೆ ನಮಗೆ. ಬ್ರಾಹ್ಮ ಪರ್ವ, ಮಧ್ಯಮ ಪರ್ವ, ಪ್ರತಿಸರ್ಗ ಪರ್ವ, ಉತ್ತರ ಪರ್ವ ಅಂತ ನಮಗೆ ಗೊತ್ತಾಗುತ್ತದೆ. ಈ ಪ್ರತಿಸರ್ಗ ಪರ್ವದಲ್ಲಿ 2 ಭಾಗಗಳು ಇವೆ ಅಂತ ನಮಗೆ ತಿಳಿಯುತ್ತದೆ. ಬ್ರಾಹ್ಮ ಪರ್ವ ಅದು ಆರಂಭ. ಇಲ್ಲಿ ಬ್ರಹ್ಮನಿಗೆ ಸಂಬಂಧಪಟ್ಟದ್ದು, ಸೂರ್ಯನಿಗೆ ಸಂಬಂಧಪಟ್ಟದ್ದು ಮತ್ತು ವಿಷ್ಣು ಶಿವ ಶಕ್ತಿಗಳಿಗೂ ಸಂಬಂಧಪಟ್ಟಂಥ ವಿವರಗಳು ಕಾಣಿಸುತ್ತವೆ. ಪಂಚಲಕ್ಷಣಾತ್ಮಕವಾದ ಪುರಾಣ ಅಷ್ಟಾಗಿ ಇದೆ. ಸೃಷ್ಟಿ, ಸ್ಥಿತಿ, ಲಯ, ವಂಶಾನುಚರಿತ, ಮನ್ವಂತರ ಇವುಗಳೆಲ್ಲ ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲಿ ಬಂದಂತೆ ಬಂದರೂ ಅದಕ್ಕಿರುವ ಪ್ರಮಾಣ ಕಡಿಮೆ. ಇಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಭವಿಷ್ಯದ ರಾಜವಂಶ ಕಥನ ಮತ್ತು ಅದರ ಆಗುಹೋಗುಗಳು, ಜೊತೆಯಲ್ಲಿ ಅನೇಕ ವ್ರತ ಮತ್ತು ಆಚರಣೆಗಳು. ಈ ಹೊತ್ತಿನ ನಮ್ಮ ನೈಮಿತ್ತಿಕವಾಗಿ ಮಾಡುವ ಅನೇಕ ವ್ರತಗಳಿವೆಯಲ್ಲ, ವರಸಿದ್ಧಿವಿನಾಯಕ ವ್ರತದಿಂದ ಮೊದಲುಗೊಂಡು ಬೇಕಾದಷ್ಟು ವ್ರತಗಳು ಎಲ್ಲಕ್ಕೂ ಇದೇ ಮೂಲ. ಸತ್ಯನಾರಾಯಣ ವ್ರತಕ್ಕೂ ಇಲ್ಲಿಯೇ ಮೂಲ. ಕೆಲವರು ರೇವಾಖಂಡದ ಭಾಗದಲ್ಲಿ ಬರುತ್ತದೆ. ಸ್ಕಾಂದ ಪುರಾಣದಲ್ಲಿ ಅಂತರ್ಗತವಾದಂಥ ರೇವಾಖಂಡದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಸತ್ಯನಾರಾಯಣ ಪೂಜೆ ಅಂತಾರೆ. ಆದರೆ ಹಸ್ತಪ್ರತಿಗಳಲ್ಲೂ ನಮಗೆ ಸಿಗುವಂಥದ್ದಲ್ಲ. ಭವಿಷ್ಯ ಪುರಾಣದಲ್ಲಿ ಮಾತ್ರ ಸತ್ಯನಾರಾಯಣ ಪೂಜೆ, ಸತ್ಯನಾರಾಯಣ ವ್ರತ ಕಥಾ ಮಹಾತ್ಮ್ಯ ಎಲ್ಲ ಗೊತ್ತಾಗುತ್ತದೆ. ಶತಾನೀಕ ಅಂತ ಮಹಾರಾಜ, ಅವನು ಜನಮೇಜಯನ ಮಗ, ಪರೀಕ್ಷಿತನ ಮಗ ಜನಮೇಜಯ, ಪರೀಕ್ಷಿತ ಅಭಿಮನ್ಯುವಿನ ಮಗ, ಅಭಿಮನ್ಯು ಅರ್ಜುನನ ಮಗ ಗೊತ್ತೇ ಇದೆ. ಶತಾನೀಕನ ಮಗ ಸಹಸ್ರಾನೀಕ, ಸಹಸ್ರಾನೀಕನ ಮಗ ಉದಯನ, ಹೀಗೆ ಹೋಗುತ್ತದೆ ವಂಶಾವಳಿ. ಆ ಶತಾನೀಕನಿಗೆ ತತ್ವೋಪದೇಶ ಆಗಬೇಕು ಅಂತ ಅಪೇಕ್ಷೆ ಬಂದಾಗ ವ್ಯಾಸರನ್ನು ಕೇಳಿದಾಗ ವ್ಯಾಸರು ತನಗೆ ಬಿಡುವಿಲ್ಲ, ನನ್ನ ಶಿಷ್ಯನಾದ ಸುಮಂತು ಹೇಳ್ತಾನೆ ಎಂದಾಗ ಶತಾನೀಕ ಸುಮಂತುಗಳಿಗೆ ನಡೆದ ಸಂವಾದವಾಗಿ ಇಡೀ ಪುರಾಣ ಬರುತ್ತದೆ. ಈ ಒಂದು ಪುರಾಣ ಮೊದಲು ಬಂದದ್ದು ಹೇಗೆ ಅಂತ ಹೇಳ್ತಾ ಬ್ರಹ್ಮನ 5ನೇ ಮುಖದಿಂದ ಬಂತು. ಬ್ರಹ್ಮನಿಗೆ ಮೊದಲು 5 ಮುಖ ಇತ್ತು. ಶಿವ 5ನೇ ಮುಖವನ್ನು ಕತ್ತರಿಸಿದ. ನೆನ್ನೆ ಕೂಡ ಬ್ರಹ್ಮಕಪಾಲದ ಪ್ರಸಂಗ ನಾವು ನೋಡಿದವಲ್ಲ. ಇದನ್ನು ಕುರಿತು ಹೇಳಿ ಮತ್ತೆ ಸೃಷ್ಟಿ ಹೇಗಾಯಿತು ಅದನ್ನು ವಿವರಿಸ್ತಾರೆ. ಈ ಪುರಾಣದಲ್ಲಿ 3-4 ಕಡೆ ಬರುತ್ತದೆ ಸೃಷ್ಟಿಯ ವಿವರಗಳು. ಅದೇ ರೀತಿಯಲ್ಲಿ ಕಾಲ ಅಂದರೆ ನೆನ್ನೆಯೇ ನಾನು ತಿಳಿಸಿದ್ದೆ, ಅತ್ಯಲ್ಪವಾದಂಥ ಕಾಲ ಯಾವುದುಂಟು, ತ್ರುಟಿ, ಒಂದು ದೀಪದ ಸೊಡರಿಟ್ಟರೆ ಆ ಸೊಡರಿನ ತುದಿಯಲ್ಲಿ ಕಿಡಿಗಳು ಏಳುವಂಥದ್ದು ಯಾವ ಅಲ್ಪಕಾಲವೋ ಅದು ತ್ರುಟಿ ಅಂತ. ಆದರೆ ಬ್ರಹ್ಮನ ಆಯುರ್ಮಾನ ಯಾವುದುಂಟು ಅಲ್ಲಿಯವರೆಗೆ ನಾನು ಹೇಳಿದ್ದೆ, ಹತ್ತಿರ ಒಂದು ಬ್ರಹ್ಮಾಯುರ್ಮಾನ ಅಂತಂತಂದರೆ 312 ಕೋಟಿ ವರ್ಷಗಳು ಅಂತ ಚಿಲ್ಲರೆಗಳು ಬಿಟ್ಟಿದ್ದೀನಿ. ಅಷ್ಟು ಪ್ರಧಾನವಾದಂಥ ಒಂದು ದೊಡ್ಡ ಸಂಖ್ಯೆ, ಊಹಾತೀತವಾದದ್ದು. ಎಷ್ಟು ಸೊನ್ನೆ ಇಡಬೇಕು ಅನ್ನೋದು ಕಷ್ಟ ಗೊತ್ತಾಗುವುದು. ಅದೆಲ್ಲದರ ವಿವರವನ್ನು ನಾವು ಕಾಣ್ತೀವಿ. ಯುಗ, ಮನ್ವಂತರ, ಕಲ್ಪ ಇತ್ಯಾದಿಗಳನ್ನೆಲ್ಲ ಕಾಣ್ತೀವಿ. ಹಾಗೆ
ಸೃಷ್ಟಿಯಲ್ಲಿ ತಾಮಸ ಸೃಷ್ಟಿ, ರಾಜಸ ಸೃಷ್ಟಿ, ಸಾತ್ವಿಕ ಸೃಷ್ಟಿ ಅಂತೆಲ್ಲ ಉಂಟು. ಅಷ್ಟಾದಶ ಪುರಾಣಗಳ ಪರಿಚಯ ಕಾಲದಲ್ಲಿ ಮೊದಲಿನ ಭಾಷಣದಲ್ಲಿ ಇವುಗಳನ್ನೆಲ್ಲ ನಾನು ಹೇಳಿದ್ದೆ. ಸಾತ್ವಿಕ ಸೃಷ್ಟಿ ಅಂತಂದರೆ ಅಂತಃಕರಣದ ನಿರ್ಮಾಣ, ರಾಜಸ ಸೃಷ್ಟಿ ಅಂತಂದರೆ ತನ್ಮಾತ್ರಗಳ ನಿರ್ಮಾಣ, ತಾಮಸ ಸೃಷ್ಟಿ ಅಂತಂದರೆ ಪಂಚಭೂತಗಳ ನಿರ್ಮಾಣ ಅಂತ ಹೀಗೆ ಹೇಳ್ತಾರೆ. ಆ ಪಂಚಭೂತಾದಿಗಳ ನಿರ್ಮಾಣ ಆಗಿ ಜೀವ ನಿರ್ಮಾಣವಾಗಿ ಈ ಭಾರತಾದಿ ದೇಶಗಳಾಗಿ ಅಲ್ಲಿ ಬಂದ ವರ್ಣಾದಿಗಳ ವ್ಯವಸ್ಥೆ, ಆಶ್ರಮಾದಿಗಳ ವ್ಯವಸ್ಥೆ, ಆ ವರ್ಣಗಳಿಗೆ ಆಶ್ರಮಗಳಿಗೆ ಇರುವ ಪರಸ್ಪರ ಸಂಬಂಧ ಮತ್ತು ಇವುಗಳಿಗೆ ಇರುವಂಥ ಬಾಧ್ಯತೆಗಳೇನು, ಪ್ರತಿ ವರ್ಣದ ಆಚಾರ ವಿಚಾರಗಳೇನು, ಇವುಗಳೆಲ್ಲದರ ವಿವರಣೆ ಬರುತ್ತದೆ. ಈಗಷ್ಟೇ ಹೇಳಿದ ಪಂಚಮಹಾಯಜ್ಞಗಳು ಇತ್ಯಾದಿಗಳೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಎಷ್ಟೇ ಸಂಸ್ಕಾರಗಳಾದರೂ 40 ಸಂಸ್ಕಾರಗಳನ್ನು ಇದು ಹೇಳುತ್ತದೆ. ಎಲ್ಲ ಕಡೆಯಲ್ಲೂ ಇದು ಗೌತಮ ಧರ್ಮಸೂತ್ರವನ್ನು ಅನುಸರಿಸುತ್ತದೆ ಈ ಪುರಾಣ. ಎಲ್ಲಕ್ಕೂ ಮಿಗಿಲಾದದ್ದು 8 ಆತ್ಮಗುಣಗಳು ಅಂತ. ಆ ಆತ್ಮಗುಣಗಳು ಅಹಿಂಸಾ, ಸತ್ಯ, ಶೌಚ, ಅಕಾರ್ಪಣ್ಯ, ಅಸ್ಪೃಹ, ಮಂಗಲ, ಅನಾಯಾಸ ಇತ್ಯಾದಿಗಳು. ಅದನ್ನು ಹೇಳ್ತಾ ಆತ್ಮಗುಣಗಳಿಲ್ಲದೇ ಇದ್ದಲ್ಲಿ ಯಾರಿಗೂ ಕೂಡ ಪರಮಾರ್ಥತಃ ಬ್ರಹ್ಮ ಸಾಯುಜ್ಯ ಉಂಟಾಗೋದಿಲ್ಲ ಅಂತ ಹೇಳುತ್ತದೆ. ಇಲ್ಲಿ ಒಂದು ಗಮನಿಸಬೇಕು, ಗೌತಮ ಧರ್ಮಸೂತ್ರದಲ್ಲಿ ಅನಾಯಾಸ ಅನ್ನುವ ಆತ್ಮಗುಣವನ್ನು ಹೇಳಿದರೆ ಇಲ್ಲಿ ಅಕಾರ್ಪಣ್ಯ ಅನ್ನುವ ಆತ್ಮಗುಣವನ್ನು ಹೇಳಿದ್ದಾರೆ. ಗೌತಮರು ಯದಾರಂಭೆ ಭವೇತ್ ಪೀಡಾ ನಿತ್ಯಂ ಅತ್ಯಂತಮಾತ್ಮನಃ ತದ್ವರ್ಜಯೇತ್ ಧರ್ಮ್ಯಮಪಿ ಸೋನಾಯಾಸ ಪ್ರಕೀರ್ತಿತಃ ಅಂತ, ಒಳ್ಳೆಯದೇ ಆಗಿದ್ದರೂ ಕೆಲವೊಮ್ಮೆ ನಮ್ಮ ಮಿತಿಗಳಿಂದ ಮಾಡೋಕ್ಕಾಗೋದೇ ಇಲ್ಲ ಇಂದಿಗೂ. ಅಂಥದ್ದನ್ನು ಬಿಡುವುದು ಮತ್ತು ಬಿಟ್ಟದ್ದಕ್ಕಾಗಿ ಬೇಸರ ಪಡದೇ ಇರೋದು ಒಂದು ಒಳ್ಳೆಯ ಗುಣ ಅಂತಂದರು. ನಮ್ಮಗಳಿಗೆಲ್ಲ ತುಂಬ ಭರವಸೆ ಕೊಡುವಂಥ ಆತ್ಮಗುಣ ಇದು. ಆದರೆ ಪುರಾಣ ಅಷ್ಟು ಉದಾರವಾಗಿಲ್ಲ. ಅದು ಅಕಾರ್ಪಣ್ಯ ಅಂದರೆ ಔದಾರ್ಯ ಇರಬೇಕು, ಸಣ್ಣತನ ಇರಬಾರ್ದು, ಕೊಡುಗೈಯ ಬುದ್ಧಿ ಇರಬೇಕು ಅಂತ ಅದನ್ನು ಪ್ರತ್ಯಾಮ್ನಾಯವಾಗಿ ಹೇಳುತ್ತದೆ. ಮತ್ತು ಈ ಪುರಾಣದಲ್ಲಿ ಇನ್ನು ಒಂದು ಸ್ವಾರಸ್ಯ ಗಮನಿಸಬೇಕು ಅಂದರೆ, ಬ್ರಾಹ್ಮಣ ಅನ್ನುವವನು ಎಷ್ಟು ವರ್ಣದ ಜಾತಿಯಿಂದ ಹುಟ್ಟಿನಿಂದ ಮೀರ್ತೀನಿ, ವಿಶೇಷವಾಗಿ ಎಲ್ಲರನ್ನೂ ಮೀರಿ ನಿಂತೀನಿ ಅಂತಂದರೂ ಸಂಸ್ಕಾರದಿಂದಲೇ ಬ್ರಾಹ್ಮಣ ಹೊರತು ಹುಟ್ಟಿನಿಂದ ಅಲ್ಲ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವೆಲ್ಲ ಕೂಡ ಬದಲಾಗುವಂಥವು. ಇವು ಕುದುರೆ, ಕತ್ತೆ, ಆನೆ, ಹಸು, ಎಮ್ಮೆ ಈ ರೀತಿಯಾಗಿ ಹುಟ್ಟಿನಿಂದ ಅವುಗಳು ಹೇಗೆ ಡಿಫ್ರೆಂಟ್ ಸ್ಪೀಶೀಸ್ ಅಂತಾಗಿವೆಯೋ ಆ ರೀತಿಯಾದದ್ದು ಅಲ್ಲ. ಈ ವರ್ಣ ಅನ್ನುವುದು ಕೇವಲ ಕರ್ಮಕ್ಕೆ ಸಂಬಂಧಪಟ್ಟದ್ದು, ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು, ಮನೋಧರ್ಮಕ್ಕೆ ಸಂಬಂಧಪಟ್ಟದ್ದೇ ಹೊರತು ಪರಮಾರ್ಥತಃ ಹುಟ್ಟಿನದು ಅಲ್ಲ ಅಂತ ಘಂಟಾಘೋಷವಾಗಿ ಹೇಳುತ್ತದೆ. ಅಷ್ಟು ಮಾತ್ರವಲ್ಲದೆ ಈ ಆತ್ಮಗುಣ ಸಂಪನ್ನತೆಯೇ ಬಹಳ ಮುಖ್ಯವಾದದ್ದು, ಬ್ರಾಹ್ಮಣನಿಗೆ ಇನ್ಯಾವುದೂ ಅಲ್ಲ ಅಂತ ಹೇಳುವ ಮೂಲಕ ಎಲ್ಲರಿಗೂ ಈ ಗುಣವಿದ್ದಲ್ಲಿ ಬ್ರಾಹ್ಮಣ್ಯವನ್ನು ಪಡೀತಾರೆ ಅಂತನ್ನುವುದನ್ನು ಬಹಳ ಚೆನ್ನಾಗಿ ಹೇಳುತ್ತದೆ. ಮತ್ತು ಸ್ತ್ರೀ ಧರ್ಮ ಅದನ್ನು ವಿಸ್ತರಿಸಿ ಹೇಳುತ್ತದೆ. ಸ್ತ್ರೀ ಸ್ವಭಾವ, ಗೃಹ ನಿರ್ವಾಹ, ಸ್ತ್ರೀಗಿರುವ ಹಕ್ಕುಗಳು, ಆಕೆಯ ಬಾಧ್ಯತೆಗಳು, ಇದನ್ನಂತೂ ತುಂಬ ಚೆನ್ನಾಗಿ ವಿವರಿಸಿದೆ. ಎಷ್ಟು ಈ ಪುರಾಣದ ವಿವರಗಳಿವೆ ಅಂತಂದರೆ, ಯಾವ್ಯಾವ ಪಾತ್ರೆಗಳನ್ನು ಯಾವ್ಯಾವುದಕ್ಕೆ ಬಳಸ್ತಾರೆ ಅನ್ನೋದ್ರಿಂದ, ಹಾಲು ಕರೆಯೋ ಪಾತ್ರೆ ಮೊದಲುಗೊಂಡು ಸಂಸ್ಕೃತದಲ್ಲಿ ಏನು ಹೆಸರಿದೆ ಅಂತ ದೋಹನಿ ಅಂತ ಹಾಲು ಕರೆಯೋ ಪಾತ್ರೆಗೆ ಹೇಳ್ತಾರೆ. ಅಲ್ಲಿಂದ ಮೊದಲುಗೊಂಡು ಎಲ್ಲದಕ್ಕೂ ವಿವರಗಳನ್ನು ಕೊಟ್ಟು ಇವನ್ನೆಲ್ಲ ಹೆಣ್ಣು ಗಮನಿಸಿಕೊಳ್ಳಬೇಕು. ಮನೆಯಲ್ಲಿ ಅಂಗಳದಲ್ಲಿ ಯಾವ ಪದಾರ್ಥಗಳಿರ್ತವೆ, ಅಡುಗೆ ಮನೆಯಲ್ಲಿ ಯಾವುದಿರುತ್ತವೆ, ಬೀದಿಯಲ್ಲಿ ಯಾವುದಿರುತ್ತವೆ, ಹೊಲಗದ್ದೆಗಳಲ್ಲಿ ಏನಿರುತ್ತವೆ, ಎಷ್ಟು ಮೈಯೆಲ್ಲ ಕಣ್ಣಾಗಿ ನೋಡಬೇಕು. ಮತ್ತು ಹಾಲು, ಮೊಸರು ಇತ್ಯಾದಿ ಗವ್ಯಗಳು ಅಂತೀವಲ್ಲ, ಡೈರಿ ಪ್ರಾಡಕ್ಟ್ಸ್ ಅಂತೀವಿ, ಮಿಲ್ಕ್ ಪ್ರಾಡಕ್ಟ್ಸ್ ಅಂತೀವಿ, ಅವುಗಳನ್ನೆಲ್ಲ ಹೇಗೆ ನೋಡಬೇಕು, ಯಾವ ಥರ ಮಾಡಬೇಕು, ಒಂದು ಜರಡಿನ ಹೇಗೆ ಬಳಸಬೇಕು, ಒಂದು ಕಡಗೋಲನ್ನು ಹೇಗೆ ಬಳಸಬೇಕು, ಕಡಗೋಲಿನ ಹಗ್ಗವನ್ನು ಹೇಗೆ ಉಳಿಸಿಕೊಳ್ಳಬೇಕು, ಇವನ್ನೆಲ್ಲವನ್ನೂ ಹೇಳ್ತಾರೆ. ಮತ್ತು ಒಂದು ಹಸು ಎಷ್ಟು ಹಾಲು ಕರೆಯುತ್ತದೆ, ನಿಜವಾಗಿ ಅದು ಕರೆಯುವುದೆಷ್ಟು, ನಾವು ಬಲವಂತವಾಗಿ ಹಿಂಡೋದೆಷ್ಟು, ಅದು ಕರುವಿಗೆ ಸೇರಬೇಕಾದೆಷ್ಟು, ಇವುಗಳನ್ನು ನೋಡಿ ತಿಳ್ಕೊಳ್ಳುವ ಬಗೆ ಹೇಗೆ ಇತ್ಯಾದಿ ಬಹಳ ಪ್ರಾಕ್ಟಿಕಲ್ ಆದಂಥ ವಿವರಗಳನ್ನು ಯಥೇಷ್ಟವಾಗಿ ಕೊಡುತ್ತದೆ. ಮತ್ತು ನೇಯ್ಗೆಗೆ ಬೇಕಾದ ನೂಲು ಎಂಥದ್ದು, ಸ್ತ್ರೀಯರು ಬೇಕಾದಷ್ಟು ಮಗ್ಗದ ಕೆಲಸ ಮಾಡ್ತಾಯಿದ್ರು. ದೇವಾಂಗರಲ್ಲಿ ಹೆಣ್ಣು ಮಕ್ಕಳು ಎಷ್ಟೋ ದುಡಿತಾ ಇದ್ದದ್ದು ಉಂಟು. ಆ ರೀತಿಯಾದ ಕೆಲಸ ಮಾಡುವಾಗ ಆ ನೂಲನ್ನು ತೆಗೆಯುವ ಬಗೆ ಹೇಗೆ, ಹತ್ತಿ ಹಿಂಜುವುದು ಹೇಗೆ, ಈ ಎಲ್ಲ ವಿವರಗಳನ್ನು ನೋಡ್ತೀವಿ. ಹಾಸಿಗೆ, ಬಟ್ಟೆ, ಮನೆ, ಪಾತ್ರೆ, ಪರಿಕರಗಳು, ಮತ್ತು ಗೋರಕ್ಷಣೆಗೆ ತೊಡಗಿದಾಗ ಗೌಳಿಗಿತ್ತಿಯ ಕೆಲಸ, ಕೊಟ್ಟಿಗೆಯ ಕೆಲಸ ಇತ್ಯಾದಿಗಳು. ಹಾಗೆ ಕೃಷಿಯ ಕೆಲಸ, ಕೃಷಿಯಲ್ಲಿ ಇರುವಂಥ ಸ್ತ್ರೀಯ ಪಾತ್ರ, ಬೇರೆ ಬೇರೆಯವ್ರನ್ನ ಆಕೆ ಹೇಗೆ ನಡೆಸಿಕೊಳ್ಳಬೇಕು, ಕೆಲಸಗಾರರನ್ನ ಹೇಗೆ ನಿರ್ವಾಹ ಮಾಡಬೇಕು, ಅವ್ರನ್ನ ಹೇಗೆ ಕೆಲಸದಲ್ಲಿ ಇಟ್ಟುಕೊಳ್ಬೇಕು, ಹೌ ಟು ಅಪಾಯಿಂಟ್ ದೆಮ್ ಆ್ಯಂಡ್ ಹೌ ಟು ಕ್ಯಾರಿ ಆನ್ ವಿತ್ ದೆಮ್ ಇತ್ಯಾದಿ ಎಲ್ಲ ವಿವರಗಳನ್ನು ಕೊಡ್ತಾನೆ. ಆಮೇಲೆ ಧಾನ್ಯಗಳು ಯಾವ್ಯಾವ ಹಂತದಲ್ಲಿ ಬಲಿಯುತ್ತವೆ, ಎಷ್ಟು ಕಾಲ ಅವು ಉಳಿಯುತ್ತವೆ, ಅವುಗಳನ್ನು ಉಳಿಸಿಕೊಳ್ಳುವ ಬಗೆ ಹೇಗೆ ಇತ್ಯಾದಿ ಎಲ್ಲ ವಿವರಗಳು ಬರುತ್ತವೆ. ಅದಾದ ಮೇಲೆ ಎಲ್ಲರಿಗೂ ಇರುವಂತೆ ಆಹಾರ ನಿಯಮಗಳು.
ಉಪವಾಸ ವ್ರತಾದಿಗಳು, ಉಪವಾಸದ ಪ್ರಾಶಸ್ತ್ಯ, ಇದನ್ನೆಲ್ಲ ನಾವು ನೋಡ್ತೀವಿ. ಮತ್ತು ಈ ಪುರಾಣದ ಒಂದು ವಿಶೇಷ, ಇನ್ನು ಕೆಲವು ಪುರಾಣಗಳಲ್ಲಿದ್ದಂತೆ ನಾನು ಹಿಂದೆಯೇ ಹೇಳಿದ್ದೆ, ಪಾತ್ಮಾದಿ ಪುರಾಣಗಳಲ್ಲಿ ಕಂಡುಬರುವಂತೆ ತಿಂಗಳಿಗೆ 2 ತಿಥಿಗಳು ಬರುತ್ತವೆ. ಅಂದರೆ ಪ್ರತಿಪತ್ತು 2 ಬಾರಿ ಬರುತ್ತದೆ. ಶುಕ್ಲ ಕೃಷ್ಣದಲ್ಲಿ ಅಮಾವಾಸ್ಯೆ 1, ಪೂರ್ಣಿಮೆ 1 ಬಿಟ್ಟಂತೆ ಇನ್ನು 14 ತಿಥಿಗಳು 2 ಬರುತ್ತವೆ, ಪ್ರತಿಪತ್ತಿನಿಂದ ಚತುರ್ದಶಿವರೆಗೆ. ಹಾಗೆ ವರ್ಷಕ್ಕೆ ಇವು ಒಟ್ಟು 24 ಆಗುತ್ತವೆ. ಆ 24 ತಿಥಿಗಳಿಗೂ ಕೂಡ ಏನೇನು ಹಬ್ಬಗಳು ಬರ್ತವೆ ಅದರ ವಿವರವನ್ನು ತುಂಬ ಕೊಡ್ತಾರೆ. ಬೇಕಾದಷ್ಟು ಪುರಾಣಗಳಲ್ಲಿ ನೋಡ್ತೀವಿ, ಇಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ. ನಾನು ಗೋವತ್ಸ ಪ್ರತಿಪತ್ತಿ ಇತ್ಯಾದಿಯಾಗಿ ಬಲಿಪಾಡ್ಯಮೆಯ ಬಗ್ಗೆ ಹೇಳಿದ್ದೆ, ಅದನ್ನು ಇಲ್ಲಿ ನಾವು ನೋಡ್ತೀವಿ. ಮತ್ತು ಶರ್ಯಾತಿಯ ಮಗಳು ಸುಕನ್ಯೆ, ಅವಳು ಚವನನನ್ನು ಮದುವೆ ಆಗಿದ್ದು, ಅಶ್ವಿನಿ ದೇವತೆಗಳು ಅನುಗ್ರಹ ಮಾಡಿದ್ದು ಇತ್ಯಾದಿ ಆ ಕಥಾ ವಿವರಗಳೆಲ್ಲ ಬರುತ್ತದೆ. ಹಾಗೆ ಗಣಪತಿಯ ವ್ರತ ಕಥೆ ಬರುತ್ತದೆ. ಗಣಪತಿಯ ವಿಸ್ತೃತವಾದಂಥ ಪರಿಚಯ ನಮಗಿಲ್ಲ ಆಗುತ್ತದೆ. ಆಮೇಲೆ ನಾಗರ ಪಂಚಮಿಯ ಬಗ್ಗೆ ಬರುತ್ತದೆ. ಇದರ ಆನುಷಂಗಿಕವಾಗಿ ರಾಜಲಕ್ಷಣ, ರಾಜಬಾಧ್ಯತೆ ಇತ್ಯಾದಿ ಒಂದು ಸಣ್ಣದಾದ ರಾಜಧರ್ಮವನ್ನು ನಾವು ನೋಡ್ತೀವಿ. ಮತ್ತು ನಾಗರುಗಳ ವೈವಿಧ್ಯ, ನಾಗ ಅಂದರೆ ಯಾವುದು, ಸರ್ಪ ಅಂದರೆ ಯಾವುದು, ಸವಿಷ ಯಾವುದು, ನಿರ್ವಿಷ ಯಾವುದು, ವಿಷ ಚಿಕಿತ್ಸೆ ಹೇಗೆ, ವಿಷ ವೇಗ ಅಂತಂದರೆ ವಿಷ ಏರಿದಾಗ ಯಾವ ರೀತಿಯಾದ ಚಿಹ್ನೆಗಳು ತೋರ್ಕೊಳ್ಳುತ್ತವೆ ದೇಹದಲ್ಲಿ ಇತ್ಯಾದಿಗಳೆಲ್ಲ ವಿವರವನ್ನು ನಾವು ನೋಡ್ತೀವಿ. ಇದೆಲ್ಲ ಕಾಶ್ಯಪ ಸಂಹಿತ ಮೊದಲಾದಂತಹ ಅಗದ ತಂತ್ರ ಅಂತಂದರೆ ಡಿಟಾಕ್ಸಿಫೈಯಿಂಗ್ ಅಂತೀವಲ್ಲ, ಆ ಒಂದು ತಂತ್ರಗಳಿಗೆ ಸಂಬಂಧಪಟ್ಟ ಗ್ರಂಥಗಳಿಂದ ಬಂದ ಭಾಗಗಳಾಗಿ ತೋರುತ್ತದೆ. ಮತ್ತು ಸ್ಕಂದನ ಕಥೆಗಳು, ಸುಬ್ರಹ್ಮಣ್ಯ ಷಷ್ಠಿ ಇತ್ಯಾದಿ ಬರುತ್ತದಲ್ಲ, ಅದರ ವಿವರಗಳನ್ನು ನಾವು ನೋಡ್ತೀವಿ. ಮತ್ತು ಈ ಜೀವಾತ್ಮನಿಗೆ ಬರುವ ಜನ್ಮಾಂತರಗಳು, ಅಲ್ಲೆಲ್ಲ ಸಾಕ್ಷಿಭಾವದಿಂದ ಹೇಗೆ ನಿಲ್ಲಬೇಕು ಅಂತ, ಇದರ ಕಾವ್ಯ ಸೌಂದರ್ಯಕ್ಕಾಗಿ ಸುಮ್ಮನೆ ಒಂದು ಪದ್ಯವನ್ನು ಓದ್ತೀನಿ. ಬಹುವನಸ್ಪತಿ ಶಂಖ ಪಿಪೀಲಿಕಾ ಭ್ರಮರ ವಾರಣ ಜಾತ ಮುದಾಹರನ್ ಗತಿಷು ಕರ್ಮ ಮಿತೋ ನಟವತ್ಸದ ಭ್ರಮತಿ ಜಂತುರ ಲಬ್ಧ ಸುದರ್ಶನ. ಅನೇಕ ವೃಕ್ಷಗಳಾಗಿ, ಶಂಖದ ಹುಳ ಇತ್ಯಾದಿಯಾಗಿ ನಾವು ಪ್ರೋಟೋಜುವಾ, ಪೋರಿಫೆರಾ, ಸೀಲೆಂಟ್ರೇಟಾ, ಪ್ಲಾಟಿ ಎಲಿಮೆಂತಸ್, ನೆಮೆಂತಲಿಮೆಂತಸ್ ಅಂತೆಲ್ಲ ಏನು ಜುವಾಲಜಿನಲ್ಲಿ ಓದ್ತೀವಿ. ಅಲ್ಲಿ ಮೊಲಾಸ್ಕಾ ಇತ್ಯಾದಿ, ಸ್ಟಾರ್ ಫಿಶ್, ಎಕೆನೋಡರ್ಮಿಟಾ ಅಂತೆಲ್ಲ ಕರೀತಾರೆ. ಹೀಗೆ ಮೃದ್ವಂಗಿಗಳ ಆಕಾರ ಎಲ್ಲ ತಾಳ್ತಕ್ಕಂಥದ್ದು. ಹೀಗೆ ಎವಲ್ಯೂಷನ್ನಲ್ಲಿ ವಿಕಾಸವಾದಲ್ಲಿ ಬೇರೆ ಬೇರೆ ಹಂತವಾಗಿ ವನಸ್ಪತಿಗಳಾಗಿ, ಶಂಖದ ಹುಳು ಇತ್ಯಾದಿಯಾಗಿ, ಆರ್ಥ್ರೋಪೋಡಾ ಅಂತ ಒಂದು ಫೈಲಮ್ನ ಹೇಳ್ತೀವಿ, ಅದು ಜಾಯಿಂಟೆಡ್ ಲೆಗ್ಸ್ ಅಂತ, ಸಂಧಿಪದಿಗಳು ಅಂತ, ಅದು ಪಿಪೀಲಿಕಾ, ಭ್ರಮರ ಇತ್ಯಾದಿ, ಇರುವೆ, ದುಂಬಿ, ಹಾಗೆ ವಾರಣ ಯಾವುದನ್ನು ಕಾರ್ಡೇಟಾ ಅಂತ 10ನೇ ಫೈಲಮ್ ಹೇಳ್ತೀವಿ, ಆ ಆನೆಯ ರೂಪ ಬಂದಂಥದ್ದು. ಅದರೊಳಗೆ ಕ್ಲಾಸ್ ಮೆಮೇಲಿಯಾ ಅಂತ ಕರೀತಾರಲ್ಲ ಈ ಹೊತ್ತು ಅಂಥದ್ದು. ಹೀಗೆಲ್ಲ ಬೇರೆ ಬೇರೆ ಹಂತಗಳಲ್ಲಿ ಒದ್ದಾಡಿ ಕರ್ಮ ಮಿತೋ ನಟವತ್ಸದ ಭ್ರಮತಿ. ಈ ಜೀವಾತ್ಮ ಒಬ್ಬ ನಟ ಬೇರೆ ಬೇರೆ ವೇಷ ಹಾಕ್ಕೊಂಡಂಗೆ ಸುತ್ತಾ ಇದೆ, ಆದರೆ ಅದಕ್ಕೆ ಒಳ್ಳೆಯ ರೂಪ ಮಾತ್ರ ಸಿಕ್ಕಿಲ್ಲ ಅಂತ. ನಟರು ಬೇರೆ ಬೇರೆ ಮೇಕಪ್ ಮಾಡ್ಕೋತಾರೆ, ಅರೆ ಅವ್ರದ್ದಾದ ಒಂದು ಇಷ್ಟದ ಮೇಕಪ್ ಅಂತಿರುತ್ತೆ, ಅದು ಮಾಡೋ ಹಾಗಿಲ್ವಲ್ಲ. ಡೈರೆಕ್ಟ್ರ್ ಹೇಳಿದಂತೆ ಸ್ಕ್ರಿಪ್ಟ್ ಇದ್ದಂತೆ ಮೇಕಪ್ ಮಾಡ್ಕೊಳ್ಬೇಕು. ಅರೆ ತಾನಿಷ್ಟಪಟ್ಟ ಮೇಕಪ್ಪು, ಸುದರ್ಶನವಾದ ಮೇಕಪ್ಪು ಕೊನೆವರೆಗೂ ಬರೋದಿಲ್ವಲ್ಲ, ಬೇರೆ ಬೇರೆ ವೇಷಗಳನ್ನು ಹಾಕ್ತಾನೇ ಇರ್ತಾನೆ ಅಂತ. ಅಂದರೆ ತನ್ನದಾದ ಸ್ವಸ್ವರೂಪ ಅಂತಿದೆಯಲ್ಲ, ಅದು ತುಂಬ ನೆಮ್ಮದಿ ಕೊಡುವಂಥದ್ದು. ಆ ಮೋಕ್ಷದ್ವಾರವನ್ನು ಪ್ರವೇಶ ಮಾಡಲಿಲ್ವಲ್ಲ ಅನ್ನುವ ಒಂದು ಭಾವ. ಈ ಥರದ್ದೆಲ್ಲ ಚೆನ್ನಾಗಿರುವ ಸೂಕ್ತಿಗಳು ಅಲ್ಲಲ್ಲಿ ಬರುತ್ತದೆ. ಆಮೇಲೆ ಸಪ್ತಮಿ, ರಥಸಪ್ತಮಿ, ಸೂರ್ಯಾರಾಧನೆ, ಅದು ಬಹಳ ವಿಸ್ತೃತವಾಗಿ ಬರುತ್ತದೆ. ಹೆಚ್ಚು ಕಡಿಮೆ ಸೌರ ಪುರಾಣದ ಭಾಗವೇ ಇಲ್ಲಿದೆ ಅಂತಂದರೆ ಅತಿಶಯವಲ್ಲ. ಈಚೆಗೆ ಸೂರ್ಯಾರಾಧನೆ ಕಡಿಮೆ ಆಗಿದೆ. ಅದು ವಿಷ್ಣುವಾರಾಧನೆಯೊಳಗೆ ಒಂದು ಮಟ್ಟಕ್ಕೆ, ಶಿವಾರಾಧನೆಯಲ್ಲಿ ಇನ್ನೊಂದು ಮಟ್ಟಕ್ಕೆ, ನವಗ್ರಹಾರಾಧನೆಯಲ್ಲಿ ಅಂತರ್ಗತವಾಗಿದೆ. ಆದರೆ ಮುಂಚೆ ಸೌರಮತ ಬಹಳ ವ್ಯಾಪಕವಾಗಿತ್ತು ನಮ್ಮ ದೇಶದಲ್ಲಿ. ಈ ಸೌರ ಪರಂಪರೆಯ ಅನೇಕ ಕ್ರಮಗಳನ್ನು ನಾವು ನೋಡ್ತೀವಿ. ಸೂರ್ಯನನ್ನು ಬಿಂಬರೂಪಿಯಾಗಿ ಆರಾಧನೆ ಮಾಡುವುದು, ಯಂತ್ರರೂಪಿಯಾಗಿ, ಮಂಡಲ ರೂಪಿಯಾಗಿ, ರಥದಲ್ಲಿ ನಿರ್ಮಾಣ ಮಾಡಿ ಆರಾಧನೆ ಮಾಡುವುದು, ಇದೆಲ್ಲದರ ಬಗೆಗೆ ಬರುತ್ತದೆ. ಮತ್ತು 10 ಪುರಾಣಗಳಲ್ಲಿ ಬರುವಂಥ ಒಂದು ಕಥೆ ಕೋಣಾದಿತ್ಯ, ಕೋಣಾರ್ಕನ ಕಥೆ. ಅಂದರೆ ಸೂರ್ಯನನ್ನು ಸಾಂಬ ಕೃಷ್ಣ ಶಾಪಕ್ಕೆ ತುತ್ತಾಗಿ ಕ್ಷಯರೋಗಿಯಾದವನು ಉಪಾಸನೆ ಮಾಡಿ ಹೇಗೆ ಆ ಕುಷ್ಠರೋಗವನ್ನು ನಿವಾರಣೆ ಮಾಡಿಕೊಂಡ ಅಂತ. ಕ್ಷಯರೋಗ ಚಂದ್ರನಿಗೆ ಬಂದದ್ದು, ಅದು ಸೋಮನಾಥದಲ್ಲಿ. ಇವನು ಸೂರ್ಯನನ್ನು ಆರಾಧಿಸಿ ಕುಷ್ಠರೋಗವನ್ನು ನಿವಾರಣೆ ಮಾಡಿಕೊಂಡ ಅಂತ ಆ ಕಥೆಯೆಲ್ಲ ಬರುತ್ತದೆ. ಮತ್ತು ಉಳಿದ ಗ್ರಹಗಳು, ಅಂದರೆ ಒಟ್ಟು ನವಗ್ರಹಗಳ ಆರಾಧನೆ, ಸ್ವಪ್ನ ಫಲಗಳು ಮತ್ತು ಸಂಧ್ಯಾಕ್ರಮ, ಸೂರ್ಯನನ್ನು ಸಂಧ್ಯಾವಿಧಿ ಮೂಲಕ ಆರಾಧನೆ ಮಾಡುವಂಥದ್ದು, ಬೇರೆ ಬೇರೆ ಗ್ರಹಗಳಿಗೆ ಕೊಡುವಂಥ ತರ್ಪಣಗಳು, ಸಂಕ್ರಮಣ ಕಾಲದ ತರ್ಪಣಗಳು, ಇವೆಲ್ಲ ಬರುತ್ತದೆ. ಜೊತೆಗೆ ಶಾಖದ್ವೀಪ ಅಂತ ಒಂದು ದ್ವೀಪ, 7 ದ್ವೀಪಗಳಲ್ಲಿ ಅದು ಒಂದು ಅಲ್ವಾ.
ಶಾಖ, ಕ್ರೌಂಚ, ಪ್ಲಕ್ಷ, ಪುಷ್ಕರ ಇತ್ಯಾದಿ. ಆ ಶಾಖದ್ವೀಪದಲ್ಲಿದ್ದಂಥ ಜನ ಎಲ್ಲ ಸೂರ್ಯಾರಾಧಕರು ಅಂತ. ಇದನ್ನು ಆಧುನಿಕ ವಿದ್ವಾಂಸರು ಸಿಥಿಯನ್ನರು ಅಂತ ಒಂದು ವರ್ಗ, ಅವರು ಸೂರ್ಯಾರಾಧಕರಾಗಿದ್ದರು. ಅವರು ನಮ್ಮ ದೇಶಕ್ಕೆ ಬಂದು ನೆಲೆಗೊಂಡ ಮೇಲೆ ಬಂದದ್ದು ಅಂತಾರೆ. ಅದು ಅಷ್ಟು ಯುಕ್ತಿಯುಕ್ತವಾಗಿ ತೋರೋಲ್ಲ. ಸೂರ್ಯಾರಾಧನೆ ಬಹಳ ಪ್ರಾಚೀನ ಮತ್ತು ಎಲ್ಲ ದೇಶದ ಎಲ್ಲ ಮತಗಳಲ್ಲಿಯೂ ಮೂಲಭೂತವಾಗಿದೆ. ವಸ್ತುತಃ ಕ್ರಿಸ್ತನನ್ನು ಭಾನುವಾರ ಅವನು ರೆಸರೆಕ್ಷನ್ ಅಂತ ಪುನರುತ್ಥಾನ ಮಾಡಿದ ಅನ್ನುವುದೇನೆ ಭಾನುವಾರ ಅನ್ನುವುದೇನೆ ತೋರ್ಪಡಿಸುತ್ತದೆ. ಅದು ಸೂರ್ಯನ ಒಂದು ಆರಾಧನೆಯೇ ಆದದ್ದು. ಕ್ರಿಸ್ತ ಸೂರ್ಯಕುಲೋತ್ಪನ್ನ ಅಂತ ಗೊತ್ತಾಗುತ್ತದೆ. ಹಾಗೆ ಎಲ್ಲ ಕಡೆಗಳಲ್ಲೂ ನಾವು ನೋಡ್ತೀವಿ ಈ ಥರದ್ದನ್ನು. ಬುದ್ಧನನ್ನೂ ಸೂರ್ಯನ ಜೊತೆಗೆ ಸಮೀಕರಣ ಮಾಡುವುದುಂಟು. ಇಂದು ಮಹಾವೀರ ಜಯಂತಿ, ಅದು ಕೂಡ ಸೂರ್ಯನ ಸಮೀಕರಣ ಮಾಡುವುದುಂಟು. ಹಾಗಾಗಿ ಸಕಲ ಮತಗಳಿಗೂ ಸೂರ್ಯನ ಜೊತೆಗೆ ಸಾಮಾನಾಧಿಕರಣ್ಯ ಉಂಟು. ತಚ್ಚಕ್ಷುರು ದೇವಹಿತಂ ಅಂತ ವೇದ ಹೇಳುತ್ತದಲ್ಲ, ಅದು ನಿಜ. ಲೋಕಕ್ಕೆ ಕಣ್ಣು ಆತ, ಸರ್ವಸಾಕ್ಷಿ. ಆಮೇಲೆ ಭುವನಕೋಶ, ಇದು ಅನೇಕ ಪುರಾಣಗಳಲ್ಲಿ ಬರುವಂಥದ್ದೇ ಆಗಿದೆ. ಅದು ಒಂದು ಕಾಲ್ಪನಿಕವಾದದ್ದು, ನಿಜವಾದಂಥದ್ದು ಅಂತ ಅಲ್ಲ. ಕೆಲಮಟ್ಟಿಗೆ ನಿಜ ಇರಬಹುದು. ಸಪ್ತದ್ವೀಪ ಅನ್ನುವುದಕ್ಕೆ ನಮ್ಮ 7 ಖಂಡಗಳನ್ನು ಒಪ್ಪ ಇಡ್ತಾರೆ. ಅರೆ, ಅದೆಲ್ಲವನ್ನು ನಾವು ಕಾಕತಾಳೀಯವಾಗಿ ಹೇಳಬಹುದೇ ಹೊರತು ಯಥಾರ್ಥವಾಗಿ ಹೇಳುವುದು ಕಷ್ಟ. ಈ ಸಪ್ತದ್ವೀಪಗಳಿರ್ಬೋದು, ನವಖಂಡಗಳಿರ್ಬೋದು, ಇವುಗಳೆಲ್ಲದರ ವಿವರಣೆಯನ್ನು ನಾವು ಕಾಣ್ತೀವಿ. ಅದನ್ನು ತುಂಬ ಹಿಂದೆಯೇ ನಾನು ಪುರಾಣ ಪರಿಚಯ ಮಾಡಿಕೊಡುವಾಗ ತಿಳಿಸಿದ್ದೆ. ಮತ್ತು ಪ್ರತಿಮಾ ಲಕ್ಷಣ, ಮೂರ್ತಿ ನಿರ್ಮಾಣ ಕಲೆ, ತಾಲಮಾನ ಅಂದರೆ ಹೇಗೆ, ಹಸ್ತಗಳು ಅಂತಂದರೆ ಹೇಗೆ, ಉತ್ತಮ ತಾಲ ಅಂದರೆ ಯಾವುದು, ಮಧ್ಯಮ ತಾಲ ಅಂದರೆ ಯಾವುದು ಇತ್ಯಾದಿ ವಿವರಗಳನ್ನು ನಾವು ನೋಡ್ತೀವಿ. ಅದಾದ ಮೇಲೆ ಸೂರ್ಯನ ಸಾರಥಿಯಾದ ಅರುಣನ ಹಾಗೂ ಅವನ ತಮ್ಮ ಗರುಡನ ಕಥೆ ಅದೆಲ್ಲ ಕೂಡ ಬರುತ್ತದೆ. ಅದಾದ ಮೇಲೆ ಶ್ರಾದ್ದಕಲ್ಪ, ಸದಾಚಾರ, ಈ ವಿವರಗಳನ್ನು, ಮತ್ತು ನಾನು ಈಗ ಸ್ಕಂದದ ದಾನ ಪ್ರಕಾರವನ್ನು ಹೇಳಿದನಲ್ಲ, ಆ ರೀತಿಯಾಗಿ ದಾತೃ ಪ್ರತಿಗ್ರಹೀತೃ, ದಾತೃ ಕೊಡುವವನು, ಪ್ರತಿಗ್ರಹೀತೃ ಸ್ವೀಕರಿಸುವವನು, ಮತ್ತು ಕೊಡುವಿಕೆ ದಾನ, ಈ 3ರ ವಿವರಗಳನ್ನು ನಾವು ನೋಡ್ತೀವಿ. ಅದಾದ ಮೇಲೆ ಅನೇಕ ಪುರಾಣಗಳಲ್ಲಿ ಮತ್ತು ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಬರುವಂಥ ಒಂದು ಅಂಶ ಕರ್ಮ ವಿಪಾಕ. ಕರ್ಮ ವಿಪಾಕ ಅಂದರೆ ಯಾವ್ಯಾವ ಕರ್ಮ ಮಾಡಿದ್ರಿಂದ ಏನೇನು ಪಾತಕ ಉಂಟಾಗಿ ತನ್ಮೂಲಕ ಯಾವ್ಯಾವ ರೋಗಗಳು, ಆಧಿ ವ್ಯಾಧಿಗಳು, ಮನೋರೋಗ ಆಧಿ, ದೇಹರೋಗ ವ್ಯಾಧಿ, ಇವು ಬಂದು ಪೀಡಿಸುತ್ತವೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡ್ಯತೆ ಅಂತೆಲ್ಲ ಮಾತುಗಳು ಉಂಟಲ್ಲ, ಅದರ ವಿವರಗಳನ್ನು ನಾವು ನೋಡ್ತೀವಿ. ಮತ್ತು ಇವುಗಳನ್ನು ಮೀರುವುದಕ್ಕಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೇತಂತೆ ಇರುವುದರಿಂದ ಕರ್ಮವನ್ನೆಲ್ಲ ಕ್ಷಯಿಸುತ್ತಾನೆ ಅನ್ನುವ ಕಾರಣದಿಂದ ಮಂತ್ರದ ಮೂಲಕವಾಗಿ, ಮುದ್ರೆಯ ಮೂಲಕವಾಗಿ, ತಂತ್ರದ ಮೂಲಕವಾಗಿ, ಮಂಡಲದ ಮೂಲಕವಾಗಿ ಸೂರ್ಯಾರಾಧನೆ ಹೇಗೆ ಮಾಡಬೇಕು ಅನ್ನುವುದೆಲ್ಲ ಬರುತ್ತದೆ. ಈ ಹೊತ್ತಿಗೂ ಇವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಚಲಿತವಾಗಿ ಇವೆ, ಅದನ್ನು ನಾವು ನೋಡ್ತೀವಿ. ಈಗಲೂ ಕೂಡ ಯಾರಾದರೂ ಜ್ಯೋತಿಷಿಕರನ್ನು ಸಂಪರ್ಕ ಮಾಡಿದರೆ ಅವ್ರು ನೋಡಿ ಗ್ರಹಗತಿಗಳು ಸರಿಯಾಗಿಲ್ಲ, ಈ ಕಾರಣದಿಂದ ಈ ಶಾಂತಿ ಮಾಡಿ, ಮತ್ತೊಂದು ಮಾಡಿ ಎನ್ನುವಾಗ ಇಂಥದ್ದನ್ನೇ ಹೇಳ್ತಾ ಇರತಕ್ಕಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಕರ್ಮ ವಿಪಾಕ ನಂಬಿದವರಿಗೆ ಉಂಟು. ಕರ್ಮವನ್ನೇ ನಂಬದೇ ಇದ್ದ ಮೇಲೆ ಅವು ಯಾವುದೂ ಇಲ್ಲ. ಆದರೆ ಪುರಾಣದ ವಿಷಯ ಏನು ಅಂತಿದೆಯಲ್ಲ ಅದನ್ನು ಹೇಳಬೇಕು. ಅಲ್ಲಿಗೆ ನಾವು ಬ್ರಹ್ಮ ಪರ್ವವನ್ನು ಮುಗಿಸಿ ಮಧ್ಯಮ ಪರ್ವಕ್ಕೆ ಬರ್ತೀವಿ. ಇಲ್ಲಿ ಮತ್ತೆ 14 ಲೋಕಗಳು, 7 ದ್ವೀಪಗಳು ಇತ್ಯಾದಿಗಳ ವಿವರದ ಜಗತ್ ಸೃಷ್ಟಿಯನ್ನು ಮತ್ತು ಜ್ಞಾನ, ಕರ್ಮ, ಭಕ್ತಿ ಈ ಮಾರ್ಗಗಳನ್ನು ಇವುಗಳನ್ನೆಲ್ಲವನ್ನು ಕಾಣ್ತೀವಿ. ಮತ್ತೆ ಪುನರುಕ್ತವಾಗಿ ವರ್ಣ, ಆಶ್ರಮ ಇತ್ಯಾದಿಗಳ ಲಕ್ಷಣಗಳು, ಗುರು ಶಿಷ್ಯರ ಲಕ್ಷಣ ಇವುಗಳೆಲ್ಲವನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ವಿಶೇಷವಾಗಿ ಕಂಡುಬರುವಂಥದ್ದು ಭೂಮಿಯ ಲಕ್ಷಣ. ಅನೂಪ ಅಂದರೆ ಯಾವುದು, ಜಾಂಗಲ ಅಂತಂದರೆ ಯಾವುದು, ಮತ್ತು ಸಾಮಾನ್ಯ ಅಂತಂದರೆ ಯಾವುದು, ಹೀಗೆಲ್ಲ ಬೇರೆ ಬೇರೆ ಬಗೆಯ ನೆಲ, ಭೂಗುಣ ಅದನ್ನು, ಮತ್ತು ದೇವಾಲಯ ನಿರ್ಮಾಣ ಮಾಡಬೇಕಾದರೆ ಎಂಥ ಭೂಮಿಯನ್ನು ಆರಿಸಿಕೊಳ್ಳಬೇಕು, ಎಂಥ ಭೂಮಿ ವಿಹಿತ, ಎಂಥದ್ದು ವಿಹಿತವಲ್ಲ ಇತ್ಯಾದಿಗಳನ್ನು ನೋಡ್ತೀವಿ. ಜೊತೆಗೆ ಎಲ್ಲ ಕಡೆಯಲ್ಲಿಯೂ ವೇದಗಳಲ್ಲಿ ಹೇಳ್ತಾ ಇರ್ತಾರೆ ಇಷ್ಟಾಪೂರ್ತೇನ ಯಜೇತ ಅಂತ. ಇಷ್ಟ ಅಂದರೆ ಯಾವುದನ್ನು ನಾವು ವೇದೋಕ್ತವಾದ, ಕಲ್ಪೋಕ್ತವಾದ, ಧಾರ್ಮಿಕವಾದ ಪುಣ್ಯಪಾಪಗಳಿಗೆ ಸಂಕ್ರಾಂತವಾಗುವಂತಹ ಪರವನ್ನು ಪ್ರಧಾನವಾಗಿ ಉದ್ದೇಶ ಮಾಡಿಕೊಂಡ ಕೆಲಸ. ಪೂರ್ತ ಅಂತಂದರೆ ಲೌಕಿಕವಾದ ಒಳ್ಳೆಯ ಕೆಲಸ. ಇಷ್ಟ ಅಂದರೆ ವೈದಿಕವಾದ, ಶಾಸ್ತ್ರೀಯವಾದ ಒಳ್ಳೆಯ ಕೆಲಸವಾದರೆ, ಪೂರ್ತ ಅಂದರೆ ಲೌಕಿಕವಾದ ಸೆಕ್ಯುಲರ್ ಗುಡ್ ಥಿಂಗ್ಸ್ ಅಂತೀವಲ್ಲ ಆ ಥರದ್ದು. ಅಲ್ಲಿ ವಾಪಿ, ಕೂಪ, ತಟಾಕ, ಆರಾಮ, ಉದ್ಯಾನ ಇತ್ಯಾದಿಗಳ ನಿರ್ಮಾಣ, ಕೆರೆ, ಬಾವಿ ಕಟ್ಟಿಸ್ತಕ್ಕಂಥದ್ದು ಮತ್ತು ತೋಟ, ತೋಪು ನಡೆಸ್ತಕ್ಕಂಥದ್ದು ಇತ್ಯಾದಿಗಳ ವಿವರ ಬರುತ್ತದೆ. ಅಲ್ಲಿ ಮರಗಳನ್ನು ಹೇಗೆ ನೆಡಬೇಕು ಇದೆಲ್ಲ ಬರುತ್ತದೆ. ತುಂಬ ಪ್ರಸಿದ್ಧವಾದಂಥ ಎಷ್ಟೋ ವೃಕ್ಷ ಸಂಬಂಧಿಯಾದ ಮಾತುಗಳಿಲ್ಲಿ ಕಾಣಿಸುತ್ತವೆ. ನಮ್ಮ ಪ್ರಾಚೀನ ಭಾರತೀಯರ ಪರಿಸರ ಸಂವೇದನಶೀಲತೆ ಎಂಥದ್ದು ಅನ್ನೋದನ್ನು ಇಲ್ಲಿ ನಾವು ಕಾಣ್ತೀವಿ. ಅದರೊಳಗೂ ಮುಖ್ಯವಾಗಿ ಕಡೆಯಲ್ಲಿ ನಾವು
ಯುಧಿಷ್ಠಿರ ಮತ್ತು ಕೃಷ್ಣನ ಸಂವಾದದಲ್ಲಿ ನೋಡ್ತೀವಿ. ಅಧ್ಯಾಯಗಳೇ ಬರ್ತದೆ. ಅದನ್ನು ನಾನು ಮುಂದೆ ಹೇಳ್ತೀನಿ. ಇಲ್ಲಿ ಅದರ ಸೂಚ್ಯ ಸಂಕೇತವನ್ನು ನಾವು ಕಾಣ್ತೀವಿ. ಮತ್ತು ಹೋಮಕುಂಡದ ಆಕಾರಗಳು ಏನು, ಇದೆಲ್ಲ ಆಗಮಿಕವಾದ ಹೋಮಕುಂಡಗಳು, ಶ್ರೌತದ್ದಲ್ಲ, ಸ್ಮಾರ್ತದ್ದು. ಅಂದರೆ ಸ್ಮೃತಿಗಳಲ್ಲಿ ಉಲ್ಲೇಖವಾದ, ಪೌರಾಣಿಕವಾಗಿ ಉಲ್ಲೇಖವಾದ ಹೋಮಗಳು. ಉದಾಹರಣೆಗೆ ಚಂಡಿ ಹೋಮ ಇರ್ಬೋದು, ಗಣಪತಿ ಹೋಮ ಇರ್ಬೋದು, ಸುದರ್ಶನ ಹೋಮ ಇತ್ಯಾದಿಗಳೆಲ್ಲ ಸ್ಮಾರ್ತ ಹೋಮಗಳು ಅಥವಾ ಕಲ್ಪದಲ್ಲಿ ಉಕ್ತವಾದಂಥವು ಆಗಮಿಕವಾದ ಹೋಮಗಳು ಅಂತ. ಹಾಗಲ್ಲದೆ ಯಜ್ಞಕುಂಡಗಳನ್ನು ಯಾವುದು ವಾಜಪೇಯ ಅಥವಾ ರಾಜಸೂಯ, ಅತಿರಾತ್ರ, ಉಕ್ತ್ಯ, ಚಾತುರ್ಮಾಸ್ಯ, ನಿರೂಢ ಪಶುಬಂಧ ಇತ್ಯಾದಿ ಯಜ್ಞಗಳನ್ನು ಮಾಡುವಾಗ ಬಳಸ್ತಕ್ಕಂಥ ಕುಂಡಗಳ ಪ್ರಕಾರ ಬೇರೆ. ಇಲ್ಲೆಲ್ಲ ಆಗಮಿಕವಾದ ಕುಂಡಗಳ ಆಕಾರ ಏನು, ಅವುಗಳ ಅಳತೆ ಏನು, ಇದರ ವಿವರಗಳನ್ನು ನಾವು ನೋಡ್ತೀವಿ. ಮತ್ತು ಹೋಮ ಪ್ರಕಾರ, ಹೋಮ ದ್ರವ್ಯಗಳು ಯಾವುದುಂಟು, ಹೋಮಕ್ಕೆ ಬಳಸ್ತಕ್ಕಂಥ ದ್ರವ್ಯಗಳು ವೈದಿಕ ಹೋಮಕ್ಕೆ ಬೇರೆ, ಆಗಮಿಕ ಹೋಮಗಳಿಗೆ ಬೇರೆ ಉಂಟು. ಆ ದ್ರವ್ಯಗಳು ಮತ್ತು ಅಗ್ನಿ ವೈವಿಧ್ಯಗಳು. ವೈದಿಕದಲ್ಲಿ ಪಂಚಾಗ್ನಿಗಳು, ಇಲ್ಲಿ ಕಾಣಿಸ್ತಕ್ಕಂಥದ್ದು ಒಂದೇ ಒಂದು ಅಗ್ನಿ, ಅದು ಸಂಸ್ಕಾರ ಅಗ್ನಿ ಅಂತ ಸಂಸ್ಕೃತವಾದಂಥದ್ದು. ಮತ್ತು ಬೇರೆ ಬೇರೆ ಆಹುತಿ ವೈವಿಧ್ಯಗಳು ಅದನ್ನು ಕುರಿತು ಹೇಳುತ್ತದೆ. ಮತ್ತು ಈ ಆಗಮುಕ್ತವಾದ ಪೂಜೆ ಮಾಡುವಾಗ ಮಂಡಲಗಳನ್ನು ಬಳಸುವುದುಂಟು. ಈ ಹೊತ್ತು ಈ ಆಗಮಿಕವಾದ ತಾಂತ್ರಿಕವಾದ ಹೋಮಗಳು ಮತ್ತು ಮಂಡಲ ನಿರ್ಮಾಣಗಳು ಇವೆಲ್ಲ ಹೆಚ್ಚು ನಮ್ಮ ಇಡೀ ದೇಶದಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು ಅಂತ ನೋಡಿದ್ರೆ ಕೇರಳದಲ್ಲಿ ಮತ್ತು ಕರ್ನಾಟಕದ ಕರಾವಳಿಯಲ್ಲಿ ಬಹಳ ಸೊಗಸಾಗಿರುತ್ತದೆ ಆ ಮಂಡಲ ರಚನೆ. ಮತ್ತು ಅಲ್ಲಿ ಇಡಬೇಕಾದ ಕಲಶಗಳು, ಕಲಶದ ಸ್ವರೂಪ, ಇದನ್ನೆಲ್ಲವನ್ನು ಹೇಳ್ತಾರೆ. ಅದಾದ ಮೇಲೆ ಚಾತುರ್ಮಾಸ್ಯ ವ್ರತ ಅಂತ ಯಾವುದುಂಟು, ದಧಿವ್ರತ, ಧಾನ್ಯವ್ರತ, ಕ್ಷೀರವ್ರತ ಮತ್ತು ಫಲವ್ರತ ಅಂತ 4 ತಿಂಗಳುಗಳಿಗೆ ಈ 4 ದ್ರವ್ಯಗಳನ್ನು ಕ್ರಮವಾಗಿ ಬಿಟ್ಟು ಬದುಕುವ ಒಂದು ಹತೋಟಿ ಸಾಧಿಸುವ ಬಗೆ, ಅದನ್ನು ಕುರಿತು ಹೇಳ್ತಾರೆ. ಮತ್ತು ನಾನಾ ತಿಥಿಗಳಲ್ಲಿ ಬರುವ ಪರ್ವ ವಿಶೇಷಗಳನ್ನು ಮತ್ತೆ ವಿಸ್ತಾರ ಮಾಡ್ತಾರೆ. ಆಮೇಲೆ ವಾಸ್ತು ಲಕ್ಷಣ, ವಾಸ್ತುವಷ್ಪತಿ, ವಾಸ್ತು ಪುರುಷ ಮತ್ತು ಮನುಷ್ಯ ಮಾಡಿಕೊಂಡಂಥ ಮಂದಿರಗಳು, ದೇವತೆಗಳಿಗಾಗಿ ಮಾಡುವ ಮಂದಿರಗಳು, ಅಲ್ಲಿ ಮೂರ್ತಿ ಪ್ರತಿಷ್ಠೆ ಮಾಡಬೇಕಾದ ಬಗ್ಗೆ, ಹೀಗೆ ನಾವು ಯಾವುದನ್ನು ಆಗಮಗಳಲ್ಲಿ ಕಾಣ್ತೀವಿ, ಆಗಮಗಳಲ್ಲಿ ಚರ್ಯ, ಯುಜ್ಯ ಮತ್ತು ತತ್ವ ಅಂತ 3 ಅಂಶಗಳನ್ನು ಕಾಣ್ತೀವಿ. ತತ್ವ ಅನ್ನುವಲ್ಲಿ ಫಿಲಾಸಫಿ ಆಫ್ ಆಗಮಾಸು, ಚರ್ಯ ಅನ್ನುವಲ್ಲಿ ಉತ್ಸವಗಳನ್ನು, ಯುಜ್ಯ ಅನ್ನೋದರೊಳಗೆ ನಿತ್ಯ ಪೂಜೆಯನ್ನು, ಮತ್ತು ಇನ್ನೊಂದು ಪಾದ ಉಂಟು ಅದು ನಿರ್ಮಾಣ, ಅಂದರೆ ದೇವಾಲಯ ನಿರ್ಮಾಣದ. ಹೀಗೆ 4 ಪಾದಗಳಲ್ಲಿರ್ತಕ್ಕಂಥ ಆಗಮದ ಎಷ್ಟೋ ವಿವರಗಳನ್ನು ನಾವಿಲ್ಲಿ ಕಾಣ್ತೀವಿ. ಆಗಮಗಳ ಇಷ್ಟೆಷ್ಟೋ ಅಂಶಗಳು ಪುರಾಣಗಳಲ್ಲಿ ಬರ್ತವೆ, ಪುರಾಣಗಳ ಹಲವಾರು ಅಂಶಗಳು ಆಗಮಗಳಲ್ಲಿವೆ. ಇವೆಲ್ಲವೂ ಒಟ್ಟಾಗಿ ಸೇರಿ ಅಷ್ಟಾದಶ ವಿದ್ಯಾಸ್ಥಾನಗಳಲ್ಲಿ ಒಂದು ಅಂತ ಆಗಿವೆ. ಮತ್ತು ದೇವಾಲಯದಲ್ಲಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವ ಮುನ್ನ ಆ ಮೂರ್ತಿಯನ್ನು 7 ಬಗೆಯ ಅಧಿವಾಸಗಳಲ್ಲಿ ಮಿಂದು ಏಳಿಸಬೇಕು ಅಂತ ಉಂಟು. ಅಂದರೆ ಧಾನ್ಯವಾಸ, ಧನವಾಸ, ರತ್ನವಾಸ, ಜಲವಾಸ ಇತ್ಯಾದಿಯಾಗಿ ಹೇಳ್ತಾರೆ. ಅಲ್ಲಲ್ಲಿ ಧಾನ್ಯದ ರಾಶಿಯಲ್ಲಿ ಮುಳುಗಿಸಿಡಬೇಕು, ಧನದ ರಾಶಿಯಲ್ಲಿ ಮುಳುಗಿಸಿಡಬೇಕು ಮತ್ತು ಜಲದಲ್ಲಿ ಮುಳುಗಿಸಿಡಬೇಕು ಅಂತೆಲ್ಲ ಹೇಳಿ ಆ ಅಧಿವಾಸಗಳ ಮಹತ್ವ ಏನು, ಅದು ಹೇಗೆ ಮಾಡಬೇಕು, ಆಮೇಲೆ ಇವೆಲ್ಲ ಕೆಲಸಗಳಲ್ಲಿ ಋತ್ವಿಕರನ್ನು ಹೇಗೆ ಆರಿಸಿಕೊಳ್ಳಬೇಕು, ಅವರ ಲಕ್ಷಣ ಏನು, ಆಮೇಲೆ ದೇವಾಲಯಗಳಲ್ಲಿ ಮಾಡುವಂಥ ಹೋಮಗಳ ಪ್ರಕಾರ ಏನು, ಅಲ್ಲಿ ಬಳಸುವ ಯೂಪಸ್ತಂಭಗಳು ಹೇಗೆ, ಇದೆಲ್ಲ ಮತ್ತೆ ಶ್ರೌತಯಾಗದ್ದಲ್ಲ. ಶ್ರೌತಯಾಗದ ಯೂಪಸ್ತಂಭಗಳ ರೀತಿಯೇ ಬೇರೆಯಾದದ್ದು, ಅದು ಯಾವುದೂ ಇಲ್ಲಿ ಬರೋಲ್ಲ. ಅದಷ್ಟು ನಾವು ನೋಡ್ತಕ್ಕಂಥದ್ದು ಶ್ರೌತ ಸೂತ್ರಗಳಲ್ಲಿ ಮಾತ್ರ. ಮತ್ತು ಗೋಪ್ರಚಾರ ಅಂದರೆ ಗ್ರಾಮಗಳ ನಿರ್ಮಾಣ ಮಾಡ್ತಾ ಗ್ರಾಮಗಳ ಆಚೆ ಗೋಮಾಳ, ಅದಕ್ಕೆ ಗೋಪ್ರಚಾರ ಅಂತಾನೆ. ಈಗ ನೋಡಿ ಬೆಂಗಳೂರಿನಂಥ ಊರಲ್ಲಿ ಕೆರೆಗಳ ಜಾಗ ನುಂಗಿದ್ದಾರೆ, ಗೋಮಾಳದ ಜಾಗ ನುಂಗಿದ್ದಾರೆ ಅಂತ ನಾವು ನೋಡ್ತಾ ಇರ್ತೀವಲ್ಲ. ಮುಂಚೆ ಊರಿಗೆ 10 ಗೋಮಾಳಗಳು ಇರ್ತಾಯಿದ್ವು, ಅದು ಗೋಪ್ರಚಾರ. ಆಮೇಲೆ ವೃಷೋತ್ಸರ್ಗ, ಇದು ಶ್ರಾದ್ದಕಲ್ಪದಲ್ಲಿ ಒಂದು ಅಂಗ. ಕರುಗಳನ್ನು ಗೂಳಿಗೆ ಬಿಡುವುದು ಅಂತ, ಯಾರೂ ಅದನ್ನು ನೇಗಿಲಿಗೆ ಕಟ್ಟದೆ ಬಿಡತಕ್ಕಂಥದ್ದು ಇತ್ಯಾದಿಯಾದ ವಿವರಗಳು. ಮತ್ತು ಅಶ್ವತ್ಥ ಪ್ರತಿಷ್ಠೆ, ವಟ ಪ್ರತಿಷ್ಠೆ, ಅಶೋಕ ಪ್ರತಿಷ್ಠೆ ಇತ್ಯಾದಿ ಬೇರೆ ಬೇರೆ ವೃಕ್ಷಗಳನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥದ್ದು, ಅವುಗಳನ್ನೆಲ್ಲ ಕಾಣ್ತೀವಿ. ಮತ್ತು ಕಾಳಿಕಾದೇವಿಯ ವಿವರಗಳನ್ನು ನಾವು ಕಾಣ್ತೀವಿ. ಆಮೇಲೆ ಶಕುನಶಾಸ್ತ್ರ ಬರುತ್ತದೆ, ದುರ್ನಿಮಿತ್ತಗಳು ಮತ್ತು ಅವುಗಳ ಪರಿಹಾರಗಳು ಅಂತ. ಇದು ಮತ್ತೆ ನಂಬಿಕೆಗೆ ಸಂಬಂಧಪಟ್ಟಂಥದ್ದು. ಗೌಳಿ ಪತನ ಫಲ ಇತ್ಯಾದಿ ಹೇಳ್ತಾರಲ್ಲ, ಹಲ್ಲಿ ಬಿದ್ದರೆ ಹೇಗೆ ಅಂತ. ಶುಭಶಕುನ ಅಂದರೆ ಏನು, ಅಶುಭ ಶಕುನ ಅಂತಂದರೆ ಏನು, ಆಮೇಲೆ ಮರಣ ಯಾವ ರೀತಿ ಗೊತ್ತಾಗುತ್ತದೆ ಅಂತ. ಅದಕ್ಕಾಗಿ ಬೇರೆ ಬೇರೆ ಇಂತಿಷ್ಟು ವಿವರಗಳಿದ್ದರೆ ಅವನಿಗೆ 6 ತಿಂಗಳಲ್ಲಿ ಮರಣ, ಇಲ್ಲವಾದರೆ 3 ತಿಂಗಳಲ್ಲಿ, ಹೀಗೆಲ್ಲ ಉಂಟು. ರಥದಲ್ಲಿ ಪಾರಿವಾಳ ಗೂಡು ಕಟ್ಟಿದರೆ, ಕನ್ನಡಿಯಲ್ಲಿ ತನ್ನ ಬಿಂಬ ತಲೆಯಿಲ್ಲದೆ ಕಂಡರೆ,
ಅಥವಾ ಮರಗಿಡಗಳೆಲ್ಲ ಹಳದಿಯಾಗಿ ಕಂಡ್ರೆ, ಹೀಗೆಲ್ಲ ಕಂಡ್ರೆ ಇಷ್ಟಿಷ್ಟು ದಿವಸಗಳಿಗೆ ಮರಣ ಅಂತೆಲ್ಲ ಒಂದು ದಾಖಲೆ ಉಂಟು. ಅವುಗಳ ಸಾಧುತ್ವ ನಿಶ್ಚಿತವಾದ ವಿಜ್ಞಾನದ ಮೂಲಕ ಪರಿಶೀಲನೆ ಮಾಡುವ ಆಸ್ಥೆ ಇದ್ದವರು ಮಾಡಬೇಕು. ಆದರೆ ಆ ರೀತಿಯಾದ ಕೆಲಸ ನಡೆದಿಲ್ಲ. ಆದರೆ ಇವುಗಳನ್ನು ಅರ್ಧಂಬರ್ಧ ಓದಿಕೊಂಡು ಯಾರೂ ಭಯಪಡಬೇಕಾಗಿಲ್ಲ ಅಂತ ಮಾತ್ರ ಅಷ್ಟನ್ನು ನಾನು ಹೇಳಬಲ್ಲೆ. ಆಮೇಲೆ ನಾವು ಪ್ರತಿಸರ್ಗ ಪರ್ವಕ್ಕೆ ಬರ್ತೀವಿ. ಈ ಪ್ರತಿಸರ್ಗ ಪರ್ವದಲ್ಲಿ ಇಲ್ಲಿಂದ ರಾಜವಂಶದ ವಿವರಗಳನ್ನು ನಾವು ನೋಡ್ತೀವಿ. ಅಂದರೆ 4 ಯುಗಗಳಲ್ಲಿ ಹೇಗೆ ರಾಜವಂಶಗಳು ಬೆಳೆದವು ಅಂತ. ಇದನ್ನು ವಿಷ್ಣು ಮೊದಲಾದ ಬೇರೆ ಪುರಾಣಗಳಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಮಾತ್ರ ತುಂಬ ಭವಿಷ್ಯದ ರಾಜರ ಉಲ್ಲೇಖಗಳು ಸಾಕಷ್ಟು ಕಾಣ್ತೀವಿ. 4 ಯುಗ ನಮಗೆ ಗೊತ್ತಿರುವಂತೆ ಅಲ್ಲಿ ಕೃತಯುಗದಲ್ಲಿ ವೈವಸ್ವತ ಮನುವಿನಿಂದ ಆರಂಭಿಸಿ ಸುದರ್ಶನ ಅನ್ನುವನವರೆಗೆ. ಸುದರ್ಶನ ರಾಮನ ವಂಶದಲ್ಲಿ ಬಂದಂಥ ಒಬ್ಬ ಮಹಾರಾಜ. ಅವನ ಮಗನೇ ಅಗ್ನಿವರ್ಣನಿಂದ 9 ತಲೆಮಾರಾದ ಮೇಲೆ ಸೂರ್ಯವಂಶ ನಿಲ್ಲುತ್ತದೆ ಅಂತ ಬರುತ್ತದೆ. ಆ ಸುದರ್ಶನನವರೆಗೆ ಬಂದಂಥದ್ದು ಅದನ್ನು ಕೃತಯುಗ ಅಂತ. ಮತ್ತು ತ್ರೇತಾಯುಗ ಅಂತ, ಸುದರ್ಶನನಿಂದ ಸಂವರ್ಣ ಅಂತ. ಸಂವರ್ಣ ಪಾಂಡವರ ಪೂರ್ವಜ. ಕುರು ಅಂತ ಪ್ರಸಿದ್ಧನಾದ ಮಹಾರಾಜ ಅವನಿದ್ದಾನೆ. ಆ ಕುರುವಿನ ತಂದೆ ತಪತಿ ಅಂತ ಸೂರ್ಯನ ಮಗಳು ಮತ್ತು ಸಂವರ್ಣ ಇವರಿಬ್ಬರ ಸಂತಾನವಾಗಿ ಕುರು ಅನ್ನುವ ಮಹಾರಾಜ ಹುಟ್ಟದ ಅಂತ ನಮಗೆ ಗೊತ್ತಾಗುತ್ತದೆ. ಅವನೇ ಕುರುಕ್ಷೇತ್ರ ನಿರ್ಮಾಣ ಮಾಡದ ಅಂತೆಲ್ಲ ಬರುತ್ತದೆ. ಅಲ್ಲಿವರೆಗೆ ತ್ರೇತಾಯುಗದ್ದು. ಮತ್ತು ಸಂವರ್ಣನಿಂದ ಪ್ರದ್ಯೋತ, ಉಜ್ಜಯಿನಿಯನ್ನು ಆಳ್ತಾ ಇದ್ದಂಥ ಚಂಡಮಹಾಸೇನ ಪ್ರದ್ಯೋತ, ಅಲ್ಲಿವರೆಗೆ ದ್ವಾಪರ ಯುಗ. ಮತ್ತು ಪ್ರದ್ಯೋತನಿಂದ ಈಚೆಗೆ, ಪ್ರದ್ಯೋತ ಬುದ್ಧನ ಸಮಕಾಲೀನ, ಅಲ್ಲಿಂದ ಈಚೆಗೆ ಕಲಿಯುಗ ಅಂತ ಹೀಗೆ ಒಂದು ವಿಭಾಗ ಉಂಟು. ಇದು ಎಷ್ಟು ಮಟ್ಟಿಗೆ ಸಾಧು ಅಂತ ಹೇಳುವುದು ಕಷ್ಟ. ಕಾರಣ ರಾಮ ಇದ್ದದ್ದು ತ್ರೇತಾಯುಗ ಅಂತ ಗೊತ್ತಿದೆ. ರಾಮನ ಮಗನಾದ ಕುಶನಿಂದ ಮುಂದೆ ಸುಮಾರು 17 ತಲೆಮಾರಾದ ಮೇಲೆ ಬರ್ತಕ್ಕಂಥವನು ಇವನು ಸುದರ್ಶನ ಅಂತ ಗೊತ್ತಾಗುತ್ತದೆ ಅಂತಂದರೆ ಹೇಗೆ ಅದನ್ನು ಕೃತಿಯುಗ ಅಂತ ಹೇಳುವುದು ಅಂತ. ಈ ರೀತಿಯಾದ ಒಂದು ವೈಪರೀತ್ಯಗಳು, ವಿರೋಧಾಭಾಸಗಳು ಪುರಾಣಗಳಲ್ಲಿ ಕಂಡುಬರುವಂಥವೇ ಆಗಿದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ನಾವು ನೋಡಬೇಕಾದದ್ದು ಇಲ್ಲಿ ಕಂಡುಬರುವ ಮುಂದಿನದು. ವಿಷ್ಣುವಾದಿ ಪುರಾಣಗಳಲ್ಲಿ ಸೂರ್ಯ, ಚಂದ್ರ ಮೊದಲಾದ ಬೇರೆ ಬೇರೆ ವಂಶಗಳು, ಹೈಹೇ ವಂಶ, ತಾಲಜಂಗ ವಂಶ, ವೀತಿಹೋತ್ರ ವಂಶ ಇತ್ಯಾದಿ ಅನೇಕ ರಾಜವಂಶಗಳನ್ನು ನಿರೂಪಣೆ ಮಾಡಿ, ಮತ್ತು ಶಿಶುನಾಗ ವಂಶ ಮಗಧವನ್ನು ಆಳಿದ್ದು, ಅಲ್ಲಿಂದ ನಂದಾಂತಂ ಕ್ಷತ್ರಿಯ ಕುಲಂ ಅಂತ, ನಂದ ಕುಲ ನಾಶ ಆದಮೇಲೆ ಕ್ಷತ್ರಿಯರು ಇಲ್ಲ ಅಂತ ಹೇಳಿ, ಚಂದ್ರಗುಪ್ತ ಮೌರ್ಯ ಅವನನ್ನು ಕುರಿತು ಹೇಳಿ, ಮತ್ತು ಶುಂಗರು, ಕಾಣ್ವರು, ಶಾಲಿವಾಹನರು ಹೀಗೆ ಬಂದು ಗುಪ್ತರವರೆಗೆ ಬಂದು ನಿಲ್ಲುತ್ತದೆ. ಇದು ಸಾಮಾನ್ಯ ಎಲ್ಲ ಪುರಾಣಗಳಲ್ಲಿ ಮಾಡುವುದು. ಈ ಪುರಾಣ ಅಲ್ಲಿಂದ ಮುಂದುವರಿಸುತ್ತದೆ. ಮ್ಲೇಚ್ಛ ವಂಶಗಳ ಬಗ್ಗೆ ಹೇಳುತ್ತದೆ. ಆದಮ, ಶ್ವೇತ, ಅನುಹ, ಕೀನಾಶ, ಮಹಲ್ಲಲ, ವಿರದ, ಹನೂಕ, ಮತಾಚ್ಛಿಲ, ಹೋಮಕ, ನ್ಯೂಹ, ಸೀಮ, ಶಮ, ಭಾವ ಈ ರೀತಿಯಾದ ಹೆಸರುಗಳು ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಕೆಲವೆಲ್ಲ ಬೈಬಲ್ನ ಹೆಸರುಗಳು ಅಂತ. ಆದಮ ಆಡಮ್ಮೇ ಆಗಿದ್ದಾನೆ. ನ್ಯೂಹ ಅಂದರೆ ನೋಹ. ಈ ಪುರಾಣದಲ್ಲಿ ಸ್ಪಷ್ಟವಾಗಿ ನೋವಾ ಸಾರ್ಕ್ ಅಂತ ಏನು ಬರುತ್ತೆ, ನೋ ಸಾರ್ಕ್ ಅಂತ ಏನು ಹೇಳ್ತೀವಿ ಅದು ಕಾಣಿಸಿಕೊಳ್ಳುತ್ತದೆ, ಸ್ಪಷ್ಟವಾಗಿ ಬರುತ್ತದೆ. ಆದರೆ ಅಲ್ಲಿ ಅವನು ಎಲಿಯ ಅನ್ನುವಂತಹ ಯಾವ ಯೂದಾಯರು ಅಂತ ಏನು ಹೇಳ್ತೀವಿ, ಜೂಡಯ್ಯರು ಅಂದರೆ ಯಾವುದನ್ನು ಜ್ಯೂಸ್ ಅಂತ ನಾವು ಇವತ್ತು ಕರಿತೀವಿ, ಯಹೂದ್ಯರು, ಅವರ ದೇವತೆ ಅವನಿಗೆ ಇನ್ನು ಕೆಲವೇ ದಿವಸಗಳಲ್ಲಿ ಜಲಪ್ರಳಯ ಆಗುತ್ತದೆ, ನೀನು ದೊಡ್ಡ ಹಡಗನ್ನು ಮಾಡಬೇಕು ಅಂತೆಲ್ಲ ಕಥೆ ಬಂದರೆ, ಇಲ್ಲಿ ಮಹಾವಿಷ್ಣು ಇವನಿಗೆ ಕಾಣಿಸಿಕೊಂಡು ನ್ಯೂಹನಿಗೆ ಸಂದೇಶ ಕೊಡ್ತಾನೆ. ಜಲಪ್ರಳಯ ಆಗುತ್ತದೆ, ನೀನು ಸಪ್ತರ್ಷಿಗಳನ್ನು ಸೇರಿಸಿಕೊಂಡು ಒಂದು ದೊಡ್ಡ ನೌಕೆ ಮಾಡಿಕೊಂಡು ಬರಬೇಕು ಅಂತ. ಇನ್ನು ಮಿಕ್ಕೆಲ್ಲ ವಿವರಗಳು ಅದೇನೆ. ಮನುನೌಕಾ ಅಂತ ಶತಪಥಾದಿ ಬ್ರಾಹ್ಮಣಗಳಲ್ಲಿ ಪ್ರಸಿದ್ಧವಾದದ್ದೇ ಇಲ್ಲಿ ಬಂದಿದೆ. ಆದರೆ ಇಲ್ಲಿ ನೋಹಾ ಸಾರ್ಕ್ ಅಂತ ಬಂದಿದೆ. ಅವನಿಗೆ ಸೀಮಾ, ಶಮ, ಭಾವ ಅಂತ ಮಕ್ಕಳು ಅಂತ. ಬೈಬಲ್ನಲ್ಲಿ ಅವನಿಗೆ 3 ಜನ ಗಂಡು ಮಕ್ಕಳು ಅಂತ ಬರ್ತದೆ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಬರ್ತಕ್ಕಂಥ ಮಾತು ಜೆನಿಸಿಸ್ ಅಂತ ಯಾವ ಮೊದಲನೇ ಆದಿಕಾಂಡ ಅಂತ ಕರೀತಾರಲ್ಲ, ಅಲ್ಲಿ ಬರುವಂಥ ಕಥೆ ಇದು. ಆಮೇಲೆ ಯಾಕೂತ ಅಂತ, ಯಾಕೂಬ್ ಅಂತಿರಬೇಕು ಅವನು. ಮತ್ತು ಜುಮ್ರಮಾಜೂಜ, ಮಾದಿ, ಯೂನಾನ, ಇಲೀಶ, ತರ್ಲೀಶ, ಕಿತ್ತಿಹೂದಾದಿ ಈ ರೀತಿಯಾದ ಜನಗಳು ಮುಂದೆ ಬಂದರು ಈ ವಂಶದಲ್ಲಿ ಅಂತ. ಇದಕ್ಕೆ ಬೈಬಲ್ನ ಸಂವಾದಿಯನ್ನು ಹುಡುಕಿದ್ರೆ ಸಿಗುತ್ತದೆ. ಮತ್ತು ಅವರುಗಳೆಲ್ಲ ಬೇರೆ ಬೇರೆ ಅಪಭ್ರಂಶ ಪ್ರಾಕೃತಗಳನ್ನೆಲ್ಲ ಮಾತಾಡ್ತಾ ಇದ್ದರು ಅಂತ ಗೊತ್ತಾಗುತ್ತದೆ. ವಿವಿಧ ಪ್ರಾಕೃತಗಳು ಹೇಗೆಲ್ಲ ಬದಲಾಗ್ತಾ ಇದ್ವು ಅನ್ನೋದನ್ನು ಕೊಡ್ತಾರೆ. ಇಲ್ಲಿ ಒಂದು ಸ್ವಾರಸ್ಯ ಇದೆ ನೋಡಿ, ಅವ್ರು ಹೇಗೆ ಬದಲಾಯಿಸಿಕೊಂಡ್ರು ಅವ್ರ ಮಾತುಗಳು, ಮ್ಲೇಚ್ಛರು ಎಲ್ಲ ಅಂತ ಹೇಳ್ತಾರೆ. ಪಾನೀಯಂಚ ಸ್ಮೃತಂ ಪಾನಿ ಬುಭುಕ್ಷಾ ಭೂಖ ಉಚ್ಯತೆ ಅಂತ. ಪಾನೀಯ ಅವರಿಗೆ ಪಾನೀಯ ಆಯಿತು, ಬುಭುಕ್ಷ ಅನ್ನೋದು ಭೂಖ್ ಅಂತ ಆಯಿತು ಅಂತ.
ಇದು ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ ಪಾರ್ಸಿಯಿಂದ ಬಂದಂಥ ಉರ್ದು ಶಬ್ದಗಳನ್ನು ಹೇಳ್ತಾ ಇದ್ದಾರೆ ಅಂತ. ರವಿವಾರೇಚ ಸಂಡೇಚ ಫಾಲ್ಗುನೇಚೈವ ಫರ್ವರಿ. ಅವರು ರವಿವಾರವನ್ನು ಸಂಡೇ ಅಂತ ಕರೀತಾರೆ, ಫಾಲ್ಗುನವನ್ನು ಫೆಬ್ರವರಿ ಅಂತ ಕರೀತಾರೆ. ಷಷ್ಟಿಶ್ಚ 60 ಜ್ಞೇಯ, 60 60 ಅಂತ ಹೇಳ್ತಾರೆ ಅಂತ. ಈ ಭಾಗವನ್ನೆಲ್ಲ ಪುರಾಣದಲ್ಲಿ ಯಾರೋ ಇಂಗ್ಲೀಷು ಉರ್ದು ಇತ್ಯಾದಿಗಳು ಬಂದ ಮೇಲೆ ಬರೆದಿದ್ದಾರೆ ಅಂತ ಆಧುನಿಕರು ಸ್ಪಷ್ಟವಾಗಿ ಹೇಳ್ತಾರೆ. ಹೀಗೆಲ್ಲ ಬರುತ್ತದೆ. ಮತ್ತು ಬುದ್ಧನ ಕಥೆಯೂ ಕೂಡ ಬರುತ್ತದೆ. ಬೌದ್ಧ ಮತದ ಬೆಳವಣಿಗೆ ಬಗ್ಗೆ ಕೂಡ ಉಲ್ಲೇಖ ಇದೆ. ಆಮೇಲೆ ಅರ್ಬುದಾಚಲ ಅಂದರೆ ಮೌಂಟ್ ಅಬು ಅಂತ ರಾಜಸ್ಥಾನದಲ್ಲಿ ಯಾವುದಿದೆ, ಅಲ್ಲಿ ಬ್ರಹ್ಮ ಹೋಮ ಮಾಡಿದಾಗ ಹೋಮದಿಂದ 4 ಕ್ಷತ್ರಿಯ ಕುಲಗಳು ಬಂದವು. ಪ್ರಮಾರ, ಚಪಹಾನಿ, ಸಾಮವೇದಿ, ಯಜುರ್ವಿದ ಅಂತ. ಇದು ವಸ್ತುತಃ ಪರಮಾರ, ಚೌಹಾನ, ಲೋಹಾರ, ಸಿಂಧಿಯಾ ಇವುಗಳು ಅಂತ ಗೊತ್ತಾಗುತ್ತದೆ. ಈ ಚೌಹಾನರೇ ಮತ್ತು ಸೋಲಂಕಿ ಇತ್ಯಾದಿ ಎಲ್ಲ ಅಲ್ಲಿ ಆಮೇಲೆ ಕಾಣಿಸ್ಕೊಳ್ಳುತ್ತವಲ್ಲ, ಸೋಲಂಕಿ ಅನ್ನೋದು ಚಾಲುಕ್ಯವೇ ಆಗಿರ್ತಕ್ಕಂಥದ್ದು. ಈ ಕ್ಷತ್ರಿಯರು ಮುಂದೆ ಅಲ್ಲಿಯ ರಾಜಪುತ್ರರಾದರು ಅಂತ ಗೊತ್ತಾಗುತ್ತದೆ. ಈ ಸೌರ ಪರಂಪರೆ ಹೆಚ್ಚಾಗಿದ್ದದ್ದು ಗುಜರಾತ್ ರಾಜಸ್ಥಾನದ ಆ ಆಸುಪಾಸಿನಲ್ಲಿ. ಹಾಗಾಗಿ ಅಲ್ಲಿ ವಿವರಗಳನ್ನೇ ನಾವು ಈ ಪುರಾಣದಲ್ಲಿ ಹೆಚ್ಚಾಗಿ ನೋಡ್ತೀವಿ. ಅದಾದ ಮೇಲೆ ವಿಕ್ರಮಾದಿತ್ಯ ಮಹಾರಾಜನಾಗಿದ್ದ ಅಂತ ವಿಕ್ರಮಾದಿತ್ಯನ ಬಗ್ಗೆ ವಿಸ್ತೃತವಾಗಿ ಬರುತ್ತದೆ. ಎಲ್ಲ ಹೆಚ್ಚು ಕಡಿಮೆ ಬೇತಾಳ ಕಥೆಗಳು ಇಲ್ಲಿವೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ನಮ್ಮಲ್ಲಿ ಜಾನಪದ ಯಾವುದು, ಮಾರ್ಗ ಯಾವುದು ಅಂತ ಹೇಳೋಕ್ಕಾಗದೆ ಎಲ್ಲವನ್ನು ಪುರಾಣ ಇತಿಹಾಸಗಳಲ್ಲಿ ಕಾಣ್ತೀವಿ. ಇವೆಲ್ಲ ಪ್ರತ್ಯೇಕ ಕಂಪಾರ್ಟ್ಮೆಂಟ್ಸು ಒಂದಕ್ಕೊಂದು ವಿರೋಧ ಅಂತ ಮಾಡುವುದು ಅನ್ಯಾಯ, ಅವಿವೇಕ, ಧೂರ್ತತೆ ಅಂತ. ಅದಕ್ಕಿಲ್ಲಿ ಮತ್ತೆ ಸಿಗುತ್ತದೆ ವಿವರ. ಆ ಬೇತಾಳ ಇವನಿಗೆ ವಶನಾಗುವ ಮುನ್ನ ಪ್ರಶ್ನೆಗಳನ್ನು ಕೇಳ್ತಾನೆ. 25 ಕಥೆಗಳನ್ನು ಹೇಳ್ತಕ್ಕಂಥದ್ದು. ಆ ಕಥಾ ವಿವರಗಳು ಎಷ್ಟೋ ಜನಕ್ಕೆ ಗೊತ್ತಿರುವ ಕಾರಣ ನಾನು ಹೇಳ್ತಾ ಇಲ್ಲ. 3 ಆವೃತ್ತಿಗಳಲ್ಲಿ ಸಂಸ್ಕೃತದಲ್ಲಿ ಸಿಗುತ್ತವೆ ಬೇತಾಳ ಕಥೆಗಳು. ಅದಲ್ಲದೆ ಕಲ್ಪಿತವಾದ ಬೇತಾಳ ಕಥೆಗಳು ಎಷ್ಟೋ ಬಂದಿವೆ. ಚಂದಮಾಮ ತುಂಬ ದೊಡ್ಡ ಕೊಡುಗೆ ಕೊಡ್ತು ಆ ಬಗೆಗೆ. ಕಥಾಸರಿತ್ಸಾಗರದಲ್ಲಿ ನಾವು ಮುಖ್ಯವಾಗಿ ಕಾಣ್ತೀವಿ 25 ಕಥೆಗಳನ್ನು. ಆಮೇಲೆ ಬೇರೆ ಬೇರೆ ಆವೃತ್ತಿಗಳಲ್ಲಿ ಕಂಡಿದ್ದೇವೆ ನಾವು. ಅದಲ್ಲದೆ ಈಚೆಗೆ ಆಧುನಿಕ ರೀತಿಯ ಬೇತಾಳ ಕಥೆಗಳು ಕೂಡ ಬಂದಿವೆ. ಸುಧಾಪತ್ರಿಕೆ ಅಂಥದ್ದನ್ನು ಮಾಡ್ತು ಸುಮಾರು 30 ವರ್ಷಗಳ ಕೆಳಗೆ. ಈಚೆಗೆ ಎಂಡಮೂರಿ ವೀರೇಂದ್ರನಾಥ್ ಇದು ಇನ್ನೂ ಒಂದು ರೀತಿಯಾದ ಬೇತಾಳ ಕಥೆಗಳನ್ನು ಸೃಷ್ಟಿ ಮಾಡಿದ್ರು, ನಡ್ಕೊಂಡು ಬಂದಿವೆ. ಒಟ್ಟಿನಲ್ಲಿ ಆ ಫಾರ್ಮ್ಯಾಟ್ ತುಂಬ ಸ್ವಾರಸ್ಯಕಾರಿಯಾದದ್ದು. ಅದಾದ ಮೇಲೆ ಬರುವಂಥದ್ದು ಸತ್ಯನಾರಾಯಣ ವ್ರತ ವಿಸ್ತೃತವಾಗಿ ಬರುತ್ತದೆ. ಈ ಒಂದು ಸಪಾದ ಭಕ್ಷ್ಯಕ್ಕೆ ಇಸ್ಲಾಮಿಗೆ ಪ್ರಭಾವ ಇದೆ ಅಂತ ಹೇಳ್ತಾರೆ ಎಷ್ಟೋ ಜನ. ಇಸ್ಲಾಮಿನ ಪ್ರಭಾವದಿಂದ ಸಪಾದ ಭಕ್ಷ್ಯ ಅಂತಂದರೆ 1 ಕಾಲು 5 ಕಾಲು ಭಾಗಗಳು ಸೇರಿ ಸಪಾದ ಭಕ್ಷ್ಯ ಅಂತ ಸತ್ಯನಾರಾಯಣ ಪೂಜೆಯಲ್ಲಿ ಬಳಸ್ತಕ್ಕಂಥದ್ದು. ಇಸ್ಲಾಂ ಪ್ರಭಾವ ಆದಮೇಲೆ ಬಂದಂಥದ್ದು ಅಂತ ಹೇಳ್ತಾರೆ ಆಧುನಿಕ ಸಂಶೋಧಕರು. ಇಲ್ಲಿ ಅದೇನು ಕಾಣಿಸೋಲ್ಲ. ಮತ್ತು ಪಾಣಿನಿಯ ಕಥೆ, ಪಾಣಿನಿ ವ್ಯಾಕರಣ ಬಂದದ್ದು ಹೇಗೆ, ವ್ಯಾಡಿಯ ವ್ಯಾಕರಣ ಹೇಗೆ ಪರಾಸ್ತವಾಯಿತು, ಅದೆಲ್ಲ ಕಥಾಸರಿತ್ಸಾಗರದಲ್ಲಿ ಬರುವಂಥ ವಿವರಗಳು. ಈ ಥರ ಕಥಾಸರಿತ್ಸಾಗರದ ವಿವರ ಕಂಡುಬರುವಂಥ ಒಂದು ಮುಖ್ಯವಾದ ಪುರಾಣ ಇದೇ ಆಗಿದೆ. ಆಮೇಲೆ ಭಾಗವತ ಮಹಾತ್ಮ್ಯವನ್ನು ಹೇಳುತ್ತದೆ. ಭಾಗವತ ಪುರಾಣದ ಪ್ರಾಶಸ್ತ್ಯ ಏನು ಅಂತ ಬರುತ್ತದೆ. ಆಮೇಲೆ ಇನ್ನೊಂದು ಸ್ವಾರಸ್ಯಕರ ಕಥೆ ಬರುತ್ತದೆ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ. ಅಶ್ವತ್ಥಾಮ ಉಪಪಾಂಡವರು ಸೇರಿದಂತೆ ದ್ರೌಪದಿಯ ಸಹೋದರ ವರ್ಗವನ್ನು ಪಾಂಚಾಲರನ್ನೆಲ್ಲ ಕೊಂದುಬಿಟ್ನಲ್ಲ, ಆಗ ಅಶ್ವತ್ಥಾಮನಿಗೆ ಸಹಕಾರಿಯಾದವನು ರುದ್ರ ಅಂತ. ರುದ್ರಾಂಶ ಸಂಭೂತ ಅಶ್ವತ್ಥಾಮ ಅಂತಲೂ ಕೆಲವು ಕಥೆಗಳು ಉಂಟು. ಅದಕ್ಕಾಗಿ ಶಿವನ ಮೇಲೆ ಕೋಪ ಮಾಡಿಕೊಂಡ್ರಂತೆ ಪಾಂಡವರು. ಆಗ ಶಿವ ಪಾಂಡವರ ಆಯುಧಗಳನ್ನೆಲ್ಲ ಅಪಹರಣ ಮಾಡಿಬಿಟ್ಟ. ಕಡೆಗೆ ಕೃಷ್ಣನ ಒಂದು ಹಿತೋಪದೇಶದಂತೆ ಶಿವನನ್ನು ಮತ್ತೆ ಬೇಡಿಕೊಂಡು ಅವನನ್ನು ಭಜಿಸಿ ಇವರ ಆಯುಧಗಳನ್ನು ಪಡೀತಾರೆ ಅಂತ. ಅಂದರೆ ಈ ರಾಜವಂಶಗಳ ಮಧ್ಯದಲ್ಲಿ ಇದ್ಯಾವ ಕಥೆ, ಈ ಥರ ಅನಿರೀಕ್ಷಿತವಾಗುವಂತೆ ಇನ್ಯಾವುದೋ ಪುರಾಣ ಕಥೆ ಈ ಒಂದು ಕಾಲ್ಪನಿಕ ಹಾಗೂ ಒಂದು ರೀತಿಯಾಗಿ ಸಂಕರಗೊಂಡ ವಾರ್ತಮಾನಿಕ ಕಥೆಗಳ ಜೊತೆಗೆ ಬರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ವಿಕ್ರಮಾದಿತ್ಯ ಶಾಲಿವಾಹನನ ಜೊತೆ ಸೆಣಸಾಡಿ ಹೇಗೆ ಶಾಲಿವಾಹನ ವಿಕ್ರಮಾದಿತ್ಯನಿಗೆ ಮೃತ್ಯುವಾದ ಅನ್ನುವ ಕಥೆ ಕೂಡ ಬರುತ್ತದೆ ಇಲ್ಲಿ. ಇದು ವಿಕ್ರಮ ಅನ್ನುವಂಥ ಒಬ್ಬ ರಾಜ ಇದ್ದ, ಅವನನ್ನು ಶಾತವಾಹನ ರಾಜವಂಶೀಯನು ಕೊಂದ ಅಂತ ಕಥೆ ಅಂತ ಕೆಲವರು ಇತಿಹಾಸಕಾರರು ಹೇಳ್ತಾರೆ. ಆದರೆ ವಿಕ್ರಮ ಅನ್ನುವ ಶಕೆ ಯಾವುದು ಬಂತು ಅದು ವಿಕ್ರಮಾದಿತ್ಯನಿಗೆ ಸಂಬಂಧಪಟ್ಟದ್ದು ಅಲ್ಲ. ಅಂದರೆ ಇವತ್ತು ಉತ್ತರ ಭಾರತದಲ್ಲ ವಿಕ್ರಮ ಸಂವತ್ಸರ ಅಂತ ನಮ್ಮ ಈ ಒಂದು ಕ್ರೈಸ್ತ ಶಕೆ ಯಾವುದುಂಟು ಕ್ರಿಶ್ಚಿಯನ್ ಇಯರ ಅಂತ, ಅದಕ್ಕಿಂತ 57 ವರ್ಷಗಳಷ್ಟು ಹಳೆಯದಾದದ್ದು. ಅದು ಯಾತಕ್ಕೆ ಬಂತು ಅಂದರೆ ಮಾಲವ ಗಣ ತಾನು ಜಯ ಸಾಧಿಸಿದ್ದಕ್ಕಾಗಿ ವಿಕ್ರಮ ಅಂದರೆ ಜಯ, ಆ ಜಯವನ್ನು ಸ್ಮರಣೆ ಮಾಡಿಕೊಂಡು ವ್ಯಕ್ತಿಯ ಹೆಸರಿನಲ್ಲದೆ ಜಯದ ಹೆಸರಿನಲ್ಲಿ ಮಾಡಿದಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅದು ವಿಕ್ರಮ ಸಂವತ್ಸರ. ಅದು ಹೋಗಿ ಶಾಲಿವಾಹನ ಸಂವತ್ಸರ ಅಂದರೆ ಶಾಲಿವಾಹನ ಶಕ ಬಂತು. ಶಾತವಾಹನರು ಕ್ರಿಸ್ತ
ಶಕಾಬ್ದದ ಆದಿಯಲ್ಲಿ ಇದ್ದಂಥವರು ನಮಗೆ ಗೊತ್ತಾಗುತ್ತದೆ. ಪ್ರತಿಷ್ಠಾನ ಅಥವಾ ಪೈಠಣ್ ಅಂತ ಗೋದಾವರಿ ತೀರದಲ್ಲಿದ್ದಂಥ ನಗರವನ್ನು ಕೇಂದ್ರವಾಗಿಟ್ಟುಕೊಂಡು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರವನ್ನೆಲ್ಲ ಆಳಿದರು ಅಂತ. ಅದು 78 ವರ್ಷ ಈಚಿನದು ಕ್ರಿಸ್ತನ ಶಕಕ್ಕಿಂತ. ಆಮೇಲೆ ಬಂದ ಎಣಿಕೆ. ಹೀಗಾಗಿ ವಿಕ್ರಮಾದಿತ್ಯನನ್ನು ಶಾಲಿವಾಹನ ಕೊಂದದ್ದು ಅಂತಲ್ಲ, ಒಂದು ಶಕೆಯನ್ನು ತಳ್ಳಿ ಮತ್ತೊಂದು ಶಕೆ ಬಂದದ್ದು ಅಂತ. ಇದು ಅಲ್ಲಿರುವ ಪರಮಾರ್ಥ ಅಂತ ಹೇಳ್ತಾರೆ ಇತಿಹಾಸವಿದರು. ಆಮೇಲೆ ಹೂಣ ದೇಶದಿಂದ ಈಶಾ ಮಸೀಹ ಅಂತ ಒಬ್ಬ ಬಂದ ಅಂತ. ಅದು ವಸ್ತುತಃ ಮೊಹಮ್ಮದ್ ಬಿನ್ ಕಾಸಿಂ, ಮೊಹಮ್ಮದ್ ಗಜ್ನಿ ಇತ್ಯಾದಿಗಳ ಒಂದು ದಂಡಯಾತ್ರೆಗೆ ಸಂಬಂಧಪಟ್ಟದ್ದು. ಆ ಹೊತ್ತಿಗೆ ಸಂವಾದಿಯಾಗುವಂತೆ ಭೋಜರಾಜ ಮೊಹಮ್ಮದ್ ಗಜ್ನವಿಯನ್ನು ಎದುರಿಸ್ದ ಅಂತ ಗೊತ್ತಾಗುತ್ತದೆ ಇತಿಹಾಸದಲ್ಲಿ. ಭೋಜರಾಜ ಇಲ್ಲಿ ಎದುರಿಸ್ದ ಅಂತ ಬರ್ತದೆ. ಅವನ ಜೊತೆಗೆ ಕಾಳಿದಾಸ ಬರ್ತಾನೆ ಒಂದು ಪುರಾಣದಲ್ಲಿ. ಅವನು ಕಾಳಿದಾಸ ಈ ಮಹಾಮದ ಅಂತ ಒಬ್ಬ ಮಹಾನೀಚ ಬಂದ. ಮಹಾಮದ ಇತಿ ಖ್ಯಾತಃ ಪೈಚಾಚ ಕೃತಿತತ್ಪರ ಅಂತ. ಇದು ಮೊಹಮ್ಮದ್ ಪೈಗಂಬರ್ನ ಉಲ್ಲೇಖ. ಜಕೀರ್ ನಾಯಕ್ ಮೊದಲಾದವರು ಭವಿಷ್ಯ ಪುರಾಣದಲ್ಲಿ ನಮ್ಮ ಪ್ರವಾದಿಯ ಉಲ್ಲೇಖ ಇದೆ, ಹಾಗಾಗಿ ಹಿಂದೂಗಳೆಲ್ಲ ಮುಸ್ಲಿಂ ಆಗಬೇಕು ಅಂತ ಈಚೆಗೆ ಒಂದು ಕೂಗು ಆರಂಭ ಮಾಡಿದ್ರು. ಎಷ್ಟೋ ಜನ ಅವಿವೇಕಿಗಳದನ್ನು ನಚ್ಚಿಕೊಂಡಿದ್ದಾರೆ. ಅರೆ, ಭವಿಷ್ಯ ಪುರಾಣದಲ್ಲಿ ಬರುವ ಮೊಹಮ್ಮದ್ ಪೈಗಂಬರ್ನ ಮಾತುಗಳು ಒಂದೂ ಆತನಿಗೆ ಗೌರವ ತರುವಂತೆ ಇಲ್ಲ. ಮಹಾಮದ ಅಂತ ಮಹಾ ಅಹಂಕಾರಿ, ಅವಿವೇಕಿ, ನೀಚ, ಪಿಶಾಚ ಕೃತಿ ತತ್ಪರ, ಪಾಪಿಷ್ಠನಾದವನು, ದೆವ್ವಭೂತಗಳ ಥರ ಇದ್ದವನು ಅಂತ ಇದು ಆತನ ಬಗ್ಗೆ ಉಲ್ಲೇಖ ಬರ್ತದೆ. ಆತ ಭೋಜರಾಜನ ಜೊತೆಗೆ ಸಣಸಾಟದಲ್ಲಿ ನಿಲ್ತಾನೆ. ಇವನು ಯಾರು ಅಂತಂದರೆ, ಶಿವ ತ್ರಿಪುರಾಸುರ ಸಂಹಾರ ಮಾಡಿದ ಮೇಲೆ ಆ ತ್ರಿಪುರಾಸುರರು ಹುಟ್ಟಿದ್ದು ಹೀಗೆ ಮುಸ್ಲಿಮರಾಗಿ ಹುಟ್ಟಿದ್ರು. ಅವರ ನಾಯಕನಾದವನು ಪೈಗಂಬರ್ ಅಂತ ಬರ್ತದೆ ಈ ಪುರಾಣದಲ್ಲಿ ಉಲ್ಲೇಖ. ಮತ್ತು ಕಾಳಿದಾಸ ಈತನ ಜೊತೆಗೆ ಸಂಗ್ರಾಮ ಮಾಡಿ ಶಿವಪಂಚಾಕ್ಷರಿನ ಜಪ ಮಾಡಿ ಮೊಹಮ್ಮದ್ ಪೈಗಂಬರನ್ನ ಸುಟ್ಟು ಬೂದಿ ಮಾಡ್ದ. ಈ ಬೂದಿಯನ್ನು ಅವ್ರ ಜನ ತೆಗೆದುಕೊಂಡು ಇವನು ಮದಹೀನನಾಗ್ಬಿಟ್ಟ, ಮದವನ್ನು ವರ್ಜಿಸಿಬಿಟ್ಟ, ಈ ಬೂದಿಯಲ್ಲಿ ಏನು ಮದ ಇಲ್ಲ ಅಂತ ಒಂದು ಕಡೆ ಸಮಾಧಿ ಮಾಡಿದ್ರು. ಮದಹೀನ ಸ್ಥಳ ಮದೀನಾ ಅಂತ ಆಯಿತು ಅಂತ ಈ ಪುರಾಣ ಹೇಳುತ್ತದೆ. ಮತ್ತು ಮುಸ್ಲಿಮರನ್ನ ತುಂಬ ಕೆಟ್ಟದಾಗಿ ಬೈದಿದೆ. ಲಿಂಗಚ್ಛೇದಿ, ಶಿಖಾಹೀನ, ಶ್ಮಶ್ರುಧಾರಿ, ಸದೂಷಕ, ಉಚ್ಚಾಲಾಪಿ, ಸರ್ವಭಕ್ಷಿ, ಭವಿಷ್ಯತಿ ಜನೋಮಮ ಅಂತ ಅವನೇ ಹೇಳ್ತಾನೆ. ನನ್ನ ಜನ ಎಲ್ಲ ಯಾವ್ಯಾವ ಥರ ಆಗ್ತಾರೆ, ಸುನ್ನತ್ ಮಾಡ್ಕೊಳ್ತಾರೆ, ಗಡ್ಡ ಬೆಳೆಸ್ತಾರೆ, ತಲೆ ಶಿಖೆಯನ್ನು ಬಿಡ್ತಾರೆ, ಎಲ್ಲವನ್ನೂ ಹಾಳು ಮಾಡ್ತಾರೆ, ಜೋರಾಗಿ ಎತ್ತರದಲ್ಲಿ ನಿಂತು ಕೂಗ್ತಾರೆ ಅಂತಂದರೆ ಯಾವುದನ್ನು ನಮಾಜ್ಗೆ ಕರೆ ಕೊಡ್ತಕ್ಕಂಥದ್ದು ಹಾಗೆ ಮಾಡ್ತಾರೆ, ಎಲ್ಲವನ್ನೂ ತಿಂತಾರೆ, ಅವರು ಎಲ್ಲವನ್ನೂ ತಿನ್ನೋಲ್ಲ ಅರೆ ತಿಂತಾರೆ, ಈ ಥರ ಎಲ್ಲ ಆಗುತ್ತಾರೆ ಅಂತ ಹೀಗೆಲ್ಲ ಅವ್ರನ್ನ ಕುರಿತು ಬಾಯಿಗೆ ಬಂದಂತೆ ಬೈದಿರ್ತಕ್ಕಂಥದ್ದು. ಹೀಗಾಗಿ ಭವಿಷ್ಯ ಪುರಾಣದಲ್ಲಿ ಪೈಗಂಬರರ ಉಲ್ಲೇಖ ಇದೆ, ಆದ್ದರಿಂದ ಹಿಂದೂಗಳೆಲ್ಲ ಮುಸ್ಲಿಮರಾಗಿ ಅಂತ ಕರೆ ಕೊಟ್ಟ ಆ ಮಹಾನುಭಾವನ ಅವಿವೇಕ ಯಾವುದಿದೆ, ಮಹಾಮತಾಂಧ ಟೆರರಿಸ್ಟ್ಗಳ ಅಗ್ರಗಣ್ಯ ಅಂತ ಅನಿಸುತ್ತದೆ. ವರ್ಬಲ್ ಟೆರರಿಸಮ್ನಲ್ಲಿ ಪರಾಕಾಷ್ಠೆ ಇರತಕ್ಕಂಥವ್ರು ಜಕೀರ್ ನಾಯಕ್. ಆ ಜಕೀರ್ ನಾಯಕ್ ಭವಿಷ್ಯ ಪುರಾಣವನ್ನು ಸರಿಯಾಗಿ ನೋಡಿಲ್ಲ. ನೋಡಿದ್ರೆ ಈ ಮಾತು ಹೇಳ್ತಾ ಇರಲಿಲ್ಲ. ಇದು ನೋಡಿದ್ರೆ ಮುಸ್ಲಿಮರು ಕೂಡ ಮುಸ್ಲಿಮರಾಗೋದು ಬೇಡ ಅಂತ ಹೇಳುವಂಥ ನಿಂದೆ ಬರುತ್ತದೆ. ಇದು ವಸ್ತುತಃ ಇದನ್ನೆಲ್ಲ ಇಸ್ಲಾಮಿನ ದೌರ್ಜನ್ಯವನ್ನು ಕಂಡವರು ಯಾರೋ ಅರ್ಧಂಬರ್ಧವಾಗಿ ಇಸ್ಲಾಮನ್ನು ತಿಳ್ಕೊಂಡವ್ರು ಬರೆದಂಥದ್ದು. ಮತ್ತು ಜಯಚಂದ್ರ, ಪೃಥ್ವಿರಾಜ, ಸಂಯುಕ್ತ ಇವರೆಲ್ಲರ ಕಥೆ ಬರ್ತದೆ. ಸಂಯೋಗಿನಿ ಅಂತ ಸಂಯುಕ್ತಿಯನ್ನು ಕರೀತಾರೆ. ಮತ್ತು ಸಹೋದ್ದೀನ ಅಂತ ಶಹಾಬುದ್ದೀನ ಅವನು ಬರ್ತಾನೆ. ಆಮೇಲೆ ಅವನು ದೆಹಲಿಯಲ್ಲಿ ತನ್ನ ಗುಲಾಮನನ್ನು ಕುತುಕೋದ್ದೀನ, ಅವನು ಕುತ್ಬುದ್ದೀನ್ ಐಬಕ್ ಆತನನ್ನು ಸ್ಥಾಪನೆ ಮಾಡ್ತಾನೆ. ಮತ್ತು ಅಜಯಮೇರುವಿನಲ್ಲಿ ಮುಸಲ್ಮಾನರು ಬರ್ತಾರೆ ಅಂತ ಅಜ್ಮೇರ್, ಅಲ್ಲಿ ಚಿಸ್ತಿಯ ಒಬ್ಬ ಇವನು ಅದನ್ನು ಏನು ಹೇಳ್ತಾರೆ, ಖವಾಜಾ ಮೊಹಿಯುದ್ದೀನ್ ಚಿಸ್ತಿ ಆ ಒಂದು ಪಂಗಡಕ್ಕೆ ಸೂಫಿಗಳು ಅಂತ ಕರೀತಾರಲ್ಲ, ಆ ಸೂಫಿ ಕೇಂದ್ರವಾಗುತ್ತದೆ ಅಂತ ಬರುತ್ತದೆ. ಮತ್ತು ತೋಮಾರ, ಚೌಹಾನ, ಜಟ್ಟ ವಂಶ ಇತ್ಯಾದಿಗಳ ಉತ್ಪತ್ತಿ ಆಗುತ್ತದೆ. ಮತ್ತು ಕಲ್ಕತ್ತಾ ಕೂಡ ಬೆಳೆದು ಬರುತ್ತದೆ ಅಂತ, ಕಲ್ಕತ್ತಾ ನಗರ ನಿರ್ಮಾಣದ ಉಲ್ಲೇಖ ಕೂಡ ಬರುತ್ತದೆ ಇಲ್ಲಿ. ಮತ್ತು ಸಹೋದ್ದೀನ ಅವನು ಎಲ್ಲ ದೇವಾಲಯಗಳನ್ನು ನಾಶನ ಮಾಡ್ದ ಅಂತ ಅನೇಕ ಮುಸಲ್ಮಾನರು ಮಾಡಿದ್ದು ಇಲ್ಲಿ ಸಾಂಕೇತಿಕವಾಗಿ ಹೇಳ್ತದೆ. ಮುಂದೆ ಇದೇ ಕೆಲಸವನ್ನು ಮುಘಲ ವಂಶದವರು ಅಂದರೆ ಮೊಘಲ್ ವಂಶದವರು ಮತ್ತು ತಿಮಿರಲಿಂಗ, ತೈಮೂರ್ಲಂಗ್ ಅವರೆಲ್ಲರೂ ಮಾಡ್ತಾರೆ ಅಂತ ಬರ್ತದೆ. ಮತ್ತು ಬಾಬರ, ಶೇಷಪಾಕ ಅಂತಂದರೆ ಶೇಷಶಾಖ ಅಂದರೆ ಶೇರ್ಷಃ ಇವರೆಲ್ಲರೂ ವಿಜೃಂಭಿಸ್ತಾರೆ. ಇವ್ರನ್ನ ಬಗ್ಗುಬಡಿಯೋದಕ್ಕೆ ಸೇವಾಜಯ ಶಿವಾಜಿ ಬರ್ತಾನೆ ಅಂತನ್ನುವಂಥದ್ದು. ಮತ್ತು ನಾದರ ಆಕ್ರಮಣ ಮಾಡ್ತಾನೆ ನಾದಿರ್ ಶಾ. ಇದೆಲ್ಲ ಕೂಡ ಉಲ್ಲೇಖಗಳನ್ನು ಈ ಪುರಾಣದಲ್ಲಿ ನಾವು ನೋಡ್ತೀವಿ. ಅದಾದ ಮೇಲೆ ಇವ್ರನ್ನೆಲ್ಲರನ್ನು ಪ್ರತಿರೋಧ ಮಾಡೋದಕ್ಕೆ ಸನಾತನ ಧರ್ಮದಿಂದ ಬೇರೆ ಬೇರೆ ದೇವತೆಗಳು
ಅವತಾರವನ್ನು ತಾಳಿ ಬೇರೆ ಬೇರೆ ಮತಾಚಾರ್ಯರಾದರು ಅಂತ. ಇಲ್ಲಿ ಎಲ್ಲ ಮತದ ಆಚಾರ್ಯಗಳನ್ನು ಗೌರವಿಸಿದ್ದಾರೆ. ನಿಂಬಾರ್ಕ, ವರಾಹಮಿಹಿರ, ಜಯದೇವ, ಮತ್ತು ಗೌರಾಂಗ ಚೈತನ್ಯ ಮಹಾಪ್ರಭು, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಕಬೀರ, ನಾನಕ, ರೈದಾಸ, ರಾಮಾನಂದ, ಭಟ್ಟೋಜಿ ದೀಕ್ಷಿತ, ಹೀಗೆ ಇವರೆಲ್ಲರೂ ಹುಟ್ಟಿ ಬಂದು ಅವ್ರನ್ನ ವಾದಗಳಲ್ಲಿ ಸೋಲಿಸಿ ಅವರ ಮತವನ್ನು ದೂಷಣ ಮಾಡಿದ್ರು ಅಂತ ಬರುತ್ತದೆ. ಅಂದರೆ ಇದು ಒಂದು ಕಿಚಡಿ ತರಹ ಎಲ್ಲವನ್ನೂ ಹೇಳುವಂತಾಗಿದೆ ಈ ಪುರಾಣದಲ್ಲಿ ಅಂತ ಗೊತ್ತಾಗುತ್ತದೆ. ಆಮೇಲೆ ಗುರುಂಡರು ಅಂತ ಒಬ್ಬರು ಬಂದರು ನಮ್ಮ ದೇಶಕ್ಕೆ ಅಂತ. ಆ ಗುರುಂಡರು ಯಾರೂ ಅಲ್ಲ, ಕ್ರಿಶ್ಚಿಯನ್ರು, ಯುರೋಪಿಯನ್ರು ಬಂದದ್ದು. ಅವರು ಹೇಗೆ ಬಂದರು ಅಂತ ಅನ್ನೋದನ್ನು ಬಹಳ ಒಂದು ತಮಾಷೆಯಾಗಿರ್ತಕ್ಕಂಥ ಒಂದು ಉಲ್ಲೇಖ ಬರುತ್ತದೆ. ಅಲ್ಲಿ ಒಂದು ರಾಮಾಯಣದ ಕಥೆ. ರಾಮ ಲಂಕೆಯನ್ನು ಗೆದ್ದ ಮೇಲೆ ವಾನರರು ಸ್ವಲ್ಪ ಕಾಲ ಲಂಕೆಯಲ್ಲಿ ನಾವು ವಿಶ್ರಾಂತಿ ತಗೋತೀವಿ ಅಂದ್ರಂತೆ. ಅದಕ್ಕೇನು ಅಂತ ವಿಭೀಷಣನ ಕೇಳಿದಂತೆ. ತುಂಬ ಸಂತೋಷ ಇರಲಿ ಅಂತ. ಆಗ ಲಂಕೆಯಲ್ಲಿ ಎಷ್ಟೋ ಜನ ರಾಕ್ಷಸರು ತೀರಿ ಹೋಗಿ ಅವರ ಪತ್ನಿಯರು, ಪುತ್ರಿಯರು ಎಲ್ಲರಿಗೂ ಕೂಡ ಗಂಡು ದಿಕ್ಕಿರಲಿಲ್ಲ. ಈ ವಾನರರು ಇವರನ್ನೆಲ್ಲರನ್ನೂ ಮದುವೆ ಆದರು. ಆಗ ವಾನರ ರಾಕ್ಷಸರ ಸಂಬಂಧದಿಂದ ಒಂದು ಸಂತಾನ ಬಂತು. ಅದನ್ನು ಗರುಂಡ ಅಥವಾ ಮುರುಂಡ ಅಂತ ಕರೀತಾರೆ ಅಂತ. ಇವರೆಲ್ಲರೂ ಇತ್ತಲಾಗಿ ವಾನರಂತೇನೂ ಕಾಣಿಸ್ಲಿಲ್ಲ, ರಾಕ್ಷಸರಂತೇನೂ ಕಾಣಿಸ್ಲಿಲ್ಲ. ವಾನರರ ಬಣ್ಣ, ಆಕಾರ, ರಾಕ್ಷಸರ ಹೃದಯ, ಚೇಷ್ಟೆ ಬಂತು ಅಂತ. ಅವ್ರಿಗೆ ಏನು ಮಾಡೋದು ಗೊತ್ತಾಗದೆ ದೂರ ದ್ವೀಪಾಂತರಗಳಿಗೆ ಕಳಿಸ್ಬಿಟ್ರಂತೆ. ಹಾಗೆ ಕಳಿಸಿದವರೇನೆ ಯುರೋಪಿಯನರಾಗಿ ನಮ್ಮ ದೇಶಕ್ಕೆ ಬಂದರು ಅಂತ ಈ ಪುರಾಣ ಹೇಳುತ್ತದೆ. ಅವರು ಬಂದು ಕಲ್ಕತ್ತೆಯಲ್ಲಿ, ಗೋವೆನಲ್ಲಿ ಎಲ್ಲ ಕಡೆಯಲ್ಲಿಯೂ ತಮ್ಮ ಆಧಿಪತ್ಯವನ್ನು ನಿರ್ಮಾಣ ಮಾಡ್ಕೋತಾರೆ. ಇವರಿಗೆ ನಾಯಕಿ ವಿಕಟಾವತಿ ಅಂತ ಒಬ್ಬಳಿದ್ದಳು ಅಂತ, ವಿಕ್ಟೋರಿಯಾ. ಮತ್ತು ಪಂಚಮ ಜಾರಜ ಒಬ್ಬ ಇದ್ದ ಅಂತ. ಜಾರಜ ಅಂದರೆ ಜಾರ ಸಂತಾನ ಅಂತ, ಪಂಚಮನಾದ ಜಾರ್ಜ, ಜಾರ್ಜ್ ಫಿಫ್ತ್ ಅಂತ. ಮತ್ತು ಷಷ್ಠ ಜಾರಜ, ಜಾರ್ಜ್ ಸಿಕ್ಸ್ತ್, ಈ ಥರದವರೆಲ್ಲ ಇದ್ದರು ಅಂತನ್ನುವ ಉಲ್ಲೇಖವನ್ನು ಕೂಡ ಪುರಾಣ ಮಾಡುತ್ತದೆ. ಇದು ಭವಿಷ್ಯ ಪುರಾಣದಲ್ಲಿ ಬರ್ತಕ್ಕಂಥ ಇತಿಹಾಸ ಅಂತ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಆಯಾ ಕಾಲಕ್ಕೆ ಬೆಳೆಸ್ತಾ ಬಂದಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ನಮ್ಮ ಪುರಾಣಗಳು ವಿಕಿಪೀಡಿಯಾ ಇದ್ದಂತೆ ಈ ಹೊತ್ತಿಗೆ. ಅವರು ಇವರು ಬಂದು ಸೇರಿಸ್ತಾ ಇದ್ದರು. ಅದರಲ್ಲಿರುವುದೆಲ್ಲ ಅಥೆಂಟಿಕ್ ಅಂತಲ್ಲ, ಅದು ಇರುವುದೆಲ್ಲ ವೇಸ್ಟ್ ಅಂತಲೂ ಅಲ್ಲ. ವಿವೇಕದಿಂದ ನೋಡಿಕೊಳ್ಳಬೇಕು, ಸರಿಯಾಗಿ ಅದರ ಶುದ್ಧಿಯನ್ನು ಮಾಡಿಕೊಳ್ತಾ ಇರಬೇಕು ಅಂತ. ಇನ್ನು ಕಟ್ಟಕಡೆಯದಾದ ಉತ್ತರ ಪರ್ವದಲ್ಲಿ ನಾವು ಕೆಲವು ಸ್ವಾರಸ್ಯಗಳನ್ನು ಕಾಣ್ತೀವಿ. ಧರ್ಮರಾಜ ಪಟ್ಟಾಭಿಷಿಕ್ತನಾದ ಮೇಲೆ ಕೃಷ್ಣ ಅವನಿಗೆ ಕೆಲವೊಂದು ಹಿತೋಪದೇಶ ಮಾಡ್ತಾನೆ. ಅದರೊಳಗೆ ಮತ್ತೆ ಜಗತ್ ಸೃಷ್ಟಿ, ಜೀವಸೃಷ್ಟಿ, ಪಿಂಡೋತ್ಪತ್ತಿ ಮತ್ತು ಜೀವದ ಬೆಳವಣಿಗೆ, ಷಡ್ವಿಕಾರಗಳು, ಜಾಯತೆ, ಅಸ್ತಿ, ವರ್ಧತೆ, ಅಪಚೀಯತೆ, ಉಪಚೀಯತೆ, ಅಪಚೀಯತೆ, ಮ್ರಿಯತೆ ಅಂತ ಏನು ಹೇಳ್ತೀವಿ, 6 ಹುಟ್ಟುತ್ತೆ, ಇರುತ್ತೆ, ಬೆಳೆಯುತ್ತೆ, ಕಳ್ಕೊಳ್ಳುತ್ತೆ, ತುಂಬಿಕೊಳ್ಳುತ್ತೆ, ನಾಶವಾಗುತ್ತೆ, ಈ ರೀತಿಯಾದಂಥದ್ದು. ಆಮೇಲೆ ನರಕದ ವಿಭಾಗಗಳು, ನರಕದ ದಂಡನೆಗಳು, ಇದು ಸುಮಾರು ಕಡೆ ಬರುತ್ತದೆ. ಆದರೆ ವಿಶೇಷವಾಗಿ ಬರುವಂಥದ್ದು ಪ್ರೇತಖಂಡ ಅಂತ ಹೆಸರಾದಂಥ ಭಾಗ ಇರುವ ಗರುಡ ಪುರಾಣದಲ್ಲಿ ನರಕದ ದಂಡನೆ ಇತ್ಯಾದಿಗಳು, ಅದರ ಹಸಿಪತ್ರವನ ಮತ್ತು ಇದು ಕ್ರಿಮಿವನ, ಆಮೇಲೆ ಕುಂಭೀಪಾಕ ಇತ್ಯಾದಿ ಬೇರೆ ಬೇರೆ ವಿಭಾಗಗಳ ವರ್ಣನೆಯನ್ನು ಕೂಡ ಸಂಕ್ಷಿಪ್ತವಾಗಿ ನೋಡ್ತೀವಿ. ಮತ್ತು ಇದನ್ನೆಲ್ಲ ತಪ್ಪಿಸಿಕೊಳ್ಳಬೇಕು ಅಂದರೆ, ಈ ನರಕ ಭಯವನ್ನು, ಪುನರ್ಜನ್ಮವನ್ನು ತಪ್ಪಿಸಿಕೊಳ್ಳಬೇಕು ಅಂದರೆ ಭಗವದ್ಭಕ್ತಿ ಬೇಕು ಅಂತ ವ್ರತಗಳು. ಈ ಭಾಗದಲ್ಲಿಯೇ ನಮ್ಮ ಈ ಹೊತ್ತಿನ ಅನೇಕ ವ್ರತಗಳ ಆಚರಣೆ ಯಾವುದುಂಟು ಅದೆಲ್ಲ ನಾವು ನೋಡ್ತೀವಿ. ಅದೊಂದು ಋಷಿಪಂಚಮಿ ವ್ರತ ಇರ್ಬೋದು, ವರಸಿದ್ಧಿ ವಿನಾಯಕ ವ್ರತ ಇರ್ಬೋದು, ಕೇದಾರೇಶ್ವರ ವ್ರತ ಇರ್ಬೋದು, ಉಮಾಮಹೇಶ್ವರ ವ್ರತ ಇರ್ಬೋದು, ಅನಂತ ಪದ್ಮನಾಭ ವ್ರತ ಇರ್ಬೋದು, ಇವೆಲ್ಲವನ್ನೂ ನಾವು ನೋಡ್ತೀವಿ. ಅಲ್ಲಿ ಕೆಲವು ವ್ರತಗಳ ಸ್ವಾರಸ್ಯ ನೋಡಿ. ಅಶೋಕ ವ್ರತ ಅಂತ ಅಶೋಕ ವೃಕ್ಷಕ್ಕೆ ಪೂಜೆ ಮಾಡುವುದು, ಕರವೀರ ವ್ರತ ಅಂತ ಕಣಗಿಲೆ ವೃಕ್ಷಕ್ಕೆ ಪೂಜೆ ಮಾಡುವುದು, ಕೋಕಿಲ ವ್ರತ ಅಂತ ಕೋಗಿಲೆಗೆ ಪೂಜೆ ಮಾಡುವುದು ಅಂತಂದರೆ ಸನಾತನ ಧರ್ಮ ಎಲ್ಲವನ್ನೂ ಭಗವತ್ ಸ್ವರೂಪ ಅಂತ ಗೌರವಿಸ್ತಾ ಇದ್ದಂಥದ್ದು ನಾವು ನೋಡ್ತೀವಿ. ಯಮದ್ವಿತೀಯ, ಮಧುಕ ತೃತೀಯ, ಈ ರೀತಿ ತಿಥ್ಯನುಸಾರವಾಗಿ ನಾವು ನೋಡ್ತೀವಿ. ಆಮೇಲೆ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಇಲ್ಲಿಯ ವಿಸ್ತಾರವಾದ ಉಲ್ಲೇಖ ಬರುತ್ತದೆ. ತುಂಬ ಚೆನ್ನಾಗಿ ಇಂದು ಅದು ಹಾಗೆ ನಡೆಯುವಂಥದ್ದು ನಮಗೆ ಗೊತ್ತಾಗುತ್ತದೆ. ಆಮೇಲೆ ಆಶಾದಶಮಿ ಅಂತ ಒಂದು ಪರ್ವ. ಇದು ಹೆಸರೇ ತುಂಬ ಚೆನ್ನಾಗಿದೆ. ಆಶೆಯನ್ನು ಉಳಿಸಿಕೊಳ್ಳಬೇಕು, ಭವಿಷ್ಯತ್ತಿನ ಬಗ್ಗೆ ಜೀವನದಲ್ಲಿ ಉತ್ಸಾಹ ಇಟ್ಟುಕೊಳ್ಳಬೇಕು ಅಂತ. ದಮಯಂತಿ ನಳನನ್ನು ಕಳ್ಕೊಂಡು ಬಿಟ್ಟು ಮಕ್ಕಳು ತವ್ರ ಮನೆಗೆ ಹೊರಟಿದ್ದಾರೆ, ತನಗೆ ಯಾವುದೂ ದಾರಿ ಗೊತ್ತಾಗುತ್ತಾ ಇಲ್ಲವೋ ಅನ್ನುವ ತುಂಬ ಅತಂತ್ರ ಸ್ಥಿತಿಯಲ್ಲಿದ್ದಾಗ ಆಶಾದಶಮಿ ವ್ರತ ಮಾಡಿದಳು. ಕಡೆಗೆ ಕುಟುಂಬ ಎಲ್ಲ ಸೇರಿತು ಅಂತನ್ನುವಂಥ ಒಂದು ಕಥೆ ಬರುತ್ತದೆ ಇಲ್ಲಿ. ಆಮೇಲೆ ಯುಗಾದಿ, ವಟಸಾವಿತ್ರಿ ವ್ರತ,
ಮತ್ತು ಕೃತ್ತಿಕಾ ಪೂಜೆ ಅಂತ ಯಾವುದಿದೆ, ಕೃತ್ತಿಕಾ ವ್ರತ ಅಂತ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪ ಇಟ್ಟು ಮಾಡುವಂಥ ವ್ರತ, ಮತ್ತು ಸಂಕ್ರಾಂತಿ, ಆಮೇಲೆ ದೀಪಾವಳಿ, ರಕ್ಷಾಬಂಧನ, ಶ್ರಾವಣಿ, ಉಪಕರ್ಮ, ಮಹಾನವಮಿ, ನವರಾತ್ರ ಇತ್ಯಾದಿ ಅನೇಕ ಈ ಹೊತ್ತಿನ ನಮ್ಮ ಎಲ್ಲ ಪರ್ವಗಳ ಉಲ್ಲೇಖ ಬರುತ್ತದೆ. ಭವಿಷ್ಯ ಪುರಾಣವೇ ನಮ್ಮ ಪುರಾಣಗಳ ಪೈಕಿ ಅತ್ಯಂತ ಚಿಕ್ಕ ವಯಸ್ಸಿನ ಪುರಾಣ, ಯಂಗೆಸ್ಟ್ ಅಮಾಂಗ್ ದಿ ಪುರಾಣಾಸ್. ಓಲ್ಡೆಸ್ಟ್ ಅಂತ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ವಾಯು ಮತ್ತು ವಿಷ್ಣು ಪುರಾಣಗಳನ್ನು, ತೀರಾ ಚಿಕ್ಕದು ಅಂತ ನಾವು ಹೇಳ್ತಕ್ಕಂಥದ್ದು ಭವಿಷ್ಯ ಮತ್ತು ಸ್ಕಾಂದ ಪುರಾಣಗಳನ್ನು. ಮತ್ತಕ್ಕೆ ಬಂದರೆ ಬ್ರಹ್ಮವೈವರ್ತ ಪುರಾಣವು ಚಿಕ್ಕ ವಯಸ್ಸಿನ ಪುರಾಣವೇ ಅಂತ ಗೊತ್ತಾಗುತ್ತದೆ. ಅಂದರೆ ಸುಮಾರು 1500 ವರ್ಷಗಳ ಅಂತರದಲ್ಲಿ ಇವುಗಳ ನಿರ್ಮಾಣ ಆಗಿದೆ ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ಕೆಲವು ಪುರಾಣಗಳ ಭಾಗಗಳು 3000 ವರ್ಷಕ್ಕೂ ಪ್ರಾಚೀನವಾದದ್ದು ಹೌದು ಅಂತ ಗೊತ್ತಾಗುತ್ತದೆ. ಆ ಮಟ್ಟದ ಒಂದು ಅಂತರ ನಮಗೆ ಕಾಣಿಸುತ್ತದೆ. ಆಮೇಲೆ ಬೇರೆ ಬೇರೆ ದಾನಗಳು, ದೀಪದಾನ, ಶಯ್ಯಾದಾನ, ವಸ್ತ್ರದಾನ, ವ್ಯಜನದಾನ, ಈ ರೀತಿಯಾದ ದಾನಗಳನ್ನು ನಾವು ನೋಡ್ತೀವಿ. ಮತ್ತು ವಿವಿಧ ಶಾಂತಿಗಳು, ಉಗ್ರರಥ ಶಾಂತಿ, ಭೀಮರಥ ಶಾಂತಿ ಇತ್ಯಾದಿ ಬೇರೆ ಬೇರೆ ಬಗೆಯ ಶಾಂತಿಗಳು, ಮತ್ತು ಗೋದಾನದ ಬೇರೆ ಬೇರೆ ಪ್ರಕಾರಗಳು, ಧಾನ್ಯದಾನದ ಪ್ರಕಾರಗಳು, ಆಮೇಲೆ ವಾಪಿ, ಕೂಪ ನಿರ್ಮಾಣ, ವೃಕ್ಷಾರೋಪಣ, ಈ ಪ್ರಪಾದಾನ, ಪುಸ್ತಕದಾನ, ಅಗ್ನಿಷ್ಟಿಕಾದಾನ, ಅಗ್ಗಿಷ್ಟಿಕೆ ದಾನ, ಷೋಡಶ ಮಹಾದಾನ. ಅಂದರೆ 16 ಮಹಾದಾನಗಳು ಎಲ್ಲ ತುಂಬ ದುಡ್ಡಿರೋರು ಮಾತ್ರ ಕೊಡೋದಕ್ಕೆ ಸಾಧ್ಯ. ಬಂಗಾರದಲ್ಲಿ ಮರವನ್ನು ನಿರ್ಮಾಣ ಮಾಡಿ ಅದನ್ನು ಕಲ್ಪವೃಕ್ಷ ದಾನ ಅಂತ ಕೊಡಬೇಕು. ಬಂಗಾರದಲ್ಲಿ ಒಂದು ದೊಡ್ಡ ಭೂಗೋಳ ಮಾಡಿಬಿಟ್ಟಿದ್ದೂ ಭೂಗೋಳ ದಾನ ಅಂತ ಕೊಡಬೇಕು. ತಮ್ಮ ತೂಕದ ಬಂಗಾರವನ್ನು ತೂಗಿಸಿಕೊಂಡು ಅದು ತುಲಾಪುರುಷ ದಾನ ಅಂತ ಕೊಡಬೇಕು. ಮತ್ತು ಇನ್ನೂ ಸಾಧ್ಯವಾದರೆ ವಜ್ರ ವೈಡೂರ್ಯಗಳಿಂದಲೂ ತೂಗಿಸಿಕೊಂಡು ಕೊಡಬಹುದು ಅಂತೆಲ್ಲ. ಇದನ್ನೆಲ್ಲವನ್ನೂ ಮಾಡಿಕೊಂಡಂಥ ಮಹಾನುಭಾವರು ಗೋವಿಂದ ದೀಕ್ಷಿತರು ಅಂತ 17ನೇ ಶತಮಾನದಲ್ಲಿ ತಂಜಾವೂರಲ್ಲಿದ್ದರು ಅಂತ ನಾನು ಕೇಳಿದ್ದೀನಿ. ಅದು ಬಿಟ್ಟು ಹಿಂದಿನ ರಾಜರುಗಳೇ ಮಾಡಿಸಿಕೊಂಡಿದ್ದು. ಗೋವಿಂದ ದೀಕ್ಷಿತರಾದ ಮೇಲೆ ಯಾರೂ ಷೋಡಶ ಮಹಾದಾನ ಮಾಡಿಸಿಕೊಂಡಿಲ್ಲ ಅಂತಲೂ ಕೇಳಿದ್ದೀನಿ. ಆಮೇಲೆ ಇಲ್ಲಿ ಕಾಣುವಂಥದ್ದು ಈ ವೃಕ್ಷಾರೋಪಣಕ್ಕೆ ಸಂಬಂಧಪಟ್ಟ ಬಹಳ ಒಳ್ಳೆಯ ವಿಷಯಗಳು. ಅಶ್ವತ್ಥಮೇಕಂ, ಪಿಚುವಂದಮೇಕಂ, ನೆಗ್ರೋಧಮೇಕಂ, ದಶತಿಂತ್ರಣೀಕಂ, ಪಂಚಾಮ್ರರೋಪಿ, ನಿರಯಂನ ಪಶ್ಯೇತ್ ಇತ್ಯಾದಿ ಶ್ಲೋಕಗಳು ಬರ್ತವೆ. ಒಂದು ಅಶ್ವತ್ಥ, ಒಂದು ವಟವೃಕ್ಷ, ಒಂದು ಬೇವಿನ ಮರವನ್ನು, 5 ಹುಣಸೆ ಮರವನ್ನು, 5 ಮಾವಿನ ಮರವನ್ನು, ಇಂಥದ್ದನ್ನು ನೆಟ್ಟವನಿಗೆ ನರಕ ಕಾಣುವುದಿಲ್ಲ. ಯಾವನು ಗಿಡವನ್ನು ನೆಟ್ಟು ಅದಕ್ಕೆ ನೀರೆರಿತಾನೋ ಅವನು ಪಿತೃತರ್ಪಣವೇ ಮಾಡಬೇಕಾಗಿಲ್ಲ, ಅವನಿಗೆ ಹಾಗೆಯೇ ಪಿತೃಗಳಿಗೆ ಕೈವಲ್ಯ ಕಂಡದ್ದನ್ನು ನೋಡ್ತಾನೆ. ಮತ್ತು ದಶಪುತ್ರ ಸಮಾವಾಪಿ, ದಶವಾಪಿ ಸಮೋಹೃದ, ದಶಹೃದ ಸಮಃ ದಶಹೃದ ಸಮಃ ದಶಹೃದ ಸಮೋ ವೃಕ್ಷ ತಸ್ಮಾದ್ದಿ ರೋಪಯೇತ್ತರುಂ ಅಂತ ಬರುತ್ತದೆ. ಅಂದರೆ 10 ಮಕ್ಕಳಿಗೆ ಸಮಾನವಾದದ್ದು ಒಂದು ಬಾವಿ, 10 ಬಾವಿಗಳಿಗೆ ಸಮಾನವಾದದ್ದು ಒಂದು ಕೆರೆ, 10 ಕೆರೆಗಳಿಗೆ ಸಮಾನವಾದಂಥದ್ದು ಒಂದು ಮರ. ಆ ಕಾರಣದಿಂದ ಮರವನ್ನು ನೆಡಬೇಕು ಅಂತನ್ನುವಂಥದ್ದು. ಮತ್ತು ನದಿ ತೀರದ ಅಂಚಿನಲ್ಲೆಲ್ಲ ಮರವನ್ನು ನೆಡಬೇಕು. ಯಾವ ನದಿಯಲ್ಲಿ ಅಶ್ವತ್ಥಾದಿ ವೃಕ್ಷಗಳ ನೆರಳು ಚಾಚಿಕೊಂಡಿರುತ್ತೋ ಆ ನೆರಳಿನ ಮೊಳಗೆ ಬರುವ ನೀರಿನಲ್ಲಿ ಸ್ನಾನ ಮಾಡಿದವನಿಗೆ ಗಂಗಾ ಸ್ನಾನದ ಫಲ ಉಂಟು ಇತ್ಯಾದಿಯಾಗಿ ಬೇಕಾದಂತೆ ನಾವು ಕಾಣ್ತೀವಿ ಈ ಒಂದು ವೃಕ್ಷದ ಮಹಾತ್ಮ್ಯವನ್ನು. ಮತ್ತು ಆ ವೃಕ್ಷಗಳನ್ನು ಅನ್ಯಾಯವಾಗಿ ಕತ್ತರಿಸಬಾರದು, ಎಲೆಗಳನ್ನು ಚಿವುಟಬಾರದು ಇತ್ಯಾದಿಯಾಗಿ ಎಲ್ಲ ವಿವರಗಳನ್ನು ನೋಡ್ತೀವಿ. ಭಾಗವತದ ಈ ಒಂದು ಭವಿಷ್ಯ ಪುರಾಣದಲ್ಲಿ ಬರುವ ಈ ಭಾಗ ನನಗಂತೂ ಬಹಳ ಇಷ್ಟವಾದದ್ದಾಗಿದೆ. ಸುಮಾರು 15-20 ಅತ್ಯುತ್ತಮವಾದ ಶ್ಲೋಕಗಳುಂಟು. ಇಡೀ ಭಾರತೀಯ ಪರಂಪರೆಯಲ್ಲಿ ವೃಕ್ಷವನ್ನು ಎಷ್ಟು ಗೌರವಿಸಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ನಾನು ಭಾರತೀಯ ಪರಂಪರೆಯ ಪರಿಸರ ಪ್ರಜ್ಞೆ ಬಗ್ಗೆ ಒಂದು ಪುಸ್ತಕವನ್ನು ಬರಿತಾ ಇದ್ದೀನಿ. ಸುಮಾರು ಅದು 15 ವರ್ಷದ ಪ್ರಾಜೆಕ್ಟ್ ಆಗಿ ಇನ್ನೇನು ಮುಗಿಯೋ ಹಂತದಲ್ಲಿದೆ. ಅಲ್ಲಿ ಈ ಎಲ್ಲ ಪುರಾಣಗಳ ವಿವರಗಳು ತುಂಬ ಪ್ರಯೋಜನಕ್ಕೆ ಬಂದಿರುವುದನ್ನು ನಾನು ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಹೀಗೆ ಭವಿಷ್ಯ ಪುರಾಣ ಸಾಕಷ್ಟು ಸ್ವಾರಸ್ಯಕರಿಯಾದ ಸಂಗತಿಗಳನ್ನು ಒಳಗೊಂಡಿರುವಂಥದ್ದು. ಆದರೆ ಇಲ್ಲಿ ಎಷ್ಟೋ ಅನೈತಿಹಾಸಿಕವಾದ ಅಂಶ ಅಥವಾ ಅರ್ಧೈತಿಹಾಸಿಕವಾದಂಥ ಅಂಶಗಳು, ಕೆಲವು ಮುಗ್ಧ ಮನೋಹರವಾಗಿ, ಕೆಲವು ಶಕುನಪೂರ್ಣವಾಗಿ ಧ್ವನಿಗರ್ಭಿತವಾಗಿ ಇರುವಂಥದ್ದು ನೋಡ್ತೀವಿ. ತಾತ್ಪರ್ಯತಃ ಏನನ್ನು ನಾನು ಹೇಳೋದಕ್ಕೆ ಬಯಸಿದ್ದೀನಿ ಅಂದರೆ, ನಮ್ಮಲ್ಲಿ ಒಂದು ಆಕ್ಷೇಪ ಇದೆ, ಭಾರತೀಯರು ಯಾವುದನ್ನು ಗಮನಿಸಲಿಲ್ಲ ಅಂತ. ಅವ್ರ ಮೇಲೆ ಏನೇನೋ ಆಕ್ರಮಣ ಆಯಿತು, ಮತ್ತೊಂದಾಯಿತು, ಏನೂ ಗಮನಿಸಿಲ್ಲ ಅಂತ. ಗಮನಿಸಿರುವುದಕ್ಕೆ ಅಲ್ಲಿ ಇಲ್ಲಿ ಸೂಚನೆಗಳು ಕಾಣಸಿಗುತ್ತವೆ ಅನ್ನೋದಕ್ಕೆ ಇದನ್ನು ನೋಡಬಹುದು. ನಿಜ, ಎಂತೆಂಥದ್ದೆಲ್ಲ ಆಯಿತು, ಇನ್ನೊಂದಿಷ್ಟು ಬಿಟ್ಟ ಕಣ್ಣುಗಳಿಂದ ನೋಡಬೇಕಾಗಿತ್ತು, ನೋಡಲಿಲ್ಲ. ಆದರೆ ಒಂದಿಷ್ಟು ನೋಡಿದವರು ಇದ್ದಾರೆ, ಅದು ಗಮನಿಸಬೇಕಾದದ್ದು ನಿಜ. ಆಲ್ಬೆರೂನಿ ಅವನು
11ನೇ ಶತಮಾನಕ್ಕೆ ಭಾರತ ದೇಶಕ್ಕೆ ಬಂದವನು ಎಷ್ಟು ಹೇಳಿದ್ದಾನೆ, ಆ ಥರ ಯಾವ ದೇಶದ ಬಗ್ಗೂ ನಮ್ಮಲ್ಲಿ ಹೇಳಿಲ್ಲ. ಆಲ್ಬೆರೂನಿ ಗಜ್ನಿ ಮಹಮ್ಮದ್ನ ಆಸ್ಥಾನದಲ್ಲಿ ಇದ್ದವನು. ಅವನು ಒಳ್ಳೆಯದು ಬರೆದಿದ್ದಾನೆ, ಕೆಟ್ಟದ್ದು ಬರೆದಿದ್ದಾನೆ, ಅನ್ಯಾಯವೂ ಬರೆದಿದ್ದಾನೆ, ನ್ಯಾಯವೂ ಬರೆದಿದ್ದಾನೆ. ಅವನು 18 ಪುರಾಣಗಳು ಉಲ್ಲೇಖ ಮಾಡ್ತಾನೆ, ಅವುಗಳ ಸಾಮಾನ್ಯ ಜಿಷ್ಟಿ ಏನು ಅಂತ ಕೊಡ್ತಾನೆ. ಅಷ್ಟರ ಮಟ್ಟಿಗೆ ಒಬ್ಬ ವಿದೇಶೀಯನಾದವನು, ವಿಮತೀಯನಾದವನು, ಅನ್ಯ ಭಾಷಿಕನಾದವನು ಸಂಸ್ಕೃತವನ್ನು ಕಲಿತು ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ದಾನೆ. ನಮ್ಮಲ್ಲಿ ಈ ಥರದ್ದು ಯಾವುದು ಜಾಸ್ತಿ ನಡೆಯಲಿಲ್ಲ. ಆದರೆ ಒಂದು ಏನೋ ಅಪವಾದವಂತೆ ಭವಿಷ್ಯ ಪುರಾಣ ಇದೆ. ಇಲ್ಲಿರುವುದೆಲ್ಲ ಯುಕ್ತ ಅಂತ ಅಲ್ಲ, ಆದರೂ ಬೇಕಾದಷ್ಟು ಸ್ವಾರಸ್ಯಕಾರಿಯಾದ ಅಂಶಗಳಿವೆ. ಇದು ನೋಡಿದ್ರೆ ನಾವು ಹೇಗೆ ಕಂಡಿದ್ವಿ ಅಂತ ನೋಡಬಹುದು. ಎಲ್ಲಿ ಒಬ್ಬ ವೆಂಕಟಾಧ್ವರಿಯಲ್ಲಿ ನಾವು ನೋಡ್ತೀವಿ, ಅವನೆಷ್ಟು ಸಟ್ಲಾಗಿ ಗಮನಿಸ್ತಾನೆ. ಹೂಣಾ ಕರುಣಾಹೀನಾ ಶೌಚಮಪಿ ನ ಜಾನಂತಿ ಅಂತಾನೆ. ಈ ಯುರೋಪಿಯನ್ಸು ನಿಷ್ಕರುಣಿಗಳಾದವರು, ಅವರಿಗೆ ನೀರಿಂದ ತೊಳ್ಕೊಳ್ಬೇಕು ಅಂತಲೂ ಗೊತ್ತಿಲ್ಲ, ಟಿಶ್ಯೂ ಪೇಪರ್ ಕಲ್ಚರ್ ಅವ್ರದ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಗೇಲಿ ಮಾಡ್ತಾನೆ. ಆ ಮಟ್ಟಕ್ಕೆ ಅವರ ಆಚಾರಗಳನ್ನು ಈ ಮಡಿ ಬ್ರಾಹ್ಮಣ ಗಮನಿಸಿಕೊಂಡಿದ್ದ ಅಂತಂದರೆ ಇದೊಂದು ಸಣ್ಣ ಸ್ವಾರಸ್ಯಕಾರಿಯಾದಂಥ ಅಂಶ. ಹಾಗೆ ಗುಜರಾತಿಯ ಜನ ಎಂಥ ಒಳ್ಳೆ ಸಂಸಾರ, ಹೆಂಡತಿ ಇದ್ದರೂ ಅವ್ರನ್ನ ಉಪೇಕ್ಷೆ ಮಾಡಿ ದ್ವೀಪಾಂತರಗಳಲ್ಲಿ ವಾಣಿಜ್ಯ ಮಾಡ್ತಾರೆ, ಸುಖ ಪಡೋದೇ ಅವ್ರಿಗೆ ಗೊತ್ತಿಲ್ವಲ್ಲ ಅಂತ ಆಕ್ಷೇಪ ಮಾಡ್ತಾನೆ ವಿಶ್ವಗುಣಾದ ಚಂಪುವಲ್ಲಿ. ಹಿಂದೆ ಇದೇ ವೇದಿಕೆ ಮೇಲೆ ಮಾತಾಡಿದ್ದೀನಿ, ಅದಕ್ಕಾಗಿ ಸುಮ್ಮನೆ ಅದರ ಸಾಂಕೇತಿಕವಾಗಿ ಒಂದೆರಡು ಮಾತುಗಳನ್ನು ಜ್ಞಾಪನ ಮಾಡ್ಕೋತಾ ಇದ್ದೀನಿ. ಅಂದರೆ ಈ ಥರ ಬೇರೆ ಬೇರೆ ಪ್ರಾಂತಗಳವರ ಆಚಾರ ವಿಚಾರಗಳ ವೈವಿಧ್ಯಗಳು ಗಮನಿಸಿದ್ದಾರೆ. ಆದರೆ ನಮ್ಮ ಜನ ವಾಣಿಜ್ಯಕ್ಕಾಗಿ ಜಗತ್ತೆಲ್ಲ ಓಡಾಡಿದ್ದಾರೆ, ಸಂದೇಹವೇ ಇಲ್ಲ. ಆದರೂ ಏನೂ ಬರೋದಿಲ್ಲ. ಅದೇ ಆ ಕಡೆಯಿಂದ ಒಬ್ಬ ಪ್ಲಿನಿ ಇರ್ಬೋದು, ಹೆರಡೋಟಸ್ ಇರ್ಬೋದು. ಹೆರಡೋಟಸ್ ನಮ್ಮ ದೇಶಕ್ಕೆ ಬರಲಿಲ್ಲ, ಪ್ಲಿನಿಯೂ ನಮ್ಮ ದೇಶಕ್ಕೆ ಬರಲಿಲ್ಲ, ಆದರೆ ಯಾತ್ರಿಕರ ಮೂಲಕ ಕಂಡುಕೊಂಡು ಮಾಡಿದ್ರು. ಚೈನಾ ದೇಶದ ಎಷ್ಟು ಜನ ಬೌದ್ಧ ಯಾತ್ರಿಕರು ಬಂದರು, ಏನೆಲ್ಲ ಬರೆದ್ರು. ಅವನೊಬ್ಬ ಬುಧಸ್ವಾಮಿ ಇರ್ಬೋದು, ಫಾಹ್ಯಾನ್ ಇರ್ಬೋದು, ಇತ್ಸಿಂಗ್ ಇರ್ಬೋದು, ಯಮಾನ್ಶ್ವಾಂಗ್ ಇರ್ಬೋದು, ಎಲ್ಲ ಬರೆದ್ರು. ಇನ್ನು ಯುರೋಪ್ನಿಂದ ಅಂತೂ ಬೇಕಾದಷ್ಟು ಜನ ಬಂದವರೆಲ್ಲ ಅಬದ್ಧೋವ ಸುಬದ್ಧೋವ ಬೇಕಾದಷ್ಟು ಬರೆದಿದ್ದಾನೆ. ಆದರೆ ನಮ್ಮಲ್ಲಿ ಯಾರೂ ಬರೀಲಿಲ್ಲ ಅಂತ ನೋಡಿದಾಗ ಒಂದಿಷ್ಟು ದುಃಖ ಆಗುತ್ತದೆ. ಇರಲಿ, ಒಟ್ಟಿನಲ್ಲಿ ಪುರಾಣಗಳಲ್ಲಿ ಸ್ವಾರಸ್ಯಕಾರಿ ಸಾಮಗ್ರಿ ಇದೆ ಅನ್ನೋದನ್ನು ನೋಡಿದ್ವಿ. ನಾವು ಈ ಪುರಾಣದ ವಿಸ್ತೃತವಾದಂತಹ ಒಂದು ಸುದೀರ್ಘ ಕಾಲದಿಂದ ನಡ್ಕೊಂಡು ಬಂತು, ಆಗ ಈಗ ಕಂತುಗಳ ಅದರ ಮುಗಿತಾಯವನ್ನು ಭಾಗವತದಿಂದ ಮಾಡೋಣ ಅಂತ ಅಂದುಕೊಂಡಿದ್ದೆ. ಸಮಯವಾಗುತ್ತದೋ ಇಲ್ಲವೋ ಈ ಕಂತಿನಲ್ಲಿ ಅಂತ ಚಿಂತೆ ಇತ್ತು. ತೊಂದರೆ ಇಲ್ಲ, ನಾಳೆಯಿಂದ 3 ದಿವಸಗಳಲ್ಲಿ ಭಾಗವತ ಮಹಾಪುರಾಣವನ್ನು ನೋಡೋಣ. ವಿಷ್ಣು ಪುರಾಣದಿಂದ ಆರಂಭ ಮಾಡಿ ಭಾಗವತದಲ್ಲಿ ಮುಗಿಸಬೇಕು ಅಂತಿದ್ದ ಸಂಕಲ್ಪ ಭಗವಂತನಿಂದ ಹಾಗೇ ಬೆಳಕು ಕಾಣುತ್ತದೆ ಅಂತ ಅನಿಸುತ್ತದೆ. ನಾಳೆ ನೋಡೋಣ. ನಮಸ್ಕಾರ.